ಮ್ಯಾಕಿ ಪಾಲಿಸಿಸ್ ಏನ್ ಸರ್ ಹಂಗಂದ್ರೆ? ಮ್ಯಾನಿಫೆಸ್ಟೋ ಫಾರ್ ಎ ಕ್ಲಿಯರ್ ಇಂಡಿಯನ್ ಪೊಲಿಟಿಕಲ್ ಸಿಸ್ಟಮ್. ಕರ್ನಾಟಕದಲ್ಲಿ ಮತ್ತೊಂದು ಹೊಸ ಪಾರ್ಟಿ. ಆಕ್ಚುಲಿ ನನಗೆ ಇದು ರಾಜಕಾರಣ ಇಷ್ಟ ಇಲ್ಲ ಸರ್, ನಿಜವಾಗ್ಲೂ ಇಷ್ಟ ಇಲ್ಲ. ಯಾಕೆ ಪಾರ್ಟಿಗೆ ಪಾಲಿಸಿಸ್ ಅಂತ ಹೆಸರಿಡಬೇಕು ಅಂತ ಅನ್ನಿಸ್ತದೆ? ದೀರ್ಘಕಾಲದ ಸಿಸ್ಟಮ್ನ ತರಬೇಕು ಅನ್ನುವಂಥ ಒಂದು ದೂರದೃಷ್ಟಿ ಇಟ್ಕೊಂಡು ಮಾಡ್ತಿರುವಂಥ ಉದ್ದೇಶ. ಯಾವ ವಿಚಾರಗಳ ಮೇಲೆ ನಿಮ್ಮ ಪಾರ್ಟಿ ರನ್ ಆಗುತ್ತೆ? ಇಡೀ ಪ್ರಪಂಚ ಮೆಚ್ಚುವಂತ ಒಂದು ಪೊಲಿಟಿಕಲ್ ಸಿದ್ಧಾಂತ ಇಲ್ಲಿಗೆ ನಾವು ತಂದು ಅಪ್ಲೈ ಮಾಡ್ತೀವಿ. ಸಂಘಟನೆ ವಿಚಾರಕ್ಕೆ ಬರೋದಾದ್ರೆ ಅದನ್ನೇ ಯಾವಾಗ ಸ್ಟಾರ್ಟ್ ಮಾಡಬೇಕು? 6 ಕೋಟಿ ಕನ್ನಡಿಗರೇ ಹೈಕಮಾಂಡ್ ಅಂತ. ಮಿನಿಮಮ್ MLA ನಿಂತ್ಕೋಬೇಕು ಅಂದ್ರೆ 50 ಕೋಟಿ ಬೇಕು. ನಾವು ಕೂಡ ಖರ್ಚು ಮಾಡಲೇಬೇಕು. ಖರ್ಚು ಮಾಡೋದಕ್ಕೆ ಅಂತಾನೆ ನಾವು ಒಂದಷ್ಟು ಕಾರ್ಪಸ್ನ ನಾವು ಇಡ್ತಾ ಇದ್ದೀವಿ. ಏನು ಬದಲಾವಣೆಯನ್ನ ಜಗತ್ತು ಬಯಸ್ತಾ ಇದೆ, ಭಾರತ ಬಯಸ್ತಾ ಇದೆ, ಕರ್ನಾಟಕ ಬಯಸ್ತಾ ಇದೆ? ಮುಂದಿನ ಯುವ ಪೀಳಿಗೆಗೆ ಬೇಕಾಗಿರುವಂತ ಮೂಲಭೂತ ಸೌಕರ್ಯಗಳನ್ನ ಕ್ರಿಯೇಟ್ ಮಾಡೋದು. ನಿಮ್ಮ ಪಕ್ಷ ಎಷ್ಟರ ಮಟ್ಟಿಗೆ ಜನರಿಗೆ ಅಕೌಂಟೆಬಿಲಿಟಿ ಆಗಿರುತ್ತೆ? ಮಾಧವ್ ಕಿರಣ್ಗೆ ಬರುವಂತ 50% ಆದಾಯ ಫೌಂಡೇಶನ್ ಹೋಗುತ್ತೆ. ಬಿಸ್ನೆಸ್ ಅನ್ನ ಈ ಫೌಂಡೇಶನ್ ಪ್ಯಾರಲಲ್ ಆಗಿ ಇಟ್ಕೊಂಡು ರಾಜಕಾರಣವನ್ನ ಮಾಡಬಹುದು ಅನ್ನೋ ನಂಬಿಕೆ ನಿಮಗಿದೆಯಾ ಸರ್? ಮೊಲ ರೇಸಲ್ಲಿ ಗೆಲ್ಲುತ್ತೆ ಅನ್ನೋದು ಆಮೇಲೆ ಗೊತ್ತು, ಆದ್ರೆ ಆಮೇಲೆ ಗೆಲ್ಲುತ್ತೆ ಅಂತ ತನ್ನ ಹೋರಾಟ ನಿಲ್ಲಿಸ್ತಿಲ್ಲ. ಪೊಲಿಟಿಕಲ್ 360 ಡಿಜಿಟಲ್ ಚಾನಲ್ಗೆ ಸ್ವಾಗತ. ನಾನು ಪುಟ್ಟಪ್ಪ. ಕರ್ನಾಟಕದಲ್ಲಿ ಮತ್ತೊಂದು ಹೊಸ ಪಾರ್ಟಿ ಆರಂಭವಾಗಿದೆ. ಪಾರ್ಟಿಗಳು ಸಿದ್ಧಾಂತ ಹಾಗೂ ತತ್ವಗಳ ಮೇಲೆ ಆರಂಭವಾಗೋದು ಸಹಜ ವಿಚಾರ. ಆದರೆ ಪಾಲಿಸಿಗಳನ್ನು ಮಾಡ್ತೀವಿ ಅಂತ ಪಾರ್ಟಿ ಮಾಡಾದ್ಮೇಲೆ ಹೇಳೋದಕ್ಕಿಂತ ಮುಂಚೆ ಪಾಲಿಸಿ ಜೊತೆನಲ್ಲೇ ಪಾರ್ಟಿಯನ್ನು ಆರಂಭ ಮಾಡ್ತಾ ಇರುವಂಥ ಒಂದು ಹೊಸ ಯೋಜನೆ ಕರ್ನಾಟಕದಲ್ಲಿ ಆರಂಭವಾಗ್ತಾ ಇದೆ. ಅದು ಕರ್ನಾಟಕದ ಹೆಮ್ಮೆಯ ಕನ್ನಡಿಗರೇ ಹೈಕಮಾಂಡ್ ಅಂತ ಘೋಷಣೆ ಮಾಡ್ಕೊಂಡಿರುವಂಥ ಪಾರ್ಟಿ ಮ್ಯಾಕಿ ಪಾಲಿಸಿಸ್. ಅದರ ಸಂಸ್ಥಾಪಕ ಅಧ್ಯಕ್ಷರಾದಂಥ ಮಾಧವ್ ಕಿರಣ್ ಅವರು ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಸರ್, ಮೊದಲಿಗೆ ಮ್ಯಾಕಿ ಪಾಲಿಸಿಸ್ ಏನ್ ಸರ್ ಹಂಗಂದ್ರೆ? ಅದು ನನಗೊಬ್ಬ ಸ್ನೇಹಿತರು ಕೊಟ್ಟಂಥ ಒಂದು ಒಳ್ಳೆಯ ಹೆಸರು, ಸಲಹೆ. ಮ್ಯಾನಿಫೆಸ್ಟೋ ಫಾರ್ ಎ ಕ್ಲಿಯರ್ ಇಂಡಿಯನ್ ಪೊಲಿಟಿಕಲ್ ಸಿಸ್ಟಮ್ ಅಂತ. ಅಂದರೆ MA ಮ್ಯಾನಿಫೆಸ್ಟೋ, CI ಕ್ಲಿಯರ್, I ಅಂದರೆ ಇಂಡಿಯನ್, ಪಾಲಿ ಸಿಸ್ಟಮ್ ಅಂತಂದರೆ ಪೊಲಿಟಿಕಲ್ ಸಿಸ್ಟಮ್ ಅಂತ ಅಂದ್ಬಿಟ್ಟು. ಸೊ ಮ್ಯಾನಿಫೆಸ್ಟೋ ಫಾರ್ ಎ ಕ್ಲಿಯರ್ ಇಂಡಿಯನ್ ಪೊಲಿಟಿಕಲ್ ಸಿಸ್ಟಮ್ ಅಂತ ಅನ್ನುವಂಥ ಒಂದು ಹೆಸರಿಟ್ಕೊಂಡು ಸ್ಟಾರ್ಟ್ ಮಾಡಿದ್ದೀವಿ. ಒಂದು ವಿಭಿನ್ನತೆ ಇರಲಿ ಅಂತ ಅಂದ್ಬಿಟ್ಟು 3 ಅಕ್ಷರನ ಬ್ರೇಕ್ ಮಾಡೋಣ ಅನ್ನೋದು ನಮ್ಮ ಯೂಶಲಿ 3 ಲೆಟರ್ನ ಇಟ್ಕೊಂಡು ದೇಶಾದ್ಯಂತ ಈಗ ಮೊನ್ನೆ ಬಂದಿರುವಂತ TVK ಕೂಡ ಕೂಡ CJP ಅಂತಾನೆ ಬರ್ತಾ ಇದೆ. ಸೊ ಒಂದು ಹೊಸ ಫಾರ್ಮುಲಾನ ನೀವು ಅಂದ್ರೆ ರೆಗ್ಯುಲರ್ ಸಿದ್ಧಾಂತವನ್ನ, ಒಂದು ಡೆಕೋರಮ್, ಏನೊಂದು ಡೆಕೋರಮ್ ಇತ್ತು, ಆ ಡೆಕೋರಮ್ನ ಬ್ರೇಕ್ ಮಾಡಿ ಈ ಒಂದು ಹೆಸರನ್ನ ಇಟ್ಟಿದ್ದೀರಾ. ನನಗೆ ತುಂಬಾ ಕಡೆ ನೀವು ಫ್ಲೆಕ್ಸ್ಗಳೆಲ್ಲ ಹಾಕಿ ಕರ್ನಾಟಕದಾದ್ಯಂತ ಬಹುತೇಕ ಜಿಲ್ಲೆಗಳಲ್ಲಿ ಫ್ಲೆಕ್ಸ್ ಓಡಾಡ್ತಾ ಇದೆ. 91 ಕಡೆ ಇದೆ ಈಗ. ಓಕೆ. ನನ್ನ ಮೊದಲನೇ ಪ್ರಶ್ನೆ, ಅದು ನೀವು ಕ್ಲಾರಿಫೈ ಮಾಡಿದ್ರಿ, ಅದೇ ಹಂಗಂದ್ರೆ ಏನು ಅಂತ. ಎರಡನೇ ಪ್ರಶ್ನೆ ಏನಂದ್ರೆ ಸರ್, ಬಹಳ ಖುಷಿ ಅನ್ಸುತ್ತೆ ಏನಂದ್ರೆ ಮ್ಯಾಕಿ ಪಾಲಿಸಿಸ್. ಈ ಪಾಲಿಸಿಸ್ ಅಂದ್ರೆ ಏನು, ಮತ್ತೆ ಯಾಕೆ ಪಾರ್ಟಿಗೆ ಪಾಲಿಸಿಸ್ ಅಂತ ಹೆಸರಿಡಬೇಕು ಅಂತ ಅನ್ನಿಸ್ತು ನಿಮಗೆ? ಅಂದರೆ ಪಾಲಿಸಿಸ್ ಅಂದರೆ ಆ್ಯಕ್ಚುಲಿ ಅದು ಸುಮಾರು ಜನ ಹೇಳ್ತಾರೆ ಯಾಕೆ ರೆಫರೆನ್ಸ್ ಕೊಡ್ತೀರಾ ಅಂತ. ಬಟ್ ಹೇಳೋದಿಷ್ಟೇ, ಇನ್ಫೋಸಿಸ್ ಅಂತ ಅನ್ನುವಂಥ ಹತ್ರ ಇನ್ಫಾರ್ಮೇಷನ್ ಸಿಸ್ಟಮ್ನ ಹೇಗೆ ತಂದರೋ ಹಾಗೆ ಒಂದು ಪೊಲಿಟಿಕಲ್ ಸಿಸ್ಟಮ್ನ ತರಬೇಕು ಅನ್ನುವಂಥದ್ದು ನಮ್ಮ ಉದ್ದೇಶ. ಸೊ ಇಲ್ಲಿ ಪಾಲಿಸಿಸ್, ಅದು ಪದಪ್ರಯೋಗದಲ್ಲಿ ಪಾಲಿಸಿಸ್ ಅಂತ ಬರ್ತಾ ಇದೆ, ಬಟ್ ಆ್ಯಕ್ಚುಲಿ ಅದು ಪೊಲಿಟಿಕಲ್ ಸಿಸ್ಟಮ್ ತರಬೇಕು, ಒಂದು ಸಿಸ್ಟಮ್ನ ತರಬೇಕು. ಸಂವಿಧಾನ ಏನಿದೆ ಆ ಸಂವಿಧಾನನ ಸಂಪೂರ್ಣವಾಗಿ ನಾವು ತರಬೇಕು ಅನ್ನುವಂಥ ಒಂದು ದೃಷ್ಟಿಕೋನ ಇಟ್ಕೊಂಡು, ಮತ್ತು ನೆಕ್ಸ್ಟ್ ಜನ್ರೇಷನ್ ಮಕ್ಕಳಿಗೆ, ಅಂದರೆ ನೆಕ್ಸ್ಟ್ ಜನ್ರೇಷನ್ ಅವ್ರಿಗೆ ನಮ್ಮದೇ ಆದಂಥ ಒಂದು ಕೊಡುಗೆನ, ಒಂದು ಇಂಡೆಕ್ಸ್ನ ಇಟ್ಬಿಟ್ಟು ಹೋಗಬೇಕು ಅನ್ನುವಂಥ ಒಂದು ದೂರದೃಷ್ಟಿ ಇಟ್ಕೊಂಡು 2047 ಮಿಷನ್ ಇಟ್ಕೊಂಡು ನಾವು ಕೆಲಸ ಮಾಡ್ತಾ ಇದ್ದೀವಿ. ಸೊ ಇದಕ್ಕೆ ಒಂದು ವಿಭಿನ್ನತೆ ಇರಬೇಕು ಜನರಿಗೆ. ಅವರು ನಮ್ಮನ್ನು ಆಯ್ಕೆ ಮಾಡಲಿ ಅಥವಾ ಅವ್ರಿಗೆ ಈಸಿಯಾಗಿ ಹೊರಡು ಬರಲಿ ಅಥವಾ ಇನ್ನೊಂದೇನೋ ನಾವು ಗುರುತಿಸ್ಕೊಳ್ಬಿಡ್ಲಿ, ನಮ್ಗೆ ಅಧಿಕಾರ ಕೊಟ್ಬಿಡ್ಲಿ ಅನ್ನುವಂಥ ವಿಚಾರನ ಬಿಟ್ಟು ಹೊರತುಪಡಿಸು ನಾವು ಇದನ್ನ ಒಂದು ಸಿಸ್ಟಮ್ನ, ಒಂದು ದೀರ್ಘಕಾಲದ ಸಿಸ್ಟಮ್ನ ತರಬೇಕು ಅನ್ನುವಂಥ ಒಂದು ದೂರದೃಷ್ಟಿ ಇಟ್ಕೊಂಡು ಮಾಡ್ತಿರುವಂಥ ಉದ್ದೇಶ. ನೀವಿರ್ಲಿ ಇಲ್ಲೇ ಹೋಗ್ಲಿ, ಹೌದೌದು, ಇದು ನಮ್ಮ ಮೊದಲನೇ ಇಂಟೆನ್ಷನ್ ಇದೆ ನಮ್ದು. ನಾನು ಇರ್ಲಿ ಇಲ್ಲದೆ ಹೋಗ್ಲಿ, ಅದು ನಡ್ಕೊಂಡು ಹೋಗ್ಬೇಕು ಅನ್ನುವಂಥ. ಓಕೆ ಸರ್, ಪಾರ್ಟಿಯ ಸಿದ್ಧಾಂತಗಳನ್ನ ಹೇಗೆ ಇಟ್ಕೊಂಡಿದ್ದೀರಾ? ಯಾವ ವಿಚಾರಗಳ ಮೇಲೆ ನಿಮ್ಮ ಪಾರ್ಟಿ ರನ್ ಆಗುತ್ತೆ? ಈಗ ಉದಾಹರಣೆ ಕೊಟ್ಬಿಡ್ತೀನಿ. ಕಾಂಗ್ರೆಸ್ ಅಂದ್ರೆ ಸಾಮಾಜಿಕ ನ್ಯಾಯವನ್ನ ಇಟ್ಕೊಂಡು ಎಲ್ಲರಿಗೂ ಸಮಾಜದಲ್ಲಿ ನ್ಯಾಯ ಸಿಗಬೇಕು, ಕೆಳಗಡೆಯಿಂದ ಮೇಲ್ಗಡೆಯವರು ಎಲ್ಲರನ್ನೂ ಸಮಾನವಾಗಿ ನೋಡಬೇಕು, ಮತ್ತು ಹಿಂದುಳಿದವರು, ದಲಿತರು, ಅಲ್ಪಸಂಖ್ಯಾತರು ಇವ್ರನ್ನ ದೇಶಾದ್ಯಂತ ಒಗ್ಗೂಡಿಸುವಂಥ ಕೆಲಸಗಳನ್ನು ಕಾಂಗ್ರೆಸ್ ಮಾಡ್ತಾ ಇದೆ. BJP ರಾಷ್ಟ್ರ ಮೊದಲು,
ದೈವ ಮೊದಲು, ದೇಶ ಮೊದಲು ಅನ್ನೋ ಸ್ಲೋಗನ್ಗಳನ್ನ ಇಟ್ಕೊಂಡು ಒಂದೊಂದು ಅಂದರೆ ನ್ಯಾಷನಲ್ ಪಾರ್ಟಿ ಎರಡನ್ನ ನಿಮ್ಗೆ ಉದಾಹರಣೆ ಕೊಡ್ತಾ ಇದ್ದೀನಿ. ಇನ್ನು JDS ವಿಚಾರಕ್ಕೆ ಬರೋದಾದ್ರೆ ರಾಜ್ಯದಲ್ಲಿ ಕರ್ನಾಟಕ ಫಸ್ಟು, ಕನ್ನಡ ಫಸ್ಟು, ರೈತರು ಅನ್ನೋ ವಿಚಾರನ ಇಟ್ಕೊಂಡಿದ್ರೆ ನಿಮ್ಮ ಪಾರ್ಟಿಯ ಸಿದ್ಧಾಂತಗಳೇನು ಸರ್? ನೀವು ಹೇಳಿದ್ರಲ್ವಾ, ಇದೆಲ್ಲದರ ಒಗ್ಗೂಟ ಒಂದು ಸಮೂಹ ಅಂತಾನೆ ಅನ್ಬೋದು. ಯಾಕೆ ಅಂದರೆ ಅವರೆಲ್ಲರನ್ನು ಸುಮ್ಮನೆ ಪಾರ್ಟಿನ ಸ್ಟಾರ್ಟ್ ಮಾಡಿಲ್ಲ. 100 ವರ್ಷ ಒಂದು ಪಾರ್ಟಿ ಅಸ್ತಿತ್ವದಲ್ಲಿ ಇರಬೇಕು ಅಂತ ಹೇಳ್ತು ಅಂದರೆ ಅದರದ್ದೇ ಆದಂಥ ಒಂದು ಕಾರ್ಯಕ್ರಮ, ಅದರದ್ದೇ ಆದಂಥ ಒಂದು ಮಾನದಂಡ ಮತ್ತು ಅದರದ್ದೇ ಆದಂಥ ಪ್ರಯೋಜನಕಾರಿ ವಿಚಾರಗಳು ಮಾಡ್ಕೊಬರೋದ್ರಿಂದನೇ ಜನ ಇವತ್ತೂ ಕೂಡ ಒಂದು ಸ್ವಲ್ಪ ಜನ ಆದರೂ ವೋಟ್ ಆಗ್ತಾ ಇದ್ದಾರೆ. ಈವೊಂದು 100% ಆಗಲಿಲ್ಲ ಅಂತಂದ್ರೂ ಯಾವುದೋ ಒಂದು ಪರ್ಸೆಂಟೇಜಲ್ಲಿ ಅವ್ರ ವೋಟಿಂಗ್ ನಡೀತಾನೆ ಇದೆ. ಸೊ ಈ ಎಲ್ಲನೂ ಕೂಡ ನಾವು ಸಮ್ಮಿಶ್ರವಾಗಿ ನಮ್ಮದೇ ಆದಂಥ ಒಂದು ಹೊಸ ಸಿದ್ಧಾಂತ ಏನಪ್ಪ ಅಂತಂದರೆ, ಮುಂದಿನ ಯುವ ಪೀಳಿಗೆಗೆ ಬೇಕಾಗಿರುವಂಥ ಮೂಲಭೂತ ಸೌಕರ್ಯಗಳನ್ನ ಕ್ರಿಯೇಟ್ ಮಾಡುವಂಥದ್ದು, ಹಾಸ್ಪಿಟಲ್ ಮತ್ತು ಎಜುಕೇಷನ್ ಅನ್ನುವಂಥದ್ದು ಉಚಿತವಾಗಿ ಸಿಕ್ಕುವಂಥದ್ದು. ಈಗ ಅಮೇರಿಕಾದಲ್ಲಿ ಅಥವಾ ಬೆಳೆದಂಥ ಅಂತಾರಾಷ್ಟ್ರೀಯ ಮಟ್ಟದ ದೇಶಗಳಲ್ಲೆಲ್ಲ ಹೇಗೆ ಗೌರ್ಮೆಂಟ್ ಶಾಲೆಗೆ ಮಕ್ಕಳನ್ನ ಸೇರಿಸ್ತಾರೋ ಆ ಥರ ದಿನಗಳು ನಮ್ಮ ರಾಜ್ಯದಲ್ಲಿ, ನಮ್ಮ ದೇಶದಲ್ಲಿ ಬರಬೇಕು ಅನ್ನುವಂಥದ್ದು. ಹಾಸ್ಪಿಟಲ್ ಅನ್ನುವಂಥದ್ದು ಫ್ರೀ ಆಗಬೇಕು. ಮತ್ತು ಡಾಕ್ಟರ್ಸ್ ತುಂಬ ಕಡಿಮೆ ಬರ್ತಾ ಇದ್ದಾರೆ ನಮ್ಮ ದೇಶದಲ್ಲಿ. ನೀವು ಅಬ್ಸರ್ವ್ ಮಾಡ್ಬೋದು, ಬೇರೆ ದೇಶದಲ್ಲಿ ಈಗ ನ್ಯೂಜಿಲ್ಯಾಂಡ್, ಜರ್ಮನಿ ಅಥವಾ ದುಬೈ ಇಲ್ಲೆಲ್ಲ ನಿಮಗೆ ಒಂದು ಪೇಷಂಟ್ ಅಂದರೆ 8 ಪೇಷಂಟಿಂದ 10 ಪೇಷಂಟ್ ಅಷ್ಟೇ ಒಬ್ಬ ಡಾಕ್ಟರ್ ನೋಡ್ತಾರೆ ಒಂದು ದಿನಕ್ಕೆ. ಆದರೆ ನಮ್ಮ ದೇಶದಲ್ಲಿ ವಿಪರ್ಯಾಸ 100 ಜನ, 150, 200 ಜನ ಪೇಷಂಟ್ಸ್ನ ನೋಡ್ತಾರೆ. ಸೊ ಪ್ರೊಡಕ್ಟಿವಿಟಿ 300 ಬೆಡ್ ಆಸ್ಪತ್ರೆಗೆ ಇಬ್ರು ಡಾಕ್ಟರ್ ಇರ್ತಾರೆ. ಇಂಥ ವಿಪರ್ಯಾಸ ಎಲ್ಲ ಇರೋದ್ರಿಂದ ಸೊ ಡಾಕ್ಟ್ರಿಗೆ ಮೆಡಿಕಲ್ ಓದೋದಕ್ಕೆ ಹೆಚ್ಚು ಒತ್ತನ್ನು ಕೊಡಬೇಕು. ಹಾಸ್ಪಿಟಲ್ಲು ಪ್ರತಿ 20 ಕಿಲೋಮೀಟ್ರಿಗೆ ಹಾಸ್ಪಿಟಲ್ಸ್ ಇರಬೇಕು ಅನ್ನುವಂಥದ್ದು. ಎಜುಕೇಷನ್ ಸಿಸ್ಟಮಲ್ಲಿ ಅವರ ನಾಲೆಡ್ಜ್ಗೆ ತಕ್ಕಂಥ ಒಂದು ಸಿಸ್ಟಮ್ನ ತರಬೇಕು ಅನ್ನುವಂಥದ್ದು. ಸೊ ಈ ಥರ 10 ಹಲವಾರು ಮತ್ತು ಅನ್ಎಂಪ್ಲಾಯ್ಮೆಂಟ್ನ ಸಂಪೂರ್ಣವಾಗಿ ನಿರ್ಮೂಲನೆ ಮಾಡಬೇಕು ಅನ್ನುವಂಥ ಒಂದಷ್ಟು ಮಾನದಂಡಗಳನ್ನ ಇಟ್ಕೊಂಡು ನಾವು ಕೆಲಸಗಳನ್ನ ಮಾಡ್ತಾ ಇದ್ದೀವಿ. ಎಲ್ಲ ಪಾರ್ಟಿಗಳ ತತ್ವ ಸಿದ್ಧಾಂತ ನಿಮ್ಮ ಪಾರ್ಟಿ ಒಂದ್ರೊಳಗಡೆನೇ ಇದೆ. ಮತ್ತು ಇನ್ನೊಂದೇನೆಂದರೆ, ಈಗ ಕೆಲವು ಪಾರ್ಟಿಗಳು ಇರ್ಬೋದು, ಈಗ KRS ಪಾರ್ಟಿ ಅಂತ ಇರ್ಬೋದು, ಅದು ಭ್ರಷ್ಟಾಚಾರ ನಿರ್ಮೂಲನೆ ಅಂತಾನೆ ಒಂದು ಮಾಡ್ಕೊಂಡು ಹೋಗ್ತಾ ಇದೆ. ಪ್ರಜಾಕೀಯ ಅನ್ನೋದಿರ್ಬೋದು, ಪ್ರಜೆಗಳೇ ರಾಜರು ಅನ್ನುವಂಥ ಸಿದ್ಧಾಂತ ಅನ್ನೋದಿರ್ಬೋದು, ಅಥವಾ AAP ಅಂತಿರ್ಬೋದು, ಆಮ್ ಆದ್ಮಿ ಪಾರ್ಟಿ ಅಂತಿರ್ಬೋದು. ಸೊ ಅದರಲ್ಲಿ ಎಲ್ಲನೂ ಕೂಡ ಕ್ಲೀನ್ ಮಾಡೋಣ ನಾವು, ಅದೇ ಸೇಮ್ KRS ಥರನೇ ಯೋಚನೆ ಮಾಡುವಂಥದ್ದು ಇರ್ಬೋದು. ಸೊ ಇದನ್ನೆಲ್ಲರನ್ನು ಕೂಡ ಒಗ್ಗೂಡಿಸಿ ಭ್ರಷ್ಟಾಚಾರ ಆಗ್ತಿರೋದು ಇಲ್ಲಿ ಮೂಲಗಳನ್ನ ಕಂಡಿಡ್ಕೊಂಡು ಆ ಮೂಲಗಳಿಂದ ಅದರಿಂದ ಏನು ಫಲನ ತರ್ಬೋದು. ಆಮೇಲೆ ನಾವು ಯಾವುದೇ ಥರದ್ದು ನಮ್ಮ ಪಾರ್ಟಿಗೆ ನಾವು ಯಾವುದೇ ಥರದ್ದು ಬೆನಿಫಿಟ್ಸ್ಗಳನ್ನ ತಗೋಬೇಕು ಅಥವಾ ಯಾರಿಂದ ನಾವು ದುಡ್ಡು ತರಬೇಕು ಅನ್ನುವಂಥದ್ದಲ್ಲ. ಇಲ್ಲಿ ಏನೇನು ಸಮಸ್ಯೆ ಇದೆ, ನಮ್ಮ ಕರ್ನಾಟಕದಲ್ಲಿ ಏನೇನು ಸಮಸ್ಯೆ ಇದೆ, ಆ ಸಮಸ್ಯೆನ ಫುಲ್ಫಿಲ್ ಮಾಡೋದಕ್ಕೆ ಬಿಸ್ನೆಸ್ನ ಸ್ಟಾರ್ಟ್ ಮಾಡಿ ಮ್ಯಾಕೇಜ್ ಗ್ರೂಪ್ ಆಫ್ ಕಂಪ್ನೀಸ್ ಅಂತ ಮಾಡಿ ಅದ್ರ ಮುಖಾಂತರ ನಾವು ಉದ್ಯೋಗಗಳನ್ನ ಸೃಷ್ಟಿ ಮಾಡಿ ಅದ್ರ ಮುಖಾಂತರ ಸಮಸ್ಯೆಗಳನ್ನ ಪರಿಹಾರ ಮಾಡ್ಕೊಳ್ಳೋದಕ್ಕೆ ಅಂತ ಒಂದು ಫೌಂಡೇಶನ್ ಮಾಡಿ, ಮ್ಯಾಕೇಜ್ ಪರಮಾತ್ಮ ಫೌಂಡೇಶನ್ ಅಂತ ಮಾಡಿ, ಆ ಫೌಂಡೇಶನ್ ಮುಖಾಂತರ ಕೆಲಸ ಮಾಡಿಕೊಂಡು ಸೊ ಪೊಲಿಟಿಕಲ್ ಪಾರ್ಟಿಲಿ ಇದನ್ನ ಕ್ಲೀನ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಸರ್. ಓಕೆ ಸರ್, ಈ ಪೊಲಿಟಿಕಲ್ ಪಾರ್ಟಿ ಹೇಗೆ ವರ್ಕ್ ಆಗುತ್ತೆ ಅನ್ನೋದನ್ನ ನೀವು ಸಿದ್ಧಾಂತಗಳ ವಿಚಾರದಲ್ಲಿ ಹೇಳಿದ್ರಿ. ಸಂಘಟನೆ ವಿಚಾರಕ್ಕೆ ಬರೋದಾದ್ರೆ ಅದನ್ನೇ ಯಾವಾಗ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿದ್ದೀರಾ? ಮತ್ತು ಅದರ ಇಂಟೆನ್ಷನ್ ಏನು, ಸಂಘಟನೆ ಇಂಟೆನ್ಷನ್ ಏನು? ಯಾಕೆಂದರೆ ಈಗ ನೋಡಿ, ಕಾಂಗ್ರೆಸ್ಸು ಅಥವಾ JDS, BJPಯ ಸಂಘಟನೆ ಇಂಟೆನ್ಷನ್ ಕ್ಲಿಯರ್ ಇದೆ. ಅವ್ರದ್ದು ಕ್ಲಿಯರ್ ಆಗಿ ಎಲೆಕ್ಷನ್ಗೆ ಹೋಗ್ತಾರೆ ಅವರು. ಮತ್ತು ಜಿಲ್ಲಾ ಪಂಚಾಯತಿಗೆ ಒಬ್ಬರು ಲೀಡ್ರನ್ನ ರೆಡಿ ಮಾಡ್ತಾರೆ, ತಾಲೂಕ್ ಪಂಚಾಯತಿಗೆ ಒಬ್ಬರನ್ನ ರೆಡಿ ಮಾಡ್ತಾರೆ, MLAಗೆ ಒಬ್ಬರನ್ನ ರೆಡಿ ಮಾಡ್ತಾರೆ. ಸೊ ನಿಮ್ಮ ಲೀಡರ್ಶಿಪ್ 2nd ಲೈನ್, 3rd ಲೈನ್ ಮತ್ತು 4th ಲೈನ್ ಲೀಡರ್ಶಿಪ್ಗಳು ಯಾವ್ಯಾವ ಹಂತದಲ್ಲಿ ರೆಡಿ ಆಗುತ್ತೆ ಮತ್ತು ಅವರ ದೇವೋದ್ದೇಶಗಳು ಏನೇನಿರುತ್ತೆ? ಈಗ ನಾವು ಪೊಲಿಟಿಕಲ್ ಪಾರ್ಟಿ ಥರನೇ ಹೋಗ್ತಾ ಇಲ್ಲ ಸರ್. ಅಂದರೆ ನಾವು ಯಾವ ಥರ ಮಾಡಿದ್ದೀವಿ ಅಂದರೆ, ಕರ್ನಾಟಕನ 6 ಭಾಗವಾಗಿ ಮಾಡಿದ್ದೀವಿ, ಝೋನ್ಸ್ ಮಾಡಿದ್ದೀವಿ. ಗುಲ್ಬರ್ಗ ಝೋನು, ಬೆಳಗಾವಿ ಝೋನು, ಬಳ್ಳಾರಿ ಝೋನು, ಬೆಂಗಳೂರು ಝೋನು, ಮೈಸೂರು ಝೋನ್, ಮಂಗಳೂರು ಝೋನ್ ಅಂತ ಮಾಡಿದ್ದೀವಿ. ಸೊ 6 ಝೋನ್ ಅಂಡರಲ್ಲಿ ಜಿಲ್ಲೆಗಳು, ಆ ಜಿಲ್ಲೆ ಅಂಡರಲ್ಲಿ ತಾಲೂಕುಗಳು, ತಾಲೂಕು ಅಂಡರಲ್ಲಿ ಹೋಬಳಿ ಅಂಡರಲ್ಲಿ ಪಂಚಾಯತಿ ಅಂಡರಲ್ಲಿ ಹಳ್ಳಿಗಳು. ಸೊ ಈ ಲೆವೆಲಲ್ಲಿ, ಈ ಹೈರಾರ್ಕಿನಲ್ಲಿ ನಾವು ಮೊದಲು 44,000 ಜನಕ್ಕೆ ಎಂಪ್ಲಾಯ್ಮೆಂಟ್ನ ಕ್ರಿಯೇಟ್ ಮಾಡಬೇಕು ಅಂತ ಪ್ಲಾನ್ ಮಾಡಿದ್ದೀವಿ. ಓಕೆ, ಅದೀಗ ಆಲ್ರೆಡಿ 6 ಜನ ಝೋನ್ಸಲ್ಲಿದ್ದಾರೆ ಈಗ. ಸೊ ಏನಕ್ಕೆ ಇದನ್ನು ಹೇಳ್ತಿದ್ದೀನಿ ಅಂದರೆ, ಎಂಪ್ಲಾಯ್ಮೆಂಟನ್ನು ನಾವು ಕ್ರಿಯೇಟ್ ಮಾಡಿ ಮೂಲಭೂತ ಸೌಕರ್ಯಗಳನ್ನ ಕೊಡ್ತಾ ಅಲ್ಲಿ ನಾವೇನು ಮಾಡ್ತಾ ಇರ್ತೀವಿ ಅಂತಂದರೆ, ನಮ್ಮ ಸಿದ್ಧಾಂತ ಈಗ ನಾವು ಆಲ್ರೆಡಿ ಮೊಬೈಲ್ ಆ್ಯಪ್ನ ರೆಡಿ ಮಾಡಿದ್ದೀವಿ. ನಮ್ದು ಆಲ್ರೆಡಿ ಪೊಲಿಟಿಕಲ್ ಪಾರ್ಟಿಗೂ ಕೂಡ ಈಗ ಡೆಲ್ಲಿನಲ್ಲೆಲ್ಲ ಅಪ್ಲಿಕೇಶನ್ ಎಲ್ಲ ಹಾಕಿದ್ದೀವಿ. ನಾವೇನಂತಂದರೆ, ನಾನು ಆಯ್ಕೆ ಮಾಡಿದಂಥ ಒಬ್ಬ ಸಂಚಲನಕಾರ ಆಗಬಾರ್ದು, ನಾನು ಆಯ್ಕೆ ಮಾಡಿದಂಥ ಒಬ್ಬ ಸೆಕ್ರೆಟರಿ ಆಗಬಾರ್ದು, ಟ್ರೆಷರರ್ ಆಗಬಾರ್ದು, ಅಥವಾ ರಾಜ್ಯಾಧ್ಯಕ್ಷ ಆಗಬಾರ್ದು. ಸೊ ಆಯ್ಕೆ ಅನ್ನುವಂಥದ್ದು ಯೂನಿವರ್ಸಲ್ ಆಗಿ ಹೋಗಬೇಕು. ನಾವು ಹೇಗೆ ಹೇಳಿದಾಗೆ 6 ಕೋಟಿ ಕನ್ನಡಿಗರೇ ಹೈಕಮಾಂಡ್ ಅಂತ ನಾವು ಏನು ತತ್ವನ ಹೇಳಿದ್ದೀವಿ, ಘೋಷಣೆ ಮಾಡಿದ್ದೀವಿ. ಸೊ ಅವ್ರು ಆಯ್ಕೆ ಮಾಡುವಂಥವ್ರು ಆಗಬೇಕು ಅನ್ನುವಂಥ ಉದ್ದೇಶದಿಂದ ನಾವೇನು ಮಾಡ್ತಿದ್ದೀವಿ ಅಂದರೆ, ಅಲ್ಲಲ್ಲೇನೆ ನಮ್ಮ ಎಂಪ್ಲಾಯ್ಮೆಂಟ್ನ ಇಟ್ಟು ಆಯ್ಕೆಗಳನ್ನ ಶುರು ಮಾಡ್ತಾ ಇದ್ದೀವಿ. ಅದಕ್ಕೆ ಅಂತ ವೆಬ್ಸೈಟ್ ಮಾಡಿದ್ದೀವಿ, ಮೊಬೈಲ್ ಆ್ಯಪ್ ಮಾಡಿದ್ದೀವಿ. ಅದು ತುಂಬ ಅದ್ಭುತವಾಗಿ ಬಂದಿದೆ ಮೊಬೈಲ್ ಆ್ಯಪ್ ಕೂಡ. ಈಗ ಜುಲೈ
31ನೇ ತಾರೀಕು ಮೇಲೆ ನಾವು ಅದನ್ನು ಲಾಂಚ್ ಮಾಡ್ತೀವಿ ಆ್ಯಪ್ನ. ಸೊ ಆ್ಯಪ್ ಮುಖಾಂತರ ಅಲ್ಲಿ ಆಯ್ಕೆಗಳ ಪ್ರೊಸೆಸ್ ಶುರುವಾಗ್ತಾ ಹೋಗುತ್ತೆ. ಸಂಘಟನೆ ಹೇಗೆ ಅಂತ ಹೇಳ್ತು ಅಂದರೆ, ನಾವು ಬೇರೆಯವ್ರ ಸಂಘಟನೆ ಏನಂದರೆ ಅವ್ರು ಅದನ್ನು ಮಾಡಿಲ್ಲ, ಇವ್ರು ಇದನ್ನು ಮಾಡಿಲ್ಲ, ಇವ್ರು ಇದನ್ನು ಮಾಡಬೇಕಾಗಿತ್ತು, ಅದನ್ನು ಮಾಡಬೇಕಾಗಿತ್ತು ಅನ್ನುವಂಥ ವಿಚಾರಧಾರೆಗಳು ಬಂತು ಅಂದರೆ, ನಮ್ಮ ಸಂಘಟನೆ ಹೇಗಪ್ಪ ಅಂತಂದರೆ ಕಂಪ್ಲೇಂಟ್ ಹೇಳ್ದೇನೆ ಇದನ್ನು ಮಾಡಬೇಕಾ, ಫೌಂಡೇಶನಿಂದ ಮಾಡ್ಕೊಂಡು ಹೋಗೋಣ, ಇಲ್ಲಿ ಸರಿಯಾಗಬೇಕಾ, ಇದನ್ನು ಮಾಡ್ಕೊಂಡು ಹೋಗೋಣ, ಇಲ್ಲಿ ಏನು ಬೇಕು ಅದನ್ನು ಮಾಡಿ. ಸೊ ಈ ಥರ ನಮ್ಮ ಟೀಮು ಅಂದರೆ ಏನು ನಾವು ಕಾರ್ಯಕರ್ತರು ಅಂತ ಬೇರೆ ಪಾರ್ಟಿಯವರೆಲ್ಲ ಹೇಳ್ತಾರೆ, ಅವ್ರನ್ನ ನಾವು ಟೀಮ್ ಅಂತ ಅಂದ್ಕೊಂಡು ಆ ಟೀಮ್ ಮುಖಾಂತರ ನಾವು ಕೆಲಸನ ಮಾಡಿಸ್ಕೊಂಡು ಹೋಗ್ತೀವಿ. ಅದಕ್ಕೆ ಅಂತ ಒಂದು ದೊಡ್ಡ ಬಡ್ಜೆಟ್ನು ಕೂಡ ಫಂಡಿಂಗ್ ಮಾಡಿಕೊಂಡು ಆ ಫಂಡ್ ಮುಖಾಂತರ ಅವ್ರಿಗೆ ಎಂಪ್ಲಾಯ್ಮೆಂಟ್ ಅಂತೆಲ್ಲ ಕೊಟ್ಕೊಂಡು ಯಾರು ಆಯ್ಕೆ ಆಯ್ತಾರೆ ಎಲೆಕ್ಷನಲ್ಲಿ, ಅಂದರೆ ನಮ್ಮ ಇಂಟರ್ನಲ್ ಎಲೆಕ್ಷನ್ ನಾನೊಂದು ಲಾಸ್ಟ್ ವಿಡಿಯೋದಲ್ಲಿ ನಿಮ್ಮ ಹತ್ರ ನಾನು ಅದನ್ನು ಹೇಳಿದ್ದೆ, ಅಲ್ಲಿ ಆಯ್ಕೆ ಯಾರಾಗ್ತಾರೆ ಆ ಆಯ್ಕೆ ಆದಂಥ ವ್ಯಕ್ತಿಗಳಿಗೆ 3 ತಿಂಗಳು ಸತತವಾಗಿ ಕೆಲಸ ಮಾಡಿದ್ರೆ ಆತರಿಗೆ ಸಂಬಳ ಅಂತೆಲ್ಲ ಕೊಟ್ಕೊಂಡು ಅವನ್ನ ಟ್ರೈನಿಂಗ್ ಕೊಟ್ಕೊಂಡು ನಾವು ಕರ್ಕೊಂಡು ಹೋಗಬೇಕು ಅನ್ನುವಂಥದ್ದು. ಸೊ ಈಗ ಹೆಸರಿಗೆ ತಕ್ಕಂಗೆ ಇದೊಂದು ಕಾರ್ಪೊರೇಟ್ ಸಿಸ್ಟಮ್ ಥರ ರನ್ ಆಗುತ್ತೆ. ಪ್ರಾಬಲಿ ಇದನ್ನು ಒಂದು ಪೊಲಿಟಿಕಲ್ ಪಾರ್ಟಿ ಅಂತ ಹೇಳಿದ್ರೆ ಇಡೀ ಪ್ರಪಂಚದವರು ಈ ಸಿಸ್ಟಮ್ನ ನಮ್ಮ ಪೊಲಿಟಿಕಲ್ ಪಾರ್ಟಿಗೆ ತರಬೇಕು ಅನ್ನುವಂಥ ಒಂದು ಬೆಂಚ್ ಮಾರ್ಕ್ನ ನಾವು ಸೆಟ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ, ಆಯಿತಾ. ಇಲ್ಲಿರೋರು ನಮಗೆ ಪ್ರೋತ್ಸಾಹ ಕೊಡ್ತಾರೋ ಅಥವಾ ಮಾಡ್ತಾರೋ ಬಿಡ್ತಾರೋ ಅದು ನಮಗೆ ಬೇಡ, ಬಟ್ ಇಡೀ ಪ್ರಪಂಚ ಮೆಚ್ಚುವಂಥ ಒಂದು ಪೊಲಿಟಿಕಲ್ ಸಿದ್ಧಾಂತನ ಇಲ್ಲಿಗೆ ನಾವು ತಂದು ಅಪ್ಲೈ ಮಾಡ್ತೀವಿ. ಇವತ್ತಲ್ಲ ಅಂದರೆ ಇನ್ನು 10 ವರ್ಷ ಆಯ್ತಾ, 10 ವರ್ಷ 20 ವರ್ಷ 30 ವರ್ಷ ಆದಮೇಲೆ ಆದ್ರೂ ಜನಕ್ಕೆ ಹೌದಪ್ಪ ಇವ್ರು ಮಾಡಿರುವಂಥ ಒಂದು ಸಿಸ್ಟಮ್ ಸ್ಟೆಪ್ ಬೈ ಸ್ಟೆಪ್ ವೇವ್ ಲೆಂತ್ ಇದು ಕರೆಕ್ಟಾಗಿದೆ ಅನ್ನುವಂಥ ಒಂದು ದೂರಾಲೋಚನೆ ಇಟ್ಕೊಂಡು ನಾವು ಮಾಡ್ತಾ ಇದ್ದೀವಿ ಸರ್. ಓಕೆ ಸರ್, ಪೊಲಿಟಿಕಲ್ ಪಾರ್ಟಿಗಳು ಅಂದ ತಕ್ಷಣವೇ ಸಹಜವಾಗಿ ಚುನಾವಣೆಯೇ ಅವರ ನೇರ ಟಾರ್ಗೆಟ್ ಆಗಿರುತ್ತೆ. ಸೊ ಅದಕ್ಕೆ ಈಗ ನಮ್ಮ ಕಣ್ಮುಂದೆ ಇರೋ ಎಕ್ಸಾಂಪಲ್ಲು ನಿನ್ನೆ ಮೊನ್ನೆದು TVK ಪಾರ್ಟಿ, ಅವರು ಪಾರ್ಟಿ ಅನೌನ್ಸ್ ಮಾಡಿದ್ರು, ಡೈರೆಕ್ಟಾಗಿ ಚುನಾವಣೆಗೆ ಬಂದರು. ಸೊ ನಿಮ್ಮ ದೂರದೃಷ್ಟಿಯಲ್ಲಿ ಚುನಾವಣೆಯೂ ಇದೆಯಾ ಅಥವಾ ಬರೀ ಫೌಂಡೇಶನ್ ಮುಖಾಂತರ ಒಂದು ಕಾರ್ಪೊರೇಟ್ ಸಿಸ್ಟಮಲ್ಲಿ ಕೆಲಸ ಮಾಡ್ಕೊಂಡು ಹೋಗಬೇಕು ಅನ್ನೋದು ಇದೆಯಾ? 28ಕ್ಕೆ ಚುನಾವಣೆಯಲ್ಲಿ ನಾವು ಪಾರ್ಟಿಸಿಪೇಟ್ ಮಾಡ್ತೀವಿ. ನಾನು ಒಬ್ಬನೇ ಅಲ್ಲ, 224 ಕ್ಷೇತ್ರದಲ್ಲೂ ಜನ ಪಾರ್ಟಿಸಿಪೇಟ್ ಮಾಡ್ತಾರೆ 28ನೇ ಎಲೆಕ್ಷನ್ಗೆ. ಅದು ನಮ್ಮ ಮೊದಲನೇ ಸ್ಟೆಪ್ಪು ಎಲೆಕ್ಷನ್ಗೆ ರಾಜಕೀಯದಲ್ಲಿ. ಅಲ್ಲಿಂದ ಆಚೆಗೆ ನಮ್ಮದು ಕಂಟಿನ್ಯೂಸು, ಎಲ್ಲಿ ಗ್ರಾಮ ಪಂಚಾಯತಿ ಬರಲಿ, ಜಿಲ್ಲಾ ಪಂಚಾಯತಿ ಬರಲಿ, ವಾರ್ಡ್ ಎಲೆಕ್ಷನ್ ಬರಲಿ ಅಥವಾ GBC ಎಲೆಕ್ಷನ್ ಬರಲಿ, ಯಾವ ಎಲೆಕ್ಷನ್ ಆದರೂ ಬರಲಿ, ಎಲ್ಲ ಕಡೆನೂ ಕೂಡ ನಮ್ಮ ಮ್ಯಾಕಿ ಪಾಲಿಸೀಸಿಂದ ಅಭ್ಯರ್ಥಿಗಳು ಪಾರ್ಟಿಸಿಪೇಟ್ ಮಾಡ್ತಾರೆ, ನಿಲ್ತಾರೆ. ರಾಜ್ಯಸಭೆಗೂ ಲೋಕಸಭೆಗೂ ಕೂಡ ನಿಲ್ತಾರೆ, MLCಗಳು ಹಾಕ್ತಾರೆ. ಈ ಥರದ್ದೆಲ್ಲ ಆಗ್ತಾ ಹೋಗ್ತಾ ಇರುತ್ತೆ ನಮ್ಮದ್ರಲ್ಲಿ. ಬಟ್ ಈ 28ರ ತನಕ ನಾವು ಒಂದು ಬೆಂಚ್ ಮಾರ್ಕ್ನ ಸೆಟ್ ಮಾಡ್ತಾ ಇದ್ದೀವಿ. ಅದು ಸೆಟ್ ಆಗಿದ ತಕ್ಷಣ ಜನವರಿಯಿಂದ, ಅಂದರೆ ನಾವು 2027 ಜನವರಿಯಿಂದ ನಾವು ಅಧಿಕೃತವಾಗಿ ಜನಗಳ ಮಧ್ಯದಲ್ಲಿ ಕಾಣಿಸ್ಕೊಡ್ತೀವಿ. ಏನು ನೀವು TVK ಎಕ್ಸಾಂಪಲ್ ಕೊಡ್ತಿದ್ದೀರಾ, TVKನ ನೀವು ಫೇಸ್ಬುಕ್ ಅನ್ಕೊಳ್ಳೋದಿತ್ತು ಅಂತಂದ್ರೆ ನಾವು ಇನ್ಸ್ಟಾಗ್ರಾಮ್ ತರ, ಟ್ವಿಟರ್ ತರ ಬರ್ತಾ ಇದೀವಿ. ಓಕೆ, ಇನ್ಸ್ಟಾಗ್ರಾಮ್ ಬೇಗ ಜನಗಳಿಗೆ ತಲುಪ್ತು ಅಂತ, ಅದು ಟೆಕ್ನಾಲಜಿ. ಸರ್, ಈಗ ಅಭ್ಯರ್ಥಿಗಳ ಆಯ್ಕೆ ಪ್ರಕ್ರಿಯೆಯನ್ನು ನೀವು ನಿಮ್ಮ ಫ್ಲೆಕ್ಸ್ ಅಲ್ಲಿ ಅನೌನ್ಸ್ ಮಾಡ್ಕೊಂಡಿದ್ದೀರಾ, ಅಂದ್ರೆ ನಿಮ್ಮ ಘೋಷವಾಕ್ಯದಲ್ಲಿ ಅದಿದೆ, ಏನು ಮುಂದಿನ 18 ತಿಂಗಳು ಅವ್ರು ಮಾಡೋ ಕೆಲಸಗಳೇ ಅವರ ಆಯ್ಕೆಯ ರೂಪ ಆಗಿರುತ್ತೆ, ಆಯ್ಕೆಯ ಏನು ಕಾರ್ಯಕ್ರಮ ಆಗಿರುತ್ತೆ, ಕಾರ್ಯವೈಖರಿ ಅವರನ್ನ ನೋಡಿ ಜನನೇ ಡಿಸೈಡ್ ಮಾಡಬೇಕು ಅಂತ. ಹೇಗೆ ವರ್ಕ್ ಆಗುತ್ತೆ ಸರ್ ಅದಂದರೆ? ನಿಜವಾಗ್ಲೂ ಎಲೆಕ್ಷನ್ಗೆ ಇವತ್ತಿನ ಕಾಲಘಟ್ಟದಲ್ಲಿ ಮಿನಿಮಮ್ MLAಗೆ ನಿಂತ್ಕೋಬೇಕು ಅಂದರೆ 50 ಕೋಟಿ ಬೇಕು, ಒಬ್ಬ ಗ್ರಾಮ ಪಂಚಾಯತಿಗೆ ನಿಂತ್ಕೋತೀನಿ ಅಂದ್ರೆ ಒಂದು 50 ಲಕ್ಷ ಇಲ್ಲದೆ ಎಲೆಕ್ಷನ್ ನಿಲ್ಲಕ್ಕಾಗಲ್ಲ. ಬರೀ ಸಾರ್ವಜನಿಕ ವಲಯದಲ್ಲಿ ಮಾಡುವ ಕೆಲಸ ಕಾರ್ಯಗಳನ್ನೇ ಪರಿಗಣಿಸಿ ಚುನಾವಣೆಗೆ ನಿಲ್ಲಕ್ಕಾಗುತ್ತಾ? ನಿಂತ್ರೆ ಗೆಲ್ಲಕ್ಕಾಗತ್ತಾ? ಇಲ್ಲ, ನಾವು ಹೇಳ್ತಿದ್ದೀವಲ್ಲ, ಎಂಡ ಸರಾಯಿ ಅಥವಾ ದುಡ್ಡು ಹಂಚೋದ ಬಿಟ್ಟರೆ ನಾವು ಕೂಡ ಖರ್ಚು ಮಾಡಲೇಬೇಕು. ಖರ್ಚು ಮಾಡೋದಕ್ಕೆ ಅಂತಲೇ ನಾವೊಂದಷ್ಟು ಕಾರ್ಪಸ್ನ ನಾವು ಇಡ್ತಾ ಇದ್ದೀವಿ. ಸೊ ಏನಕ್ಕೆ ಖರ್ಚು ಅಂತ ಹೇಳ್ತು ಅಂದರೆ ಅದನ್ನು ನಾನು ಹೇಳ್ತಾ ಇದ್ದೀವಿ. ನಾವು ಏನು ಮಾಡ್ತಿದ್ದೀವಿ, ನಾವು ಏನು ಮಾಡಬೇಕು, ನಾವು ಜನರ ಹತ್ರ ಹೇಗೆ ಮಾತಾಡಬೇಕು, ಈ ಸಭೆಗಳನ್ನೆಲ್ಲ ಮಾಡಬೇಕು, ಓಡಾಟ ಮಾಡಬೇಕು. ಸೊ ಇದೆಲ್ಲದಕ್ಕೂ ಕೂಡ ಅದರದ್ದೇ ಆದಂಥ ಒಂದು ಖರ್ಚು ಬರ್ತಾ ಹೋಗುತ್ತೆ. ಸೊ ಆ ಖರ್ಚನ್ನ ನಮ್ಮ ಫೌಂಡೇಶನ್ ಮುಖಾಂತರ ನಾವು ಅದನ್ನು ಭರ್ತಿ ಮಾಡಿಕೊಂಡು ಪಾಲಿಸೀಸ್ಗೆ, ಮತ್ತು ಇಲ್ಲಿ ಬರುವಂಥ ಅಭ್ಯರ್ಥಿಗಳಿಗೂ ಯಾರ್ಯಾರು ವಾಲಂಟ್ರಿಯಾಗಿ ಮಾಡ್ತೀವಿ ಅಂತ ಹೇಳ್ತಾರೆ ಅವ್ರದ್ದು ಇದು ಮಾಡಿಕೊಂಡು, ಮತ್ತು ಇನ್ನೊಂದು ನಿಮ್ಗೆ ಹೇಳಿದ್ರೆ ನಾನು ಎಲೆಕ್ಷನ್ ಪ್ರೋಸೆಸ್ ಅಂತ ನಾವು ಮಾಡ್ತಾ ಇದ್ದೀವಿ ಅಂತ ನಮ್ಮ ಮೊಬೈಲ್ ಆ್ಯಪ್ ಮುಖಾಂತರನೇ ಮಾಡ್ತಾ ಇದ್ದೀವಿ. ಪ್ರತಿಯೊಬ್ಬರಿಗೂ ಯೂನಿಕ್ ಕೋಡ್ ಕೊಟ್ಕೊಂಡು ಆ ಕೋಡ್ ಮುಖಾಂತರ ನಾವು ಅಭ್ಯರ್ಥಿಗಳನ್ನ ಸೆಲೆಕ್ಟ್ ಮಾಡುವಂಥ ಪ್ರೋಸೆಸ್ನ ಮನೆಯಲ್ಲೇ ಕೂತ್ಕೊಂಡು ಒಂದೇ ಓಟ್, ಒಬ್ಬರಿಗೆ ಒಂದು ಓಟ್ ಮುಖಾಂತರ ಒಂದು ಲಾಗಿನ್ಗೆ ಒಂದು ಓಟ್ ಅಂತ ಮಾಡಿಕೊಂಡು ಅದ್ರ ಮುಖಾಂತರ ಆಯ್ಕೆ ಮಾಡಿ ಪ್ರತಿ ತಿಂಗಳು ಕೂಡ ಎಲೆಕ್ಷನ್ ಮಾಡ್ಕೊಂಡು ಹೋಗುವಂಥ ಒಂದು ಸಿದ್ಧಾಂತನ ಮಾಡಿದ್ದೀವಿ. ಸೊ ಇಲ್ಲಿ ಜಾತಿ ಭೇದ ಭಾವ ಇದು ಯಾವುದೇ ಥರದ್ದು ಇದ್ದಾರಲ್ಲ. ಮತ್ತು ಇನ್ನೊಂದೇನೆಂದರೆ ನಮ್ಮಲ್ಲಿ ಗಂಡು ಮಕ್ಕಳು ಹೆಣ್ಮಕ್ಳೇ ಇರಬೇಕು ಅನ್ನುವಂಥದ್ದು ಇಲ್ಲ, ಎಲ್ಲರಿಗೂ ಕೂಡ ಇದು ಮಾಡ್ತಾ ಹೋಗ್ತೀವಿ. ಅಷ್ಟೇ ಅಲ್ಲದೆ ಮುಂದೆ ಬರುವಂಥ ಪ್ರಜೆಗಳು, ಅಂದರೆ
ಈ ಬ್ಯೂರೋಕ್ರೇಟ್ಸ್ಗಳು ಯಾರಿದ್ದಾರೆ, IAS ಆಫೀಸರ್ ಓದೋರಾಗ್ಬೋದು, IPS ಓದೋರಾಗ್ಬೋದು, ಅಥವಾ CET ನೀಟು ಇದೆಲ್ಲ ಓದೋದಕ್ಕೆಲ್ಲದಕ್ಕೂ ಕೂಡ ನಮ್ಮ ಫೌಂಡೇಶನ್ ಮುಖಾಂತರ ಒಂದು ಕಡಿಮೆ ದರದಲ್ಲಿ ರಿಯಾಯಿತಿ ದರದಲ್ಲಿ ಇದು ಯಾವುದು ಅವ್ರದ್ದು ಸೆಂಟರ್ಸ್ಗಳನ್ನ ಮಾಡಿ ನಾವು ಅವ್ರಗಳಿಗೂ ಕೂಡ ಪ್ರೋತ್ಸಾಹ ಕೊಟ್ಟು ಅವರು ಕೂಡ ನಮ್ಮ ದೇಶದ ಪ್ರಖ್ಯಾತ ಪದವಿಗಳಾದಂಥ ಅತ್ಯುನ್ನತ ಪದವಿಗಳಾದಂಥ IAS IPS ಸೊ ಇದಕ್ಕೆಲ್ಲದಕ್ಕೂ ಕೂಡ ಅವರು ಕೂಡ ಆಯ್ಕೆ ಆಗೋಗ್ಲಿ ಅಂತ. ಬಿಕಾಸ್ ನಿಮಗೆ ಗೊತ್ತಿರ್ಬೋದು ಅನಿಸುತ್ತೆ, 4 ಲಕ್ಷ ಅಪ್ಲಿಕೇಶನ್ ಬಂತು ಅಂತಂದರೆ ಒಂದು 200-300 ಅದು ಜಾಸ್ತಿನೇ, 30-40ರಲ್ಲಿ ಮಾತ್ರ ನಮ್ಮ ರಾಜ್ಯದಿಂದ ಹೋಗ್ತಾ ಇದ್ದಾರೆ ಹೊರತು ಅದಕ್ಕಿಂತ ಜಾಸ್ತಿ ಜನ ಹೋಗ್ತಾನೆ ಇಲ್ಲ. ಬೇರೆ ರಾಜ್ಯದವರು ಇದ್ದಾರೆ ಬಿಕಾಸ್ ನಮ್ಮಲ್ಲಿರುವಂಥ ಕೊರತೆಗಳನ್ನ ಇದನ್ನು ಮಾಡುವಂಥದ್ದು. ಸೊ ಹಾಗೆ ಇದನ್ನು ಕೂಡ ಪ್ಯಾರಲಲ್ ಆಗಿ ನಾವು ತೊಗೊಂಡು ಹೋಗೋದ್ರಿಂದ ನಮಗೇನಾಗುತ್ತೆ ಅಂದರೆ ಎಜುಕೇಟೆಡ್ಸ್ ನಮ್ಮ ಜೊತೆ ಇರೋದ್ರಿಂದ, ಅಂದರೆ ನಾವಿವಾಗ ಈಗ ಆಲ್ರೆಡಿ 32 ಜನನ ಶಾರ್ಟ್ ಲಿಸ್ಟ್ ಮಾಡ್ತಾ ಇದ್ದೀವಿ. ನಮ್ಮ ಸಂಸ್ಥೆನಲ್ಲಿ ನಾವೀಗ ಕಮಿಷನರ್ಸ್ ಅಂತ ಇಡ್ತಾ ಇದ್ದೀವಿ. ಯಾರು ಪ್ರಿಲಿಮ್ಸ್ ಈಗ ಪ್ರಿಲಿಮ್ಸ್ ಮುಗಿಸಿರ್ತಾರೆ, IAS ಕಮಿಷನರ್ ಮೀನಿಂಗ್ ಅಂದ್ರೆ ಯಾವ್ದು ಡಿಸ್ಟ್ರಿಕ್ಟ್ ಕಮಿಷನರ್ ಸೇಮ್ ಅದೇ ವ್ಯಾಲ್ಯೂ ಅದೇ ಥರದೇ ಸಂವಿಧಾನ ಗೊತ್ತಿರುವಂಥವ್ರು, IAS ಕೇಡರಲ್ಲಿ ಇರುವಂಥವ್ರು, ಅವರು ಹುದ್ದೆಯಿಂದ ವಂಚಿತರಾಗಿರ್ತಾರೆ. ಅಂದರೆ ನಿಯರೆಸ್ಟ್ ಆಗಿ ಹೋಗಿರ್ತಾರೆ, ಇಂಟ್ರೂ ಅಟೆಂಡ್ ಮಾಡಿರ್ತಾರೆ, 2 ಮಾರ್ಕ್ಸ್ ಅಲ್ಲ 3 ಮಾರ್ಕ್ಸ್ ಅಲ್ಲ ಅವ್ರಿಗೆ ಸಿಕ್ಕಿರಲ್ಲ. ಸೊ ಇಂಥವ್ರಿಗೆ ಅಷ್ಟೇ ಸ್ಯಾಲ್ರಿ ಕೊಟ್ಟು ನಮ್ಮ ಸಂಸ್ಥೆಯಲ್ಲಿ ನಾವು ಅವ್ರನ್ನ ಮ್ಯಾಕಿಸ್ ಡಿಸ್ಟ್ರಿಕ್ಟ್ ಕಮಿಷನರ್ ಅಂತಲೇ ಇಟ್ಕೊಂಡು ಸೊ ಅವರ ಮುಖಾಂತರ ನಾವು ಏನೇನು ಬದಲಾವಣೆನ ತರಬೇಕು ಅಂತ ಹೋಗ್ತಾ ಇದ್ದೀವಿ. ಅಂದರೆ ನಾನು ಏನಕ್ಕೆ ಇದನ್ನು ಹೇಳ್ತಿದ್ದೀನಿ ಅಂದರೆ, ಈ PTಕ್ಕೆ ಏನಕ್ಕೆ ಈ ಮಾತಿಗೆ ಬೇಕು ಅಂತ ಹೇಳಿದ್ರೆ, ನಾವು ಪಾರದರ್ಶಕವಾಗಿ ಜನರಿಗೆ ಏನು ಕೆಲಸ ಮಾಡಬೇಕು ಅನ್ನುವಂಥದ್ದನ್ನು ತೋರಿಸ್ತಾ ಹೋಗ್ತೀವಿ. ಅಂದರೆ ಸರ್ಕಾರದಲ್ಲಿ ಈಗ ನಮ್ಮ ಊರು ಮಳವಳ್ಳಿ ಸೊ ಅಲ್ಲಿ ಒಬ್ಬ ಕಾಮನ್ ಮ್ಯಾನ್ ಆಗಿ ನನಗೆ ಸರ್ಕಾರದ ಜಾಗಗಳು ಯಾವುದು, ಸರ್ಕಾರದ ಯೋಜನೆಗಳೇನು, ಸರ್ಕಾರದ ಟೌನ್ಶಿಪ್ ಪ್ಲ್ಯಾನ್ ಏನು, ಅದು ಎಷ್ಟು ಜಾಗ ನಾವು ತಗೋಬೋದು, ಕೆರೆನ ಏನಕ್ಕೆ ಮಾಡಿದ್ದಾರೆ, ಇಲ್ಲಿ ಏನಕ್ಕೆ ಮಾಡಿದ್ದಾರೆ, ಸರ್ಕಾರದ ಇದು ಭೂಜಾಗ ಅಂತ ಇದ್ದಾರೆ, ಗೋಮಾಳ ಅಂದ್ರೆ ಯಾವುದು. ಸೊ ಇದು ಯಾವುದು ಕೂಡ ಒಬ್ಬ ಕಾಮನ್ ಮ್ಯಾನಿಗೆ ಗೊತ್ತಿಲ್ಲ. ಬಟ್ ಆ ಹುದ್ದೆನಲ್ಲಿರೋರು ಇದರಲ್ಲಿರುವಂಥವ್ರಿಗೆ ಅವರು ಅದು ಅರ್ಥ ಆಗುತ್ತೆ ಅಡ್ಮಿನಿಸ್ಟ್ರೇಟರ್ಗೆ. ಸೊ ಅದನ್ನು ನೋಡಿಕೊಂಡು ನಾವು ಈ ಬದಲಾವಣೆನ ತರಬೇಕು ಅಂತ ಹೋಗ್ತಾ ಇದ್ದೀವಿ. ಸೊ ಯಾವಾಗ ನಾವು ಅದನ್ನು ನೋಡ್ಕೊಂಡು ಇದನ್ನು ಮಾಡಬೇಕು ಅಂದ್ಕೊಂಡಿದ್ದೀವಿ, ಇವಾಗ ಏನಾಗುತ್ತೆ ಅಂತೇಳಿ ನಮಗೆ ಕ್ಲಿಯರ್ ಪಿಕ್ಚರ್ ಗೊತ್ತಾಗ್ತಾ ಹೋಗುತ್ತೆ ಜನಕ್ಕೆ ಏನು ಬೇಕು ಅನ್ನುವಂಥದ್ದು. ಸೊ ಜನರ ಕಷ್ಟನ ಜನಕ್ಕೂ ಗೊತ್ತಿಲ್ಲದಿರುವಂಥ ಕಷ್ಟನ ನಾವು ನೇರವಾಗಿ ನಿವಾರಣೆ ಮಾಡೋಕ್ಕೆ ಅಂತ ಹೋದಾಗ ಪ್ರಾಬಬಲಿ 1 ತಿಂಗಳು 2 ತಿಂಗಳು 3 ತಿಂಗಳು ನಮಗೆ ಅವ್ರು ವೋಟ್ ಆಗ್ತೇ ಇರ್ಬೋದು ಅಥವಾ ನಮ್ಮನ್ನ ಕನ್ಸಿಡರ್ ಮಾಡದೇ ಇರ್ಬೋದು. ನಾವು ಯಾವಾಗ ನಿರಂತರವಾಗಿ ಕೆಲಸ ಮಾಡ್ಕೊಂಡು ಹೋಗ್ತಾ ಇರ್ತೀವಿ, ಪ್ರಾಯಶಃ ಅವರವಾಗ ನಮ್ಮ ಪಾಲಿಸೀಸ್ಗೆ ಏನು ಮಾಡಬೇಕು ಅದನ್ನು ಮಾಡುವಂಥ ಅವಕಾಶಗಳು ಬರ್ಬೋದು ಅನ್ನುವಂಥದ್ದು ನಮ್ಮ ದೃಷ್ಟಿಕೋನ. ಸರ್, ಈಗ ದೇಶಾದ್ಯಂತ ಮೊನ್ನೆ ಇನ್ಸಿಡೆಂಟ್ಗಳು, ಇವತ್ತು ಬೆಳಿಗ್ಗೆ ಆಗ್ತಾ ಇರೋ ಇನ್ಸಿಡೆಂಟ್ಗಳನ್ನು ನೋಡಿದಾಗ ದೇಶದಲ್ಲಿ ಬದಲಾವಣೆಯನ್ನು ಜನ ಬಯಸ್ತಾ ಇದ್ದಾರೆ ಅಂತ ನಿಮ್ಗೆ ಅನ್ಸುತ್ತಾ? ಖಂಡಿತವಾಗ್ಲೂ ಬಯಸ್ತಾ ಇದ್ದಾರೆ. ಈಗ ಏನಾಗಿದೆ ಅಂದರೆ, ಜನಕ್ಕೆ ತಮ್ಮದೇ ಆದಂಥ ಬ್ಯುಸಿನಲ್ಲಿ ಕೂತ್ಬಿಟ್ಟಿದ್ದಾರೆ. ನಿಮಗೆ ಒಂದು ವಿಪರ್ಯಾಸ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಇಡೀ ಭಾರತ ದೇಶದಲ್ಲಿ 140 ಕೋಟಿ ಜನಸಂಖ್ಯೆ ಇತ್ತು ಅಂದರು. ಇದರಲ್ಲಿರುವಂಥ ಕರೆಕ್ಟ್ ಆಂಟ್ರಪ್ರೆನರ್ಸ್ ಅಂದರೆ 200 ಜನ ಅಷ್ಟೇ. ಇಡೀ ದೇಶದಲ್ಲಿರುವ 200 ಜನ ಬಿಟ್ಟರೆ ಇನ್ಯಾರೂ ನೆಮ್ಮದಿಯಾಗಿ ಕೆಲಸ ಮಾಡ್ತಾ ಇಲ್ಲ. ಸೋ ಕಾಲ್ಡ್ ಬಿಸ್ನೆಸ್ ಪೀಪಲ್ಸ್ ಎಲ್ಲರೂ ಎಷ್ಟು ಸ್ಟ್ರಗಲ್ ಮಾಡ್ತಿದ್ದಾರೆ ಅಂದರೆ, ಬದುಕೋದಕ್ಕೆ ಸ್ಟ್ರಗಲ್ ಮಾಡ್ತಾರೆ, ಅಥವಾ ಕಾಂಪಿಟೇಷನಲ್ಲಿ ಇರೋದಕ್ಕೆ ಸ್ಟ್ರಗಲ್ ಮಾಡ್ತಾರೆ, ನಾಳೆಯನ್ನು ನಾನು ನೋಡಬೇಕು ಅಂತ ಸ್ಟ್ರಗಲ್ ಮಾಡ್ತಾ ಹೋಗ್ತಾರೆ. ಸೊ ಇವೆಲ್ಲ ಆಗ್ತಿರೋದು ಏನಕ್ಕೆ ಅಂದರೆ, ನಮ್ಮಲ್ಲಿ ಅದ್ರ ಬಗ್ಗೆ ಇಲ್ಲದಿರುವಂಥ ನಾಲೆಡ್ಜಿಂದ. ಸೊ ಈ ನಾಲೆಡ್ಜ್ಗಳೆಲ್ಲ ಇಲ್ಲದೆ ಇರೋದ್ರಿಂದ ಅವರಿಗೆ ಅವ್ರ ಜೀವನ ಕಟ್ಕೊಳ್ಳೋದೇ ಒಂದು ದೊಡ್ಡ ವಿಪರ್ಯಾಸ ಆಗಿರೋದ್ರಿಂದ ಅವ್ರು ಬೇರೆದ್ರ ಬಗ್ಗೆ ಯೋಚನೆ ಮಾಡೋಕ್ಕಾಗ್ತಿಲ್ಲ. ಬಟ್ ಅವರಿಗೆ ಬದಲಾವಣೆ ಬೇಕೇ ಬೇಕು. ಇವತ್ತು ನೋಡಿ, ಇತಿಹಾಸ ಅಲ್ವಾ, ಈಗ TVKನ ನಾವೆಲ್ಲ ಕಡೆ ಹೇಳ್ತೀವಿ, ಅದು ಇತಿಹಾಸ. ಅದು TVKನಲ್ಲಿ ದುಡ್ಡು ಇಸ್ಕೊಳ್ಳದೆ ಓಟ್ ಹಾಕಿದ್ದಾರೆ. ಮೆಜಾರಿಟಿ ಆಲ್ಮೋಸ್ಟ್ 108 ಸೀಟ್ ಕೊಟ್ಟಿದ್ದಾರೆ ಅಂತಂದರೆ ಅದು ಸಣ್ಣ ವಿಷಯನಲ್ಲ. ಮತ್ತು ಮಿಕ್ಕದಂಥ ಸೀಟ್ಗಳು ಕಡಿಮೆ ಅಂತರದಲ್ಲಿ ಅವರು ಸೋತಿದ್ದಾರೆ TVK ಅವರು ಅಂತಂದರೆ, ಜನಕ್ಕೆ ಅಲ್ಲೂ ಬದಲಾವಣೆ ಬೇಕು ಅಂತಂದರೆ ಇಲ್ಲಿ ಬೇಕು ಅನ್ನೋದಲ್ಲ, ಇಲ್ಲಿ ತುಂಬ ಬೇಕೇ ಬೇಕಾಗಿದೆ. ಇಲ್ಲಿ ಕರೆಕ್ಟಾದಂಥ ಒಬ್ಬರು ನಾಯಕರು ಬರ್ತಾ ಇಲ್ಲ, ಒಬ್ಬರು ಲೀಡರ್ಸ್ ಬರ್ತಾ ಇಲ್ಲ, ಒಬ್ಬರು ಕ್ಯಾಪ್ಟನ್ನು, ಡ್ರೈವರು, ಡೈರೆಕ್ಟ್ರು, ಇವ್ರು ಯಾರೂ ಇಲ್ಲ ಮುಂದ್ಗಡೆ ಹೇಳ್ಕೊಂಡು ಹೋಗೋರು. ಸೊ ಇವ್ರು ಬಂತು ಅಂದರೆ ಅವರೆಲ್ಲರೂ ಕೂಡ ಅವ್ರನ್ನ ಫಾಲೋ ಮಾಡೋಕ್ಕೆ ಶುರು ಮಾಡ್ತಾರೆ, ಮತ್ತು ಬದಲಾವಣೆ ತಂದೆ ತರ್ತಾರೆ. ಬದಲಾವಣೆ ಆಗಬೇಕು ಅನ್ನೋದಾದರೆ ಏನಾಗಬೇಕು ಸರ್ ನಿಮ್ಮ ಪ್ರಕಾರ? ನೀವು ಒಂದು ಪಾರ್ಟಿಯನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀರಾ ಅಂದರೆ ನಿಮ್ಮ ಆಲೋಚನೆಗಳೇ ಬೇರೆ ಇರ್ತವೆ. ಕಾಮನ್ ಮ್ಯಾನ್ಗಿಂತ ಒಂದು 10 ಟೈಮ್ಸ್ ಎಕ್ಸ್ಟ್ರಾ ಯೋಚನೆಗಳನ್ನು ನೀವು ಮಾಡಿನೇ ಪಾರ್ಟಿಯನ್ನು ಫೌಂಡ್ ಮಾಡಬೇಕು ಅಂತ ಡಿಸೈಡ್ ಮಾಡಿರ್ತೀರ. ಏನು ಬದಲಾವಣೆಯನ್ನು ಜಗತ್ತು ಬಯಸ್ತಾ ಇದೆ, ಭಾರತ ಬಯಸ್ತಾ ಇದೆ, ಕರ್ನಾಟಕ ಬಯಸ್ತಾ ಇದೆ? ಮೂಲಭೂತ ಸರ್, ಬದುಕೋದಕ್ಕೆ ಅವಕಾಶ ಮಾಡಬೇಕು ಸರ್. ಇವತ್ತು ನೋಡಿ, ನಮ್ಗೆ ಯಾರಿಗೂ ಸ್ವಾತಂತ್ರ್ಯ ಇಲ್ಲ ಸರ್. ನಾವು ದುಡಿತಿರೋ ದುಡ್ಡನ್ನ ನಾವು ಕರೆಕ್ಟಾಗಿ ಇಟ್ಕೊಳ್ಳೋಕ್ಕಾಗ್ತಾ ಇಲ್ಲ. ಕರೆಕ್ಟು, ಭ್ರಷ್ಟಾಚಾರರು ಇದ್ದಾರೆ, ಕಪ್ಪು ಹಣ ಇಟ್ಕೊಂಡಿರೋರು ಇದ್ದಾರೆ. ಆದರೆ ಎಲ್ಲರೂ ಕಪ್ಪು ಹಣ ಮಾಡಲ್ಲ. ಒಬ್ಬ ಮಿಡಲ್ ಕ್ಲಾಸ್ ಫ್ಯಾಮಿಲಿಯವನು ಅವ್ನು ದುಡಿದಿರೋ ದುಡ್ಡನ್ನ, ಅವ್ನು ದುಡಿದಿರೋ ಕ್ಯಾಶ್ನ ಅವ್ನು ಬ್ಯಾಂಕಲ್ಲಿ ಹಾಕೋಕ್ಕೆ ತುಂಬ ರಿಸ್ಟ್ರಿಕ್ಷನ್ಸ್ ಇದೆ. ಬ್ಯಾಂಕಲ್ಲಿ ಅವ್ನ ದುಡ್ಡನ್ನ ಅವನು ಕೊಡೋದಕ್ಕೆ ರಿಸ್ಟ್ರಿಕ್ಷನ್ಸ್ ಇದೆ, ಲಿಮಿಟೇಷನ್ಸ್ ಇದೆ. ಅರ್ಥ ಆಯ್ತಾ? ಅವ್ನ ದುಡ್ಡು ಅವನು ಇಟ್ಟಿದ್ರೆ ಮಿನಿಮಮ್ ಬ್ಯಾಲೆನ್ಸ್ ಇಟ್ಟಿಲ್ಲ ಅಂತ ಪೆನಾಲ್ಟಿ ಹಾಕ್ತಾರೆ, ATM ಅಲ್ಲಿ ಡ್ರಾ ಮಾಡಿದ್ರೆ ATM ಚಾರ್ಜಸ್ ಅಂತ ಹಾಕ್ತಾರೆ. ಅಂದರೆ ನಾನು ಹೇಳ್ತಿರೋದು ಬೇಸಿಕ್ ಅಲ್ಲಿಂದ.
ಸರ್ಕಾರಿ ಶಾಲೆನಲ್ಲಿ ಓದಲಿ, ಪ್ರೈವೇಟ್ ಶಾಲೆನಲ್ಲಿ ಓದಲಿ, ಅವನು ಓದಂಥ ವಿದ್ಯೆಗೆ ಕೆಲಸ ಸಿಗ್ತಾ ಇಲ್ಲ. ಗೌರ್ಮೆಂಟ್ ಶಾಲೆಗೆ ಹೋಗಲಿ ಅಥವಾ ಗೌರ್ಮೆಂಟ್ ಹಾಸ್ಪಿಟಲ್ಗೆ ಹೋಗಲಿ ಅಥವಾ ಪ್ರೈವೇಟ್ ಹಾಸ್ಪಿಟಲ್ಗೆ ಹೋಗಲಿ, ಅವನಿಗೆ ಬೇಕಾಗಿರುವಂಥ ಟ್ರೀಟ್ಮೆಂಟ್ ಸಿಗ್ತಾ ಇಲ್ಲ. ಒಂದು ಪ್ರೈವೇಟಲ್ಲಿ ಸಿಗ್ಬೋದು, ಬಟ್ ಯಥೇಚ್ಛವಾಗಿ ಮಾಡ್ತಾರೆ, ಅಥವಾ ಮೋಸನೂ ಮಾಡುವಂಥವ್ರು ಇದ್ದಾರೆ, ತುಂಬಾನೇ ಮೋಸ ಮಾಡ್ತಿರುವಂಥದ್ದು ಇದೆ. ಎಕ್ಸ್ಪೆನ್ಸಿವ್ ಮಾಡ್ತಾರೆ, ಜೊತೆಗೆ ಮೋಸನೂ ಮಾಡ್ತಾರೆ. ಬೇಕು ಅಂತ ಬೇರೆ ಬೇರೆ ಥರ ಟೆಸ್ಟ್ ಎಲ್ಲ ಮಾಡುವಂಥ ಇದೆಲ್ಲ ಇದೆ. ಅಂದರೆ ಇಲ್ಲಿ ಪ್ರಾಪರ್ ಆದಂಥ ಸಿಸ್ಟಮೇ ಇಲ್ಲ. ಜನ ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಬದುಕ್ತಾ ಇದ್ದಾರೆ. ಭಾರತ ದೇಶದಲ್ಲಿ ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಬದುಕ್ತಾ ಇದ್ದಾರೆ. ಅವರಿಗೆ ನಾವು ತೆರಿಬೇಕು, ಅವ್ರ ಕಣ್ಣನ್ನು ತೆರೆಸ್ಬೇಕು. ಅದಕ್ಕೆ ನಮ್ಮ ಮ್ಯಾಕಿ ಪಾಲಿಸೀಸ್ ಚಿಹ್ನೆ ಏನಪ್ಪ ಅಂದರೆ ಬಾಗ್ಲು ಅಥವಾ ವಿಂಡೋಸ್ ಅಂತ ಅನ್ಬೋದು. ಸೊ ನಾವು ತೆರಿತಾ ಇದ್ದೀವಿ, ಎಲ್ಲರ ಕಣ್ಣನ್ನು ತೆರಿತಾ ಇದ್ದೀವಿ. ಆ ಕಣ್ಣು ತೆರೀದು ಹೇಗೆ? ನಾನೇನೋ ಮಾಡ್ತಾ ಇದ್ದೀನಿ, ಬದಲಾವಣೆ ಮಾಡ್ತಿದ್ದೀನಿ ಬನ್ನಿ ಅಂತ ಹೇಳ್ತು ಅಂದರೆ ಯಾರಿಗೂ ಅರ್ಥ ಆಗಲ್ಲ. ಇದು ಬದಲಾವಣೆ ಮಾಡ್ತಾ ಹೋದ್ರೆ, ತೋರಿಸ್ಕೊಳ್ತಾ ಹೋದರೆ. ಸೊ ನಾನು CM ಆಗಬೇಕು ಅಂತಿಲ್ಲ, ನಾನೀಗ ಆಲ್ರೆಡಿ CM ಆಗಿಬಿಟ್ಟಿದ್ದೀನಿ. ಜನ ನನ್ನ ಆಯ್ಕೆ ಮಾಡಬೇಕು ಅನ್ನೋದಲ್ಲ, ನಾನು ಈ ಭಾರತದಲ್ಲಿ ಹುಟ್ಟಿರೋದೇ ನನ್ನ ಆಯ್ಕೆ. ನನಗೆ ಇಷ್ಟೊಂದು ಬಿಸ್ನೆಸ್ಗೆ ಕೊಡೋದಕ್ಕೆ ಎಲ್ಲರೂ ಕೂಡ ನನಗೆ ಅವಕಾಶ ಮಾಡಿಕೊಡ್ತಿದ್ದಾರೆ. ಇದೇ ನನ್ನ ಅಧಿಕಾರ. ಈಗ ನನ್ನ ಮನಸ್ಸಲ್ಲಿ ಬರ್ತಿದ್ದಿಲ್ಲ ಒಂದು ಆಲೋಚನೆ, ನಾನೇನೋ ಮಾಡಬೇಕು ಅನ್ನುವಂಥದ್ದು, ಇದೇ ನನಗೆ ಸಿಕ್ಕಿರುವಂಥ ಒಂದು ಸ್ಥಾನ. ಸೊ ಇದನ್ನೆಲ್ಲ ಇಟ್ಕೊಂಡು ನಾನು ಸುಮ್ಮನೆ ಕೂತ್ಕೊಳ್ಳೋ ಬದಲು ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಪ್ರಾಯಶಃ ಒಂದು ಸ್ವಲ್ಪ ದಿನ ಆಗ್ತಿದ್ದಂಗೆ ಜನಕ್ಕೆ ಅದು ಅರ್ಥ ಆಗ್ತಾ ಹೋಗುತ್ತೆ. ಈಗ ಆಲ್ರೆಡಿ ನಮ್ಮನ್ನು ಸುಮಾರು ಜನ 50-60 ಸಾವಿರ ಜನ ನಮ್ಮನ್ನು ಫಾಲೋ ಮಾಡ್ತಾ ಇದ್ದಾರೆ. ಇವತ್ತು ನಾವು ಹೇಳುವಂಥ ವಿಚಾರನ ಕೇಳ್ತಾ ಇದ್ದಾರೆ ತುಂಬ ಜನ. ಇದು ಒಂದು ಆಶ್ಚರ್ಯ ಏನಪ್ಪ ಅಂದರೆ, ರೋಡಲ್ಲಿ ಹೋದರೆ ನಮ್ಮನ್ನು ಗುರುತಿಸುವಂಥ ಮಟ್ಟದಲ್ಲಿ ಇವತ್ತು ಬಂದಿದ್ದೀವಿ. ನೀವು ಮ್ಯಾಕಿ ಸಂಸ್ಥೆಯವರಲ್ವ ನೀವು ಅಂತನ್ನುವಂಥ ಪಾಲಿಸೀಸ್ ಅನ್ನೋದು ತುಂಬ ಜನ ಕಷ್ಟ ಆದರೂ ಮ್ಯಾಕಿ ಅಂತ ಅನ್ನುವಂಥ ಒಂದು ಪದನಂತೂ ಹೇಳ್ತಾ ಇದ್ದಾರೆ. ಸೊ ಆ ಲೆವೆಲ್ಗೆ ಬಂದಿದ್ದೇವೆ. ಸೊ ಇದನ್ನೆಲ್ಲ ಬದಲಾವಣೆ ಮಾಡ್ಕೊಬರ್ಬೇಕು, ಮೂಲಭೂತ ಹಕ್ಕುಗಳನ್ನ ಬದಲಾವಣೆ ಮಾಡ್ಕೊಬರ್ಬೇಕು ಅನ್ನುವಂಥದ್ದು. ಮತ್ತು ನಾವು ಎಲ್ಲೋ ಕಳೆದು ಬಿಡ್ತೀವಿ ಸರ್. ಇವತ್ತು ನೋಡಿ, ನಾವು ಈಗ ರಿಲಯನ್ಸ್ಗೂ ನಮಗೂ ಏನು ವ್ಯತ್ಯಾಸ ಇಲ್ಲ. ರಿಲಯನ್ಸು ಒಂದು ಸೂಪರ್ ಮಾರ್ಕೆಟ್ ಮಾಡ್ತಾ ಇದೆ, ಒಂದು ನಗರಕ್ಕೆ ನಾವು ಸೂಪರ್ ಮಾರ್ಕೆಟ್ ಮಾಡ್ತಾ ಇದ್ದೀವಿ. ರಿಲಯನ್ಸ್ ಜಿಯೋ ಸ್ಟುಡಿಯೋಸ್ ಅಂತಿದೆ, ನಮ್ಮದು ಮ್ಯಾಕಿಸ್ ಪ್ರೊಡಕ್ಷನ್ಸ್ ಅಂತ ಇದೆ, ನಾವು ಸಿನಿಮಾ ಮಾಡ್ತಾ ಇದ್ದೀವಿ. ನಮ್ಮದು ಮೀಡಿಯಾ ಇದೆ, ನಾವು ಕೂಡ ಇವತ್ತು ಅವ್ರದ್ದು ಜಿಯೋ ನೆಟ್ವರ್ಕ್ ಇತ್ತು ಅಂದರೆ ನಾವು ಇವಾಗ ವಾಯ್ಟೆಲ್ ಅಂತ ಒಂದು ಕಂಪ್ನಿ ಮಾಡ್ತಾ ಇದ್ವಿ. ಸೊ ಆ ಥರ ನಾವೇನಪ್ಪ ಅಂತ ಹೇಳ್ತು ಅಂದರೆ, ಆ ಥರ ಬದಲಾವಣೆಗಳನ್ನ ತರಬೇಕು ಅಂತ ಅಂದ್ಬಿಟ್ಟು ಪ್ರತಿಯೊಂದು ಹೆಜ್ಜೆನಲ್ಲೂ ನಾವು ಹೋಗ್ತಾ ಇದ್ದೀವಿ. ಸೊ ಈ ಮೂಲಭೂತ ಬದಲಾವಣೆಗಳು ತರ್ತಾ ಏನಾಗುತ್ತೆ ಅಂದರೆ, ಜನ ಇಡೀ ಸರ್ಕಾರ ಅಂದರೆ ಯಾರು? ಜನನೇ ಸರ್ಕಾರನ ನಾವು ಚೆನ್ನಾಗಿ ನೋಡ್ಕೋಬೇಕು ಅಂದರೆ ಫಸ್ಟ್ ಜನರನ್ನು ಚೆನ್ನಾಗಿ ನೋಡ್ಕೊಳ್ತು ಅಂದ್ರೆ ಅಲ್ಲಿ ಮುಗಿದೋಗುತ್ತೆ. ನಾನು ಸುಮಾರು ವಿಡಿಯೋಗಳಲ್ಲೂ ಹೇಳಿದ್ದೀನಿ, ಈ ವಿಡಿಯೋದಲ್ಲಿ ಹೇಳಿದಾಗ ಈ ವೀಕ್ಷಕರಿಗೆ ಅರ್ಥ ಆಗ್ತಾ ಹೋಗುತ್ತೆ. 4 ಕ್ಯಾಟಗರಿ ಜನ ಇದ್ದಾರೆ ನಮ್ಮ ಬಿಸ್ನೆಸ್ ಪ್ರಾಸ್ಪೆಕ್ಟಿವ್, ಅದು ಎಲ್ಲದಕ್ಕೂ ಅಪ್ಲೈ ಆಗುತ್ತೆ. ಸೊ 4 ಕ್ಯಾಟಗರಿ ಜನ ಇದ್ದಾರೆ. ಒಬ್ಬರು ತಾನು ಬದುಕಬೇಕು ಅಂತ ದುಡಿತಾ ಇರ್ತಾನೆ, ಬದುಕಬೇಕು ಅಂತ ಡೈಲಿ ವೇಜಸ್ ಕೆಲಸ ಮಾಡೋನು, ಕೂಲಿ ಕೆಲಸ ಮಾಡೋನು. ಅವನು ನಾಳೆ ಬೆಳಗ್ಗೆ ನೋಡಬೇಕು ಅಂದರೆ ಅವ್ನು ದುಡಿಬೇಕು ಅನ್ನುವಂಥ ಮಟ್ಟದಲ್ಲಿರ್ತಾನೆ. ಇನ್ನೊಬ್ಬ ಇರ್ತಾನೆ, ಅವನೇನಪ್ಪ ಅಂದರೆ 4 ಜನ ಥರ ಬದುಕಬೇಕು ಅಂತಿರ್ತಾನೆ. ಅವನು ಕೆಲಸಕ್ಕೆ ಹೋಗೋನಾಗಿರ್ತಾನೆ, ತಿಂಗಳಿಗೆ ಸಂಬಳ ಬರ್ತಿರುತ್ತೆ, ಅವನು EMI ಮಾಡಿರ್ತಾನೆ, ಅದನ್ನೆಲ್ಲ ಕಟ್ಟೋದಕ್ಕೆ ಜವಾಬ್ದಾರಿ ಇಟ್ಕೊಂಡು ಮಾಡ್ತಾ ಇರ್ತಾನೆ. ಇನ್ನೊಬ್ಬ ಇರ್ತಾನೆ, ಅದ್ರ ಮೇಲ್ಗಡೆ ಇರುವಂಥವನು, ನಾನು ಚೆನ್ನಾಗಿ ಬದುಕಿದ್ದೀನಿ, 4 ಜನ ಥರನೂ ಇದ್ದೀನಿ, ಅದಕ್ಕಿಂತ ಚೆನ್ನಾಗಿದ್ದೀನಿ, ಬಟ್ ನಾನು ಆಯ್ಕೆ ಬದುಕಬೇಕು ಅಂದ್ಕೊಂಡಿರ್ತಾನೆ. ಆಯ್ಕೆ ನಾನು ಇದನ್ನೇ ಚೂಸ್ ಮಾಡಬೇಕು, ಇದನ್ನೇ ಬಟ್ಟೆ ಹಾಕಬೇಕು, ಇದನ್ನೇ ತಿನ್ನಬೇಕು, ಈ ಥರ ಇರೋದು. ಇನ್ನೊಬ್ಬ ಕೊನೆಯವನಿರ್ತಾನೆ, ನಾನು ಲ್ಯಾವಿಶ್ ಆಗಿ ಬದುಕಬೇಕು, ನಾನು ಪ್ರಪಂಚದಲ್ಲಿರುವಂಥ ಎಲ್ಲ ಭೋಗಗಳನ್ನೂ ಎಂಜಾಯ್ ಮಾಡ್ಕೊಂಡು ನಾನು ಬದುಕಬೇಕು ಅನ್ನೋರಿರ್ತಾರೆ. ಸೊ ಈ 4 ಕ್ಯಾಟಗರಿ ಜನರಲ್ಲಿ ಈ ಕೆಳಗಡೆ 2 ಕ್ಯಾಟಗರಿ ಜನ ಇದ್ದಾರಲ್ಲ, ಇವರೇ ಮೇಜರ್ ಇದ್ದಾರೆ. ಮೇಲ್ಗಡೆ ಮಧ್ಯದಲ್ಲಿದ್ದಾನಲ್ಲ ಒಬ್ಬ, ಅವನು ಸ್ವಲ್ಪ ಇದ್ದಾನೆ, ಬಟ್ ತುದಿನಲ್ಲಿದ್ದಾನಲ್ಲ ಅವ್ರು ತುಂಬ ಕಡಿಮೆ ಜನ ಇದ್ದಾರೆ, ಟೈನಿ ಇದ್ದಾರೆ. ಸೊ ಇವರೇ ಸ್ಟ್ರಗಲ್ ಅವರೇ ಜಾಸ್ತಿ ಇರೋದ್ರಿಂದ ಏನಾಗ್ತಿದೆ ಅಂತ ಹೇಳಿದ್ರೆ, ಅವ್ರನ್ನ ಸರಿ ಮಾಡೋದಕ್ಕೆ ಅಂತ ಯಾರೂ ಮುಂದೆನೂ ಬರ್ತಾ ಇಲ್ಲ, ಮತ್ತು ಯಾವ ಸರ್ಕಾರದ ಕೈನಲ್ಲೂ ಆಗಲ್ಲ. ಇದು ಒಂದು ದೊಡ್ಡ ಮಟ್ಟದ ಯೋಜನೆ ಇಟ್ಕೊಂಡು ಆಮೇಲೆ ಕಾರ್ಯರೂಪಕ್ಕೆ ತಂದು ಕೆಲಸ ಮಾಡಿಕೊಂಡು ಅಧಿಕಾರದಲ್ಲಿ ಇಲ್ಲದೆ ಹೋಗಲಿ, ನಿರಂತರವಾಗಿ ಒಂದು 10 ವರ್ಷ ಕೆಲಸ ಮಾಡ್ತೋದ್ರೆ ಯಾರು ಒಬ್ಬ ವ್ಯಕ್ತಿ ಅಥವಾ ಒಂದು ಪಾರ್ಟಿ ಖಂಡಿತವಾಗ್ಲೂ ಆ ಚೇಂಜ್ ಓವರ್ ಆಗುತ್ತೆ. ಅದಕ್ಕೆ ನಾವು ಒಂದು ಶಪಥ ಮಾಡಿಕೊಂಡು ಆ ಬದಲಾವಣೆನ ಹೇಗೆ ತರ್ಬೋದು, ಯಾವ ರೀತಿ ಅದಕ್ಕೆ ಸ್ಟ್ರಾಟಜೀಸ್ ಮಾಡ್ಬೋದು ಅನ್ನುವಂಥದ್ದನ್ನೆಲ್ಲ ದೂರದೃಷ್ಟಿ ಇಟ್ಕೊಂಡು ನಾವು ಮಾಡ್ತಾ ಇದ್ದೀವಿ. ಸರ್, ಇಷ್ಟೊತ್ತು ಸಿದ್ಧಾಂತ ಅಥವಾ ಹೇಗೆ ಬರ್ತಿರಂತ ಫೌಂಡೇಶನ್ ಬಗ್ಗೆ 2-3 ಸಾರಿ ಮಾತಾಡ್ತಿರ್ತೀವಿ. ಏನದು ಫೌಂಡೇಶನ್ನು? ಆ ಫೌಂಡೇಶನ್ಗೂ ರಾಜಕಾರಣಕ್ಕೂ ಹೇಗೆ ಸಂಬಂಧ ಇರುತ್ತೆ? ಯೂಶ್ವಲಿ ನಾವು ನೋಡಿದ್ದೀವಿ ಸರ್, ಹಿಂದೆ ಇತಿಹಾಸ ನಮ್ಮ ಹತ್ರ ಇದೆ. ಈಗ ಎಲ್ಲ ಪಾರ್ಟಿಗಳು ಟ್ರಸ್ಟ್ ಹೆಸರಲ್ಲೇ ಇರೋದು. ಹೌದು, BJP ಇರ್ಬೋದು, ಕಾಂಗ್ರೆಸ್ ಇರ್ಬೋದು, ಅಥವಾ JDS ಇರ್ಬೋದು, ಒಂದು ಟ್ರಸ್ಟ್ ಮಾಡ್ಕೊಂಡಿರ್ತಾರೆ. ಆ ಟ್ರಸ್ಟ್ ಅಂಡರಲ್ಲಿ ಪಾರ್ಟಿಯನ್ನು ರನ್ ಮಾಡ್ತಾ ಇರ್ತಾರೆ. ಅಧಿಕೃತವಾಗಿ ಅದಕ್ಕೆ ಪಾರ್ಟಿ ಅನ್ನೋ ಹೆಸರು ಲೇಬಲ್ಗಳನ್ನ ಕೊಟ್ಟಿರ್ತಾರೆ. ಕರೆಕ್ಟ್. ಇದು ಅದಕ್ಕೆ ಸೇರಿಕೊಳ್ಳುತ್ತಾ ಹೇಗೆ? ಇಲ್ಲ, ನಾವು ಟ್ರಸ್ಟ್ ಅಂತಂದರೆ ಇದನ್ನು ಜನರಲ್ ಟ್ರಸ್ಟ್ ಥರ ಮಾಡಿಲ್ಲ ಸರ್. ನಾವು ಒಂದು MCAನ ರಿಜಿಸ್ಟರ್ ಮಾಡಿಸಿದ್ದೀವಿ. ಇದನ್ನು ಮಿನಿಸ್ಟ್ರಿ ಆಫ್ ಕಾರ್ಪೊರೇಟ್ ಅಫೇರ್ಸಲ್ಲೂ ಕೂಡ ಇದನ್ನು ಫೌಂಡೇಶನ್ ಒಂದು ಟ್ರಸ್ಟ್ ಅಂತಲೇ ಮಾಡಿದ್ದೀವಿ. ಆ್ಯಂಡ್ ಇದರಲ್ಲಿ ನಾವು ಟ್ರಸ್ಟ್ಗೆ ಅಲ್ಲ, ಇದರಲ್ಲಿ ನಾವು ಡೈರೆಕ್ಟರ್ಸು. ಓಕೆ, ಡೈರೆಕ್ಟರ್ಸ್, ಇದೊಂದು ವಿಭಿನ್ನತೆ ಇದೆ ಇದರಲ್ಲಿ. ಓಕೆ,
ಒಂದು. ಎರಡನೇ ವಿಚಾರ ಏನಪ್ಪ ಅಂತ ಹೇಳ್ತಂದರೆ, ಟ್ರಸ್ಟ್ ಯಾಕೆ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ನಾವೊಂದು ಪಾಲಿಸಿ ಮಾಡಿಕೊಂಡು ಸರ್, ಸರ್ಕಾರದ ಖಜಾನೆ ಅಂತ ಏನಿರುತ್ತೆ ಅದನ್ನು ಒಂದು ಟ್ರಸ್ಟ್ ಅಂತ ಅಂದ್ಕೊಳ್ಳೋಣ. ನಮ್ಮ ಪೊಲಿಟಿಕಲ್ ಪಾರ್ಟಿನ ಸರ್ಕಾರದ ಅಡ್ಮಿನಿಸ್ಟ್ರೇಷನ್ ಅಂದ್ಕೊಳ್ಳೋಣ. ಗೊತ್ತಾಯ್ತಾ? ಜನಸೇವೆನ ನಾವು ಅಡ್ಮಿನಿಸ್ಟ್ರೇಷನ್ ಮುಖಾಂತರ ಮಾಡೋಣ ಅನ್ನುವಂಥ ಒಂದು ಮಾನದಂಡ ಇಟ್ಕೊಂಡು ಹೋಗ್ತಾ ಇದ್ದೀವಿ. ಇದಕ್ಕೆ ಖಜಾನೆ ಬೇಕಲ್ಲ. ಅಂದರೆ ಸರ್ಕಾರದಲ್ಲಿ ಒಂದು ಖಜಾನೆ ಒಂದು ಹಣಕಾಸು ಇಲ್ಲ ಅಂದರೆ ಸರ್ಕಾರದಲ್ಲಿ ಏನು ಕೆಲಸನೂ ನಡೆಸೋಕ್ಕಾಗಲ್ವಲ್ಲ. ಎಲ್ಲದಕ್ಕೂ ಫಂಡ್ ಬೇಕಲ್ವಾ. ಈಗ ಅಲೋಕೇಶನ್ ಆಗಬೇಕು, ಇದೆಲ್ಲ ಮಾಡಬೇಕಲ್ಲ. ಇನ್ ದ ಸೇಮ್ ವೇ ನಾವು ಯಾರ ಹತ್ರನೂ ಚೆಂದ ಎತ್ತದೇನೆ, ಯಾರ ಹತ್ರನೂ ಇದು ಮಾಡ್ದೇನೆ, ಫೌಂಡೇಶನ್ಗೆ ಯಾರ್ಯಾರು ಇಂಟ್ರೆಸ್ಟ್ ಇರ್ತಾರೋ ಅವ್ರು ಮಾಡ್ಬೋದು. ಮೆಜಾರಿಟಿ ನಾವೇನೇ ನಮ್ಮ ಕಂಪ್ನಿಯಿಂದ ದುಡಿದು ಅಲ್ಲಿಗೆ ಹಾಕಿ ಮಾಡಬೇಕು ಅನ್ನುವಂಥ ಉದ್ದೇಶದಿಂದ ಮಾಡ್ತಾಯಿದ್ದೀವಿ. ಮತ್ತು ನಾಳೆ ನಮಗೆ ಅಧಿಕಾರ ಕೊಟ್ಟಾಗ ಜನರಿಗೆ ಇವರು ಸರ್ಕಾರನ ಹೆಂಗೆ ನಡೆಸ್ಕೊಂಡು ಹೋಗ್ತಾರೆ ಅನ್ನುವಂಥ ಒಂದು ಪಾರದರ್ಶಕತೆನ ತಂದು ತೋರಿಸ್ಬೇಕು ಅನ್ನುವಂಥ ಉದ್ದೇಶದಿಂದನೇ ಫೌಂಡೇಶನ್ ಮಾಡಿದ್ದೀವಿ. ಫೌಂಡೇಶನ್ ಬರುವಂಥ ₹1 ಕೂಡ ನಾವು ಸ್ವಂತಕ್ಕೆ ಖರ್ಚು ಮಾಡಲ್ಲ. ಒಂದು, ಇದನ್ನು ನಾವು ಆನ್ಸ್ಟೆಂಡ್ ಯಂಗು ಅಥವಾ KPMG ಅಥವಾ ದೊಡ್ಡ ದೊಡ್ಡ ಕಂಪ್ನಿ ಕೈನಲ್ಲೇ ಆಡಿಟ್ ಮಾಡಿಸ್ತೀವಿ. ಈ ದುಡ್ಡು ಏನು ಬಂದಿದೆ, ಏನು ಹೋಗ್ತಾ ಇದೆ, ಯಾವುದ್ಯಾವುದು ಖರ್ಚಾಗ್ತಿದೆ ಅನ್ನುವಂಥ ಆಡಿಟನ್ನು ಯಾವ ಜನ ಬೇಕಾದರೂ ನೋಡ್ಬೋದು. ಅವರಿಗೆ ಒಂದು ಆ್ಯಕ್ಸಿಸ್ ಕೊಡ್ತೀವಿ. ಯಾಕೆ ಅಂದರೆ ಇಲ್ಲಿ ಹಣಕಾಸಿನ ವ್ಯವಹಾರ ತುಂಬ ಆಗೋದ್ರಿಂದ ಅವರು ಒಂದು ರಿಜಿಸ್ಟರ್ ಆಗಬೇಕು. ಅವ್ರಿಗೆ ನಾವೊಂದು ರಿಜಿಸ್ಟರ್ ಆದಾಗ ಅವ್ರದ್ದು ಬ್ಯಾಕ್ಗ್ರೌಂಡ್ ಎಲ್ಲ ತಗೊಳ್ತೀವಿ. ತಗೊಂಡು ಅವ್ರಿಗೊಂದು ಲಿಂಕ್ ಕೊಟ್ಟು ಅದನ್ನು ಅವರು ಸ್ಟೇಟ್ಮೆಂಟ್ನ ಓಪನ್ ಮಾಡಿ ನೋಡ್ಬೋದು. ಅವರು ಅಂದರೆ ಎಷ್ಟು ಖರ್ಚಾಗಿದೆ, ಯಾವುದಾಗಿದೆ, ಎಷ್ಟು ದುಡ್ಡು ಬಂದಿದೆ, ಎಷ್ಟು ಸಾವಿರ ಕೋಟಿ ಇದೆ, ಏನಿದೆ, ಅದು ಇದನ್ನೆಲ್ಲ ನೋಡುವಂಥ ಒಂದು ಸಿಸ್ಟಮ್ನ ನಾವು ತರ್ತೀವಿ. ನಮ್ಮದು ಇನ್ಫೋಟೆಕ್ ಕಂಪ್ನಿಯಿಂದ ನಾವು ಅದನ್ನು ಮಾಡಿಸ್ತಾ ಇದ್ದೀವಿ. ಸೊ ಇದ್ರ ಮುಖಾಂತರ ಪಾರದರ್ಶತೆ ಅನ್ನುವಂಥದ್ದು ಏನು, ಟ್ರಾನ್ಸ್ಪರೆನ್ಸಿ ಅಂದರೆ ಏನು, ಪಬ್ಲಿಕ್ ಹೇಗೆ ನೋಡ್ಬೋದು ಸರ್ಕಾರದ ಕೆಲಸಗಳನ್ನ ಅನ್ನುವಂಥದ್ದನ್ನು ತೋರಿಸುವಂಥದ್ದು ಒಂದು. ಎರಡನೇ ವಿಚಾರ ಏನಪ್ಪ ಅಂದರೆ, ಫೌಂಡೇಶನ್ ಇಲ್ಲ ಅಂತ ಹೇಳ್ತು ಅಂದರೆ ವೈಯಕ್ತಿಕವಾಗಿ ನಾವು ಹಣ ಹಾಕಿದಾಗ ನಾಳೆ ಮುಂದಿನ ದಿನ ನನ್ನ ಫ್ಯಾಮಿಲಿಯವರು ಅಥವಾ ನನಗೆ ಸಂಬಂಧಪಟ್ಟವರು ಯಾರಾದರೂ ಬಂದು ನಮ್ಮ ಹಸ್ಬೆಂಡೇ ಮಾಡಿದ್ದು, ಇವರೇ ಮಾಡಿದ್ದೆಲ್ಲನೂ ಅಂತ ಕೋಟ್ ಆಗುವಂಥ ವಿಚಾರನೂ ಬರಬಾರ್ದು. ಸೊ ನಿಮಗೆ ನಾನು ಆಮೇಲೆ ತೋರಿಸ್ತೀನಿ. ಎಲ್ಲ ನಾವು ಏನು ದುಡ್ಡು ಹಾಕ್ತೀವಿ ಅಲ್ಲಿಗೆ, ನಾನು ಒಬ್ಬ ಫೌಂಡೇಶನ್ಗೆ ಇವೊಂದು ಡೈರೆಕ್ಟರ್ ಆಗಿತ್ತು ಅಂದರೂ ಅಲ್ಲಿಗೊಂದು ದುಡ್ಡು ಹಾಕಿ ದಾನಿ ಥರ ಅಲ್ಲಿ ಮಾಡ್ಕೊಂಡೇ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಇಲ್ಲಿ ಚಂದ ಎತ್ತೋದಕ್ಕೆ, ದುಡ್ಡು ಮಾಡೋದಕ್ಕೆ ಅಂತ ಬಂದು ನಮಗೆ ತುಂಬಾ ಬಿಸ್ನೆಸ್ ಇದೆ ಸರ್. ನೀವು ನಮ್ಮ ಬಿಸ್ನೆಸ್ಗಳು ಕೇಳಿದ್ರೆ ನಿಮ್ಗೆ ಆಶ್ಚರ್ಯನೂ ಆಗುತ್ತೆ. ತುಂಬ 21 ಡಿಫ್ರೆಂಟ್ ಬಿಸ್ನೆಸ್ ಇದೆ. ಅದರಲ್ಲಿ 2 ಪಬ್ಲಿಕ್ ಲಿಮಿಟೆಡ್ ಕಂಪ್ನಿ, ಈಗ ಇನ್ನೊಂದು ಆಗ್ತಾ ಇದೆ, 3 ಪಬ್ಲಿಕ್ ಲಿಮಿಟೆಡ್ ಕಂಪ್ನಿ, 14 ಪ್ರೈವೇಟ್ ಲಿಮಿಟೆಡ್ ಕಂಪ್ನೀಸು, 2 ಇಂಟರ್ನ್ಯಾಷನಲ್ ಕಂಪ್ನಿ, ಒಂದು ಫೌಂಡೇಶನ್, ಒಂದು FPO ಇದೆ. ಸೊ ಅದರಲ್ಲೇ ಸಾವಿರಾರು ಕೋಟಿ ಬರೋದ್ರಿಂದ ನಮಗೆ ಬೇರೆ ರಾಜಕೀಯದಿಂದ ಜನಗಳ ರಾಜಕೀಯ ಬೇಕು ಅಂತ ಅನ್ನಿಸ್ತು ಸರ್. ಯಾಕಂದ್ರೆ ಯೂಶುವಲಿ ಯಾವ ಬಿಸ್ನೆಸ್ ಮ್ಯಾನು ಮೈನ್ ಸ್ಟ್ರೀಮ್ ಬರಕ್ಕಾಗಲ್ಲ. ಮೈನ್ ಸ್ಟ್ರೀಮ್ ಅಲ್ಲಿರೋ ಯಾವ ಬಿಸ್ನೆಸ್ ಮ್ಯಾನ್ ಮೈನ್ ಸ್ಟ್ರೀಮ್ ರಾಜಕಾರಣಕ್ಕೆ ಬರಲ್ಲ. ನಿಮ್ಗೆ ಯಾಕೆ ಮೈನ್ ಸ್ಟ್ರೀಮ್ ಬಿಸ್ನೆಸ್ ಅನ್ನ ಬಿಟ್ಟು ಮೈನ್ ಸ್ಟ್ರೀಮ್ ರಾಜಕಾರಣಕ್ಕೆ ಬರಬೇಕು ಅಂತ ಅನ್ನಿಸ್ತು? ಇಲ್ಲ ಸರ್, ನಾನು ಬಿಟ್ಟಿಲ್ಲ ಅದನ್ನ ಯಾವತ್ತೂ ಬಿಡೋದು ಅಲ್ಲ. ಓಕೆ, ಯಾಕೆ ಮಾಡಬೇಕು ಅಂತಂದ್ರೆ ಸೇಮ್ ಬದಲಾವಣೆ ತರಲೇಬೇಕು ಅಂತ. ಆಕ್ಚುಲಿ ನನಗೆ ಇದು ರಾಜಕಾರಣ ಇಷ್ಟ ಇಲ್ಲ ಸರ್, ನಿಜವಾಗ್ಲೂ ಇಷ್ಟ ಇರಲಿಲ್ಲ. ನನಗೆ ಸಮಾಜ ಸೇವೆ ಅಂದರೆ ತುಂಬ ಇಷ್ಟ. ನನಗೆ ಮುಂಚೆಯಿಂದ ನೀವು ನೋಡ್ಬೋದು, ನೀವು ನಮ್ಮ ಜೊತೆ ಕಳೆದಾಗೆಲ್ಲ ಗೊತ್ತಾಗುತ್ತೆ ನಮಗೆ. ನಮ್ಗೆ ಯಾರಿಗಾದ್ರೂ ಏನಾದರೂ ಕೊಡ್ತಿತ್ತು ಅಂದರೆ ಅದು ಖುಷಿ ನಮಗೆ, ದಿನ ಕೊಟ್ಕೊಂಡು ಹೋಗ್ಬೇಕು ಅನ್ನುವಂಥದ್ದು. ಇದು ಹುಚ್ಚು, ಇದು ನಮಗೊಂಥರ. ಸೊ ಈ ಬದಲಾವಣೆ ತರಬೇಕು ಅಂತಂದ್ರೆ ಯಾರು ಇದಕ್ಕೆ ಬೆಕ್ಕಿಗೆ ಗಂಟೆ ಕಟ್ಟೋರು ಯಾರು? ಹೂ ಲೀಡ್ ದ ಲೀಡರ್ಶಿಪ್ ಅಂತ. ಈಗ ಎಗೇನ್ ನಾನು ಕೂಡ ನಾನು ಬಿಸ್ನೆಸ್ ಮಾಡ್ತೀನಿ, ನೀವು ಯಾರೋ ಮಾಡ್ಕೊಂಡು ಹೋಗಿ ಅಂದರೆ ನಾನು ಉಪೇಂದ್ರ ಅವ್ರ ಥರನೇ ಇನ್ನೊಂದು ಮಾತಾಡ್ದಂಗೆ ಆಗುತ್ತೆ. ಬಿಕಾಸ್ ಮುಂದೆ ತಗೊಳ್ಳೋ ಹೋಗೋರು ಇಲ್ಲ ಅಂತಂದ್ರೆ ಏನಾಗ್ತಾ ಇದೆ ಅನ್ನುವಂಥದ್ದನ್ನ ನಾವೀಗ ನೋಡ್ತಾ ಇದ್ದೀವಿ. ಪ್ರಜಾಕೀಯದಲ್ಲಿ ವಿಚಾರಣೆ ಮುಂದಕ್ಕೆ ಹೋಗ್ತಾ ಇಲ್ಲ, ವಿಚಾರಧಾರೆಗಳು. ಸೊ ಇಲ್ಲಿಗೆ ನಾವೇನು ಮಾಡ್ತಿದ್ದೀವಿ ಅಂದರೆ ಒಂದು ಫುಲ್ ಸ್ಟಾಪ್ ಹಾಕಿ ನಾವು ಇದಕ್ಕೆ ಲೀಡರ್ಶಿಪ್ ತಗೊಳ್ಳೋಣ, ಲೀಡ್ ಮಾಡೋಣ, ಇದನ್ನು ಮುಂದಕ್ಕೆ ತಗೊಂಡು ಹೋಗೋಣ ಅನ್ನುವಂಥ ಒಂದು ದೃಷ್ಟಿಕೋನ ಇಟ್ಕೊಂಡು ನಾವೇನೇ ಲೀಡ್ ಮಾಡೋಣ ಅಂತ ಬಂದಿರುವಂಥ ಉದ್ದೇಶ. ಹಾಗನ್ಕೊಂಡು ನಮ್ಮ ಬಿಸ್ನೆಸ್ಸು ಯಾವುದೇ ಥರದ್ದು ಶೇಕ್ ಆಗದೆ ಇರೋ ಹಾಗೆ ಅಲ್ಲಲ್ಲಿ ಎಕ್ಸ್ಪರ್ಟ್ ಇರುವಂಥ ವ್ಯಕ್ತಿಗಳನ್ನ ಅಲ್ಲಿ ಕೂರಿಸಿ ಅವರು ಆ ಸಂಸ್ಥೆಗಳನ್ನ ನೋಡ್ಕೊಂಡು ಹೋಗ್ತಾ ಇದ್ದಾರೆ. ಅವ್ರಿಗೆ ಏನು ಗೈಡೆನ್ಸ್ ಬೇಕೋ ಅದನ್ನು ನಾವು ಕೊಡ್ತಾ ಇರ್ತೀವಿ. ಸೊ ಎಲ್ಲ ಸಂಸ್ಥೆಗಳು ಈಗ ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇದೆ ಸರ್. ಇವಾಗ ಮೊನ್ನೆ ಆಗಿರೋ ಡೆವಲಪ್ಮೆಂಟನ್ನು ಒಂದು ಉದಾಹರಣೆಯಾಗಿ ಇಟ್ಕೊಂಡು ನೋಡೋದಾದರೆ, CJP ಪಾರ್ಟಿ ಒಂದು ಅನೌನ್ಸ್ ಮಾಡ್ತು, ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಒಳ್ಳೆ ಪಾಪ್ಯುಲಾರಿಟಿಯನ್ನು ಪಡ್ಕೊಳ್ತು. ಅದರ ಸಂಸ್ಥಾಪಕ ಅಧ್ಯಕ್ಷರು ಭಾರತಕ್ಕೆ ಬರ್ತಾರೆ, ಅಭಿಷೇಕ್ ದೀಪ್ಕೆ ಅವರು ಬಂದೊಂದು ಅಕೌಂಟಬಿಲಿಟಿಯನ್ನು ಕೇಳ್ತಾರೆ. ಶಿಕ್ಷಣ ಮಂತ್ರಿಗಳು ರಾಜೀನಾಮೆ ಕೊಡಬೇಕು ಅಂತ. ಅದಕ್ಕೆ 25 ದಿನಗಳ ಕಾಲ ಶಾಂತಿಯುತವಾದಂಥ ಹೋರಾಟವನ್ನು ಮಾಡ್ತಾರೆ. 26ನೇ ದಿನದಿಂದ ಅದು ಚೇಂಜ್ ಓವರ್ ಆಗುತ್ತೆ, ಹೋರಾಟದ ಸ್ವರೂಪ ಬದಲಾಗುತ್ತೆ. 27-28ನೇ ದಿನಕ್ಕೆ ಅದಕ್ಕೆ ಕಾಂಗ್ರೆಸ್ ಎಂಟ್ರಿ ಆಗುತ್ತೆ, ಸಮಾಜವಾದಿ ಪಾರ್ಟಿ ಎಂಟ್ರಿ ಆಗುತ್ತೆ, AAP ಎಂಟ್ರಿ ಆಗುತ್ತೆ. ಈಗ ಉದ್ದೇಶ ಒಂದೇ ಇದ್ರೂ CJP ಪಾರ್ಟಿಯ ಹೋರಾಟವನ್ನು ಕಾಂಗ್ರೆಸ್ಸು, ಸಮಾಜವಾದಿ ಪಾರ್ಟಿ ಮತ್ತು AAP ಪಾರ್ಟಿಗಳು ಹೈಜಾಕ್ ಮಾಡಿದ್ದಾವೆ. ಇವತ್ತು ಮೈನ್ ಸ್ಟ್ರೀಮ್ ಮೀಡಿಯಾದಲ್ಲಿ ಮತ್ತು ಎಲ್ಲ ಸಾಮಾಜಿಕ ಜಾಲತಾಣದಲ್ಲೂ ಅವರೇ ಹೈಲೈಟ್ ಆಗ್ತಾ ಇದ್ದಾರೆ.
ಸೊ ಈಗ ನಾನು ಈ ಪ್ರಶ್ನೆ ಈ ಪೀಳಿಗೆ ಏನಕ್ಕೆ ಆಗ್ತದೆ ಅಂದರೆ, ನೀವು ಯಾವುದೋ ಒಂದು ಉದ್ದೇಶವನ್ನು ಇಟ್ಕೊಂಡು ಬರ್ತಾ ಇದ್ದೀರಾ, ಬೇರೆ ಪಾರ್ಟಿಗಳು ನಿಮ್ಮ ಜೊತೆಗೆ ಸೇರ್ಕೊಳ್ಳೋದಾದರೆ ಅಥವಾ ಹೈಜಾಕ್ ಮಾಡಿದ್ರೆ, ನಿಮ್ಮ ಸಿದ್ಧಾಂತಗಳನ್ನು, ನಿಮ್ಮ ವಿಚಾರಧಾರೆಗಳನ್ನು ಹೈಜಾಕ್ ಮಾಡಿದ್ರೆ ನಿಮ್ಮ ನಿಲುವೇನಿರುತ್ತೆ ಸರ್? ನನಗೆ ತುಂಬ ಖುಷಿ ಆಗುತ್ತೆ ಸರ್. ನಾನು ಆಮ್ ದ ಹ್ಯಾಪಿಯೆಸ್ಟ್ ಪರ್ಸನ್ನು. ನನಗೆ ಎಷ್ಟು ರಿಲ್ಯಾಕ್ಸ್ ಆಗುತ್ತೆ ಅನ್ನೋದಾಯಿತು ಅಂದರೆ, ಈಗ ನಾನು ಮಾಡಬೇಕು ಅಂತ ಹೊರಟಿರುವಂಥದ್ದನ್ನ ಅವರು ಕಾಂಪಿಟೇಷನಲ್ಲಿ ಮಾಡ್ತಾರೆ ಅಂತಂದರೆ ನನಗೆ ಅದಕ್ಕಿಂತ ಖುಷಿ ಬೇರೆದಿಲ್ವೇ ಇಲ್ಲ. ಯಾಕೆ ಅಂತ ಹೇಳ್ತೀನಿ ಕೇಳಿ. ನಾನು ಮಾಡಬೇಕು ಅಂತಂದರೆ ನಾನು ಕಷ್ಟಪಟ್ಟು ದುಡಿದು ಅಲ್ಲೆಲ್ಲ ಹಾಕಿ ಮಾಡಬೇಕು. ಅವ್ರಿಗೆ ಇನ್ಸ್ಟೆಂಟಾಗಿ ಮಾಡ್ಬೋದು, ಅವರು ಟಕ್ 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 ಅಂತ ಮಾಡ್ಕೋಗ್ಬೋದು. ಈಗ ನಾನು ಕೆಲಸ ಕೊಡ್ತಿದ್ದೀನಿ ಅನ್ನೋ ಕಾಂಪಿಟೇಷನಲ್ಲಿ ಅವರೇ ಕೆಲಸ ಕೊಡ್ತು ಅಂತಂದ್ರು ಅದು ಒಳ್ಳೇದೇ. ಅವ್ರು ಯಾವತ್ತೇ ಕೆಲಸ ಕೊಡೋದು ನಿಲ್ಸಿದ್ರು ನಮ್ಮ ಪಾರ್ಟಿ ಅಂತೂ ರೆಡಿ ಇರುತ್ತೆ ಕೆಲಸ ಕೊಡೋದಕ್ಕೆ ಅಂತ. ನಿಮ್ಗೊಂದು ಎಕ್ಸಾಂಪಲ್ ಕೊಡ್ತೀನಿ, ಅವಾಗ ನಿಮಗೆ ಗೊತ್ತಾಗುತ್ತೆ. ನಾವು ದುಬೈಗೆ ಹೋಗಿದ್ದು ಇವಾಗ ಮಾರ್ಚ್ 1ನೇ ತಾರೀಕು. ಅಲ್ಲೇ ದುಬೈನಲ್ಲಿದ್ದಾಗ ಒಂದು ಇನ್ಸಿಡೆಂಟ್ ನಡೆಯುತ್ತೆ. ನಾನು 2ನೇ ತಾರೀಕು ನಾನು ಅಲ್ಲಿಗೆ ಹೋಗ್ತೀನಿ. ಅಲ್ಲಿ ಹೋದಾಗ ಅಲ್ಲಿ ಒಂದು ವಯಸ್ಸಾದಂಥ ಒಂದು ಗುಂಪಿರುತ್ತೆ. ಆ ಗುಂಪು ಅವ್ರಿಗೆ ಹೋಟೆಲ್ ಬಿಲ್ ಕಟ್ಟಿರಲ್ಲ, 4 ಲಕ್ಷ ಆಗಿರುತ್ತೆ. ಸೊ ಕಟ್ಟೋದಕ್ಕೆ ಯಾರು ಮುಂದೆ ಬರಲ್ಲ. ಅಲ್ಲಿರೋರೆಲ್ಲ ಶ್ರೀಮಂತರೇ. ಅಲ್ಲಿರೋರೆಲ್ಲ ಯಾರು ಬಂದಿದ್ದಾರೆ ಫಾರಿನ್ಗೆ ಅವರೆಲ್ಲರೂ ಶ್ರೀಮಂತರೇನೆ. ಅವರೆಲ್ಲರ ಹತ್ರನೂ ದುಡ್ಡಿದೆ, ಬಟ್ ಯಾರು ಕಟ್ಟೋದಕ್ಕೆ ಮುಂದೆ ಬರ್ತಾ ಇಲ್ಲ. ಈಗ ಅದೇ ಸಂದರ್ಭನ ಇಲ್ಲಿಗೆ ನಾವು ಇದಕ್ಕೆ ತಗೊಂಡು ಹೋಗೋಣ, ಇವತ್ತಿನ ಸಿಚುವೇಶನ್ಗೆ ತಗೊಂಡು ಹೋಗೋಣ. ಇಲ್ಲಿ 53 ಜನ ಇದ್ದಾರೆ ಸೀನಿಯರ್ ಸಿಟಿಸನ್ಸು. ಅವರು ಬಿಲ್ ಕಟ್ಟಬೇಕು. ಒಬ್ಬ ಲೀಡ್ರ್ ಇದ್ದಾನೆ, ಅವನು ಯಾರು ಟ್ರಾವೆಲ್ ಏಜೆಂಟು, 4 ಲಕ್ಷ ಕಟ್ಟೋದಕ್ಕೋಸ್ಕರ ಎದುರ್ಕೊಂಡು ಕೂತಿದ್ದಾನೆ. ಯಾರು ಕಟ್ತಾ ಇಲ್ಲ. ಅಲ್ಲಿ CM ಮಾತಾಡ್ತಾರೆ ಅವ್ರ ಜೊತೆ, ಲೋಕಲ್ MLA ಮಾತಾಡ್ತಾರೆ ಅವ್ರ ಜೊತೆ. ಯಾರನ್ನು ಕೂಡ ಇಲ್ಲಿಂದ ಆಚೆಗೆ ನಾವು ಮಾಡ್ಕೊಯ್ತೀವಿ, ಇಲ್ಲಿದೇನೈತೆ ನೀವು ಮುಗಿಸ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಸೊ ಇವ್ರು ಎದುರ್ಕೊಂಡು ಕೂತಿದ್ದಾರೆ. ಇಂಥ ಸಂದರ್ಭದಲ್ಲಿ ನಾವು ತಗೊಂಡಂಥ ಒಂದು ಡಿಸಿಷನ್ನು, ನಾವು ಹೇಳುವಂಥ ಒಂದು ಮಾತೇನಪ್ಪ ಅಂದರೆ, ಮಧ್ಯಾಹ್ನ ಊಟ ತರಿಸ್ತೀನಿ, ನೀವಿರೋ ತನಕ ಊಟ ನಾವು ಮಾಡಿಸ್ತೀವಿ, ಹೋಟೆಲ್ ಬಿಲ್ ನಾನು ಕಟ್ತೀನಿ, ಎಲ್ಲ ಮಾಡ್ತೀವಿ ಅಂತ ಹೇಳ್ತಾರೆ. ಎಲ್ಲರೂ ನಗ್ತಾರೆ. ಇವತ್ತಿನ ಸಂದರ್ಭಕ್ಕೆ ನಾವು ಮಾಡ್ತಿರುವಂಥ ವಿಷಯನ ನಗದ್ರು ಅಂತಲೇ ಅನ್ಕೊಳ್ಳೋಣ. ನಾಳೆ ನಾವೇನು ಮಾಡ್ತೀವಿ ಅಂತ ಹೇಳ್ತಂದ್ರೆ, ಮಧ್ಯಾಹ್ನ ಊಟ ತರಿಸ್ತೀವಿ, ಏನು ಶೇಕ್ ಆಗಲ್ಲ. ರಾತ್ರಿ ಊಟ ತರಿಸ್ತೀವಿ, ಶೇಕ್ ಆಗಲ್ಲ. ಬೆಳಗ್ಗೆ ಬಿಲ್ ಕಟ್ಟಾಗಿದ್ದ ತಕ್ಷಣನೇ ನೀವು ನಂಬಲ್ಲ ಸರ್, ನಾಳೆಯಿಂದ ಚಿತ್ರಣನೇ ಚೇಂಜ್ ಆಗುತ್ತೆ. ಅಲ್ಲೇ ಇರೋರೊಬ್ರು ಯಾರೋ ಒಬ್ರು ದುಬೈ ಕನ್ನಡಿಗರು ಬಂದ್ಬಿಟ್ಟು ನಾನು ಊಟ ಕೊಡಿಸ್ತೀವಿ ಅಂತಾರೆ, ಈ ರಾತ್ರಿಗೆ ಇನ್ನೊಬ್ರು ಕೊಡಿಸ್ತೀವಿ ಅಂತ ಹೇಳ್ತಾರೆ. ನೆಕ್ಸ್ಟ್ ಡೇ ಬಿಲ್ನೆಲ್ಲ ಅಲ್ಲಿ ಲೋಕಲ್ MLA ಇರ್ತಾರೆ, ಅವರು ನಾನು ಕಟ್ಕೊ ಹೋಗ್ತೀರಿ ಅಂತ ಹೇಳ್ತಾರೆ. ನೆಕ್ಸ್ಟ್ ಅವ್ರನ್ನ ಫ್ಲೈಟು ಅವ್ರದ್ದು ಬೆಂಗಳೂರಿಂದ ಕೊಚ್ಚಿನಿಗೆ ಬರುತ್ತೆ, ಕೊಚ್ಚಿನಿಂದ ಬೆಂಗಳೂರಿಗೆ ಬಸ್ಸಲ್ಲಿ ಹೋಗ್ಬೇಕು, ಟ್ರೈನಲ್ಲಿ ಹೋಗ್ಬೇಕು ಅಂತ ಮಾತಾಡ್ತಿರ್ತಾರೆ. ಎಲ್ಲರದ್ದು ಫ್ಲೈಟ್ ಟಿಕೆಟ್ ನಾನು ಹಾಕ್ತೀನಿ ಅಂತ ಹೇಳ್ತಾರೆ. ನಾನು ಹಾಕೋಕೆ ಬಿಡಲ್ಲ. ಸೇಮ್ ನೀವು ಹೇಳ್ದಂಗೆ ಹೈಜಾಕ್ ಮಾಡಿ ಅವ್ರು ಮಾಡ್ತಾರೆ. ಈಗ ಪರ್ಪಸ್ ಏನು ಹೇಳಿ? ಹೈಜಾಕ್ ಮಾಡಿದ್ದಕ್ಕೆ ಪರ್ಪಸ್ ಏನಾಯಿತು? ಅವರೆಲ್ಲ ಸುಖವಾಗಿದ್ದರು, ಸೇಫಾಗಿ ಹೋದರು, ಅವ್ರ ಹೋಟೆಲ್ ಬಿಲ್ಲೆಲ್ಲ ಕಟ್ಟಾಯಿತು. ನಾನು ಶುರು ಮಾಡಿದ್ರಿಂದ ಅದಾಯಿತು. ಅಂದರೆ ನಮ್ಮ ಶುರುವಿಕೆ ಅವ್ರಿಗೆ ಹೇಳಿದ್ದು ಒಂದೇ ಮಾತು, ಅವ್ರು ಯಾರು ಮಾಡಲಿಲ್ಲ ಅಂದರೆ ನಾನು ಇದ್ದೀನಿ. ಸೊ ಇದೇ ವಿಚಾರನ ನಾವು ಮಾಡ್ಕೊಂಡು ಹೋಗ್ತೀವಿ. ನಾವು ಅವಾಗ ಇನ್ನೂ ಡೆವಲಪ್ಮೆಂಟ್ ಯಾವ ಥರ ಮಾಡ್ತೀವಿ ಅಂತ, ಇನ್ನೂ ಬದಲಾವಣೆ ತರೋದಕ್ಕೆ ಏನೇನು ಮಾಡ್ಬೋದು, ಇನ್ನೂ ಬೇರೆ ದೇಶದಿಂದ ಹಣಗಳನ್ನ ನಮ್ಮ ದೇಶಕ್ಕೆ ಒಳಹರಿವಾಗುವಾಗ ಕಾಂಪಿಟೇಷನ್ಗೆ ಏನು ರೆಡಿ ಇಲ್ಲ ಹಂಗಾದ್ರೆ? ಅಲ್ಲ, ಕಾಂಪಿಟೇಷನ್ ಅಂತಲ್ಲ, ಕೆಲಸ ಮಾಡ್ತಿದ್ರೆ ನಾನೇ ಗೆಲ್ಬೇಕು ಅನ್ನೋ ಸ್ವಾರ್ಥ ಇಲ್ಲ ನನಗೆ. ಮಾಡ್ತಾ ಇದ್ರೆ ನಿಜವಾಗ್ಲೂ ಅದು ಖುಷಿ ವಿಷಯ. ಅವ್ರು ಏನ್ ಮಾಡಲ್ಲ ಅದನ್ನ ಮಾಡ್ತಾ ಹೋಗ್ತೀನಿ. ಬಿಕಾಸ್ ಮಾಡೋದಕ್ಕೆ ತುಂಬಾ ಕೆಲಸ ಇದೆ. ನಾವು 15 ವರ್ಷ ಹಿಂದೆ ಇದೀವಿ ಅಂತ ಹೇಳ್ತು ಅಂದ್ರೆ 15 ವರ್ಷ ಸ್ಪೀಡಾಗಿ ಬೇರೆ ದೇಶಕ್ಕೆ ನಾವು ಮ್ಯಾಚ್ ಆಗಬೇಕು ಅಂದ್ರೆ ಬೇರೆ ಕೆಲಸಗಳಿದೆಯಲ್ಲ, ಅದನ್ನ ಮಾಡ್ತಾ ಹೋಗ್ತಿರ್ತೀನಿ ನಾನು. ಎಸ್ ಸರ್. ಈಗ ಚುನಾವಣೆ ನೀವು ಅಭ್ಯರ್ಥಿಗಳನ್ನ ಮುಖಾಂತರ ಅದೆಲ್ಲ ಹೇಳಿದ್ರಿ. ಈಗ ಅದನ್ನ ಮೀರಿದಂಥ ಒಂದು ಸಂಘಟನೆ ಯೂಶ್ವಲಿ ಬೇಕಾಗುತ್ತೆ ಸರ್. ಯಾಕಂದರೆ ಪಾರ್ಟಿಗೆ ಒಬ್ಬರು ಅಧ್ಯಕ್ಷರು, ಕಾರ್ಯಾಧ್ಯಕ್ಷರು, ಒಂದು ಕೋಶಾಧ್ಯಕ್ಷರು, ಜಿಲ್ಲಾಧ್ಯಕ್ಷರು, ತಾಲೂಕು, ಮತ್ತು ಒಂದು ಇಂಟರ್ನಲ್ ಒಂದು ಬಾಡಿ ಅಂತೂ ಇರಲೇಬೇಕು. ಅದನ್ನು ಯಾವ ರೀತಿ ಸಿದ್ಧತೆ ಮಾಡ್ಕೊಳ್ತಾ ಇದ್ದೀರಾ? ಅದಕ್ಕೆ ಜನ ಎಲ್ಲಿಂದ ತರ್ತೀರಾ? ನಿಮ್ದು ಆಲ್ರೆಡಿ ಟೀಮ್ ಇದೆಯಾ ಅಥವಾ ಅದು ಸಹ ಇದೇ ಪ್ರಕ್ರಿಯೆನಲ್ಲಿ ಆಗುತ್ತೆ? ಯಾಕೆ ಈಗ ನೀವು ಕೇಳಿದ ಒಳ್ಳೆ ಪ್ರಶ್ನೆ. ಅದನ್ನು ನಾನು ಹೇಳ್ತೀನಿ. ನಾನು 50 ಆಯ್ಕೆ ಮಾಡಿದಾಗ ನಾನು ಅಮ್ಯಾಚೂರ್ ಥರ ಆಯ್ಕೆ ಮಾಡ್ತೀನಿ. ಇವಾಗ ಒಂದು ಅಭ್ಯರ್ಥಿನ ಇಂಟ್ರ್ಯೂ ತಗೋಬೇಕು ಅಂತಂದರೆ ಆ ವಿಷಯದಲ್ಲಿ ಎಕ್ಸ್ಪರ್ಟ್ ಆಗಿದ್ದು ಇಂಟ್ರ್ಯೂ ತಗೊಂಡ್ರೆ ಅನುಕೂಲ ಆಗುತ್ತೆ. ಇವತ್ತು ನಾನು ಪೊಲಿಟಿಕಲ್ ಪಾರ್ಟಿ ಮಾಡಬೇಕು ಅಂತಿದ್ದೀನಿ, ಬಟ್ ಪೊಲಿಟಿಕಲ್ ಒಳಗಡೆ ಇರುವಂಥ ಒಳಹರಿವುಗಳು ನನಗೆ ಇನ್ನೂ ಗೊತ್ತಿಲ್ಲ. ಅಂದರೆ ಹೇಗೆ ಎಂಥ ವ್ಯಕ್ತಿನ ಆಯ್ಕೆ ಮಾಡಬೇಕು, ಯಾರನ್ನೋ ಕರ್ಕೊಂಡು ಬಂದು ಕೂರಿಸ್ಬಿಡೋಕ್ಕಾಗಲ್ಲ. ಅವನಲ್ಲಿ ಇಂಟೆನ್ಷನ್ ಇಲ್ಲ ಅಂತಂದರೆ, ಅವನಲ್ಲಿ ಆ ಫೋರ್ಸ್ ಇಲ್ಲ ಅಂತಂದರೆ ಈಗೇನು ಅದು ಝೀರೋ ಆಗೇ ಬಂದು ಸ್ಕ್ರ್ಯಾಚ್ ಆಗಿ ಬಂದು ಮತ್ತೆ ಕೂತ್ಕೊಳ್ಳುತ್ತೆ. ಅದು ತಪ್ಪು ನಿರ್ಧಾರ ಆಗುತ್ತೆ ಅನ್ನುವಂಥದ್ದು ನನ್ನ ಕಲ್ಪನೆ, ನನ್ನ ಪರಿಕಲ್ಪನೆ. ಅದಕ್ಕೆ ನಾನೇನು ಪ್ಲ್ಯಾನ್ ಮಾಡ್ತಿದ್ದೀನಿ ಅಂತ ಹೇಳಿದ್ರೆ, ಫಸ್ಟು ನಮ್ಮ ಆಯ್ಕೆ ಪ್ರೋಸೆಸ್ ಎಲ್ಲನೂ ಕೂಡ ನಾವು ಸಂಘಟನೆ ಮಾಡ್ತಾ ಆಯ್ಕೆ ಮಾಡೋಣ ಅಂತ. ಅಂದರೆ ಕೆಲವು ಕೆಲಸ ಅದಕ್ಕೆ ನಾನು ಏನು ಮಾಡಿದ್ದೀನಿ ಅಂದರೆ, ಪೊಲಿಟಿಕಲ್ ಪಾರ್ಟಿ ಈಗ ಮಾಡ್ತಿದ್ರು ಜನವರಿಯಿಂದ ನಾನು ಅದನ್ನು ಅಧಿಕೃತವಾಗಿ ಜನಕ್ಕೆ ಹೇಳ್ತೀನಿ, ತರ್ತೀನಿ ಅಂತ ಘೋಷಣೆ ಮಾಡ್ತೀನಿ ಅಂತ ಹೇಳ್ತಿರೋದು. ಅದಾದ ನಂತರ ಸಂಘಟನೆ ನೀವು ಕೇಳಿದ್ರಿ. ನಿಮಗೆ 1947 ಎಕ್ಸಾಂಪಲ್ ಕೊಟ್ಬಿಟ್ಟು ಇಲ್ಲಿ ಬರ್ತೀನಿ. 1947 ಅಷ್ಟೊತ್ತಿಗೆ ಬ್ರಿಟಿಷರು ಆಲ್ಮೋಸ್ಟ್ ಏನು ಬೇಕು ಅವ್ರಿಗೆ ಅದನ್ನು ತಗೊಂಡಿದ್ರು.
ಅವ್ರಿಗೂ ಫ್ರಸ್ಟ್ರೇಟ್ ಆಗಿತ್ತು, ಅವ್ರ ದೇಶಕ್ಕೆ ವಾಪಸ್ ಹೋಗಬೇಕು ಅನ್ನೋ ಲೆವೆಲಲ್ಲಿ ಇದ್ದರು ಅವರು. ಆ ಟೈಮಲ್ಲಿ ಅವರು ನಾವು ಸ್ವತಂತ್ರನ ಬಡ್ದಾಗ ಕೊಟ್ಬಿಟ್ಟು ಹೋದೋ ಅನ್ನೋದಕ್ಕಿಂತ ಯಾರೋ ಒಬ್ಬ ಶಾಂತಿಯುತವಾಗಿ ಮಾಡ್ತಾ ಇದ್ದಾನೆ ಅವನ ಹೆಸರನ್ನು ಮುಂದೆ ತಂದುಬಿಟ್ಟು ಶಾಂತಿಯಿಂದ ಮಾತಾಡೋದಕ್ಕೆ ನಾವು ಸ್ವತಂತ್ರ ಕೊಡ್ತಿದ್ದೀವಿ ಅಂದ್ಬಿಟ್ಟು ಹೋದರೆ ನಮಗೆ ಲೈಫ್ ಟೈಮ್ ಗೌರವ ಇರುತ್ತೆ ಅಂತ ಅಂದ್ಬಿಟ್ಟು ಅವ್ರು ಕೊಟ್ಬಿಟ್ಟು ಹೋದರು. ಇದರ ಅರ್ಥ ಅವ್ರು ಆಲ್ರೆಡಿ ಫ್ರಸ್ಟ್ರೇಟ್ ಆಗಿ ಅವ್ರ ಕತೆ ಮುಗಿದೋಗಿತ್ತು, ನನಗೆ ಇನ್ನು ಬೇಡ ಇಲ್ಲಿಂದ ಹೋಗೋಣ ಅಂತ ಇತ್ತು. ಈ ಮನಸ್ಥಿತಿ ಬರೋ ತನಕನೂ ಅವರು ನಮಗೆ ಸ್ವತಂತ್ರ ಕೊಡಲಿಲ್ಲ. ಯಾಕೆಂದರೆ ಹೋರಾಟ ನಡೆದು ಎಷ್ಟು ವರ್ಷ ಆಗಿತ್ತು, ಸರಿ ಸುಮಾರು 300 ವರ್ಷ ನಡೆದಿಲ್ವ ಹೋರಾಟ? ಅವ್ರು ಬಂದಾಗಿಂದ ನಡೆದಿದೆ. ನಮ್ಮ ದೇಶ ಬಿಟ್ಟು ತೊಲಗಿ ಅಂತ ಕಿತ್ತೂರು ರಾಣಿ ಚೆನ್ನಮ್ಮಯಿಂದ ಹಿಡಿದು ಸಂಗೊಳ್ಳಿ ರಾಯಣ್ಣಿಂದ ಹಿಡಿದು ಪ್ರತಿಯೊಬ್ಬರು ಹೋರಾಟ ಮಾಡಿದ್ದಾರೆ, ಕರೆಕ್ಟಾ? ಆದರೆ ಅವ್ರು ಹೋಗಿದ್ದು 47 ತನಕ ಇಲ್ಲೇ ಇದ್ಬಿಟ್ಟು ಹೋದರು. ಸೊ ಇದು ಯಾಕೆ ಹೇಳ್ತಿದ್ದೀನಿ ಈ ಟೈಮಲ್ಲಿ ಅಂದರೆ, ನಾಳೆ ಮುಂದೊಂದು ದಿನ ಪ್ರತಿಯೊಬ್ಬರಿಗೂ ಕೂಡ ನನಗೆಲ್ಲ ಸಿಗ್ತಾ ಇದೆ, ನನಗೆ ಊಟ ಸಿಗ್ತಾ ಇದೆ, ಸಂಬಳ ಸಿಗ್ತಾ ಇದೆ, ಹಾಸ್ಪಿಟಲ್ ಫ್ರೀ ಆಗಿದೆ, ಎಜುಕೇಷನ್ ಕರೆಕ್ಟ್ ಆಗಿದೆ, ಸೌಂದರ್ಯವಾಗಿದೆ, ಗಾಳಿ ಇದೆ, ನೀರಿದೆ, ಬೆಳಕಿದೆ, ಪ್ರತಿಯೊಂದು ನನಗೆ ಸಿಗ್ತಾ ಇದೆ, ಮೂಲಭೂತ ಸೌಕರ್ಯಗಳು. ನಾನು ಯಾಕೆ ಅವತ್ತು ಇದಕ್ಕೆ ಹೋಗಲಿ? ಯಾವುದಕ್ಕೆ? 500 ರೂಪಾಯಿ ಕೊಡೋದಕ್ಕೆ, 1000 ರೂಪಾಯಿ ಕೊಡೋದಕ್ಕೆ, 2000 ರೂಪಾಯಿ ಕೊಡೋದು ನಾನು ಓಟ್ ಯಾಕೆ ಮಾಡ್ಕೊಡ್ಲಿ? ನಾನು ಈ ನಾನು ದಿನ ಕುಡಿತಾ ಇದ್ದೀನಿ, ಇದಕ್ಕೆ ಯಾಕೆ ನಾನು ಇದು ಮಾಡ್ಕೊಡ್ಲಿ? ಇಲ್ಲಿ ನನ್ನ ಹತ್ರ ಎಲ್ಲ ಇರೋದ್ರಿಂದ ನನ್ನ ಆಯ್ಕೆ ನಾನು ಯಾವ್ದು ಬೇಕು ಅನ್ನೋದು ಆಯ್ಕೆ ಮಾಡ್ತೀನಿ ಅನ್ನುವಂಥ ಒಂದು ಮನಸ್ಥಿತಿನ ಜನರಿಗೆ ತರೋ ತನಕನೂ ಅವರ ಮನಸ್ಸೊಳಗಡೆ ಆ ಪರಿವರ್ತನೆ ಆಗೋ ತನಕನೂ ನಮ್ಮ ಸಂಘಟನೆ ಮನಸ್ಸಿನ ಒಳಗಡೆ ಅಂದರೆ ಒಳಗಡೆಯಿಂದ ನಡೀತಾ ಇರುತ್ತೆ. ಅದನ್ನು ಕಾರ್ಯರೂಪಕ್ಕೆ ತರ್ತಾ ಇದ್ದಂಗೆ ಮಾಡ್ತಾ ಇದ್ದಂಗೆನೇ ಆ ಸಂಘಟನೆ ಅದು ಕೂಡ ಸಂಘಟನೆನೇ ಅಂತ ನನ್ನ ಪರಿಕಲ್ಪನೆ. ಅಂದರೆ ಬೇರೆಯವ್ರ ಥರ ಇಂಟರ್ನಲ್ ಸಂಘಟನೆ ಅಂದರೆ ಅವ್ರಿಗೆ ಎಂಪ್ಲಾಯ್ಮೆಂಟ್ ಕೊಡ್ತಿರೋದು ಸಂಘಟನೆ ನಂದು, ಅವ್ರಿಗೆ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಮಾಡ್ತಿರೋದು ಸಂಘಟನೆ ನಂದು, ಅವ್ರಿಗೆ 44,000 ಜನಕ್ಕೆ ಎಂಪ್ಲಾಯ್ಮೆಂಟ್ ಕೊಡಬೇಕು ಅನ್ನೋದೇ ಒಂದು ದೊಡ್ಡ ಸಂಘಟನೆ ನಂದು, ಬಿಸ್ನೆಸ್ಗಳು ಕ್ರಿಯೇಟ್ ಮಾಡಬೇಕು ಅನ್ನೋದೇ ಒಂದು ಸಂಘಟನೆ ನಮ್ಮದು. ಸೊ ಈ ಥರ ಸಂಘಟನೆಗಳನ್ನ ನಾವು ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಇದು ತುಂಬ ಪ್ರಬಲವಾಗಿ ಇನ್ನೊಂದು ವರ್ಷಕ್ಕೆ ಕಾಣಿಸೋಕೆ ಶುರುವಾಗುತ್ತೆ. ಸೇವೆ, ಉದ್ಯೋಗ ಮತ್ತು ಆರೋಗ್ಯ ಮತ್ತು ಹಣಕಾಸು ವ್ಯವಸ್ಥೆಯನ್ನು ಸದೃಢಗೊಳಿಸೋದು ನಿಮ್ಮ ಸದೃಢಗೊಳಿಸೋದು ಮತ್ತು ಭಾರತ ದೇಶದ ಸಂಸ್ಕೃತಿ ಮತ್ತು ಭಾರತ ದೇಶದ ಏಕತೆ ಅಂತ ಹೇಳ್ತಾರಲ್ಲ, ಈ ಏಕತೆನ ನಾವು ಎತ್ತಿ ತೋರಿಸುವಂಥದ್ದು. ನಾವು ಅದು ಆಲ್ರೆಡಿ ಪ್ರಪಂಚದಾದ್ಯಂತ ಪ್ರೂವ್ ಆಗಿದೆ. ನಾವು ಯಾರನ್ನು ಕೂಡ ರಿಸ್ಟ್ರಿಕ್ಟ್ ಮಾಡಲ್ಲ, ನಾವು ಬೇರೆ ದೇಶದ ಥರ ಕಮ್ಯುನಿಸ್ಟ್ ನೋಡಲ್ಲ, ಭಯ ಆಗಲ್ಲ. ನಮ್ಮ ದೇಶಕ್ಕೆ ಯಾರು ಬೇಕಾದರೂ ಫ್ರೀಯಾಗಿ ಬರ್ಬೋದು, ನಿರಾಳವಾಗಿ ಹೋಗ್ಬೋದು, ಈವನ್ ಕೆಟ್ಟ ಕೆಲಸ ಮಾಡಿರೋರು ಇದ್ದಾರೆ. ಇದನ್ನೆಲ್ಲನೂ ಕೂಡ ನಾವು ನೋಡುವಂಥದ್ದು ಭಾರತದ ಸೆಕ್ಯೂರಿಟಿನ ಬೇರೆ ಥರ ತರಬೇಕು ಅನ್ನುವಂಥ ಒಂದು ಉದ್ದೇಶನ ನಾವು ಇಟ್ಕೊಂಡಿದ್ವಿ. ಇವತ್ತಿರುವಂಥ ಡಿಜಿಟಲ್ ಇದರಲ್ಲಿ ನಾನು ಚೈನಾಗೆ ಹೋಗಿದ್ದೆ, ಪ್ರತಿಯೊಂದು ಜಾಗದಲ್ಲೂ ಕೂಡ ಫಾರಿನರ್ಸು ತಮ್ಮ ಪಾಸ್ಪೋರ್ಟ್ ಹಾಕ್ಬಿಟ್ಟೆ ಮುಂದಕ್ಕೆ ಹೋಗ್ಬೇಕು. ಅಲ್ಲಿ ಲೋಕಲ್ ಹೆಡ್ಸ್ ಏನು ಮಾಡಬೇಕು ಅಂದ್ರೆ ಅವ್ರಿಗೆ ಕೊಟ್ಟಿರುವಂಥ ID ಕಾರ್ಡ್ಗಳನ್ನ ಹಾಕೊಂಡೇ ಹೋಗ್ಬೇಕು. ಅವ್ರ ID ಕಾರ್ಡ್ ಹಾಕಿದ್ರೆ ಮಾತ್ರ ಆ ಗೇಟ್ ಓಪನ್ ಆಗುತ್ತೆ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ. ಇವನ್ ಬಸ್ ಸ್ಟ್ಯಾಂಡ್ಗೆ ಹೋಗ್ಬೇಕು ಅಂದ್ರೂ ಅಷ್ಟೇನೆ, ರೈಲ್ವೆ ಸ್ಟೇಷನ್ಗೆ ಹೋಗ್ಬೇಕು ಅಂದ್ರೆ ಎಲ್ಲಿಗೆ ಹೋಗ್ಬೇಕಾದ್ರೂ ಅವ್ರ ID ಹಾಕೊಂಡು ಹೋಗ್ಬೇಕು. ಮತ್ತೆ ಇಷ್ಟು ಸೆಕ್ಯೂರಿಟಿ ಇಲ್ಲವೇ ಇಲ್ಲ. ನಾನು ದುಬೈಲಿ ನೋಡಿದಂಥ ಸೆಕ್ಯೂರಿಟಿ ನೀವು ನೋಡಿದ್ರೆ ಏರ್ಪೋರ್ಟಲ್ಲಿ ಇಷ್ಟೊಂದು ಚೆಕ್ ಮಾಡ್ತಾರೆ, ಬೆಲ್ಟ್ ಬಿಚ್ಚಿ ಅಂತೆಲ್ಲ. ಅಲ್ಲಿ ಏನೂ ಇಲ್ಲ, ಸೀದಾ ಒಳಗೆ ಬಿಟ್ಟೇ ಟಕ್ ಅಂತ ಅಂದ್ಬಿಟ್ಟು. ಇವನ್ ಸಿಂಗಾಪುರಲ್ಲಿ ಅಷ್ಟೇ, ಸಿಂಗಾಪುರಲ್ಲಿ ಚೆಕಿಂಗು ಇಲ್ಲ. ಸೊ ಇಂಥದ್ದೆಲ್ಲ ನಡೀತಿರ್ಬೇಕಾದ್ರೆ ನಮ್ಮ ದೇಶದಲ್ಲಿ ಬೆಲ್ಟ್ ತೆಗೀರಿ, ಶೂ ತೆಗೀರಿ, ಅವ್ರು ಇಷ್ಟ ಬಂದಂಗೆಲ್ಲ ಮಾಡ್ತಾ ಇದ್ದಾರೆ. ಅಂದರೆ ಸೆಕ್ಯೂರಿಟಿ ವೀಕ್ನೆಸ್ನೂ ಕೂಡ ನಾವು ಸ್ಟ್ರಾಂಗ್ ಮಾಡೋದಕ್ಕೆ ಏನು ಮಾಡಬೇಕು, ನಾವು ಬೇರೆ ದೇಶದವ್ರಿಗಿನ್ನ ಬೇಗಿರಬೇಕು. ಮತ್ತು ನನಗೆ ಆಶ್ಚರ್ಯ ಆಗಿದ್ದು ಅಂದರೆ ದುಬೈಲಿ ಪೊಲೀಸ್ ಸ್ಟೇಷನ್ ನಾನು ನೋಡಿದೆ ಸರ್. ಪೊಲೀಸ್ ಸ್ಟೇಷನ್ ಅನ್ನೋದೇ ಇಲ್ಲ ಸರ್ ಅಲ್ಲಿ. ಸ್ಮಾರ್ಟ್ ಪೊಲೀಸ್ ಸ್ಟೇಷನ್ ಅಂತ ಎಲ್ಲೆಲ್ಲೋ ಒಂದೊಂದು ಕಡೆ ಇರ್ತದೆ. ಅಲ್ಲಿ ಸ್ಮಾರ್ಟ್ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟೇ ಹೋಗಲ್ಲ. ಅಲ್ಲಿ ಕಂಪ್ಲೇಂಟ್ ಅನ್ನೋದು ತುಂಬ ರೇರ್ ಆಗಿ ಹೋಗುತ್ತೆ ಅಲ್ಲಿಗೆ. ಸೊ ಈ ಥರ ಒಂದು ಪಾಲಿಸೀಸ್ನೆಲ್ಲನೂ ನಾವು ನಮ್ಮ ದೇಶದಲ್ಲಿ ತರಬೇಕು ಅನ್ನುವಂಥ ಒಂದು ದೃಷ್ಟಿಕೋನ ಇಟ್ಕೊಂಡು ನಾವು ಒಳಗಡೆಯಿಂದನೇ ಸಂಘಟನೆನ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಸರ್. ಕಳೆದ ಒಂದು 40 ವರ್ಷಗಳ ಹಿಂದೆ ಅಥವಾ 30 ವರ್ಷಗಳ ಹಿಂದೆ ಒಂದು ವ್ಯವಸ್ಥೆ ಇತ್ತು, ಅಥವಾ ಲಾಸ್ಟ್ ಒಂದು 20 ಇಯರ್ಸ್ ಅಂತಲೇ ಅಂದ್ಕೊಳ್ಳೋಣ, ಡಿಜಿಟಲ್ಲು ಟಿವಿಗಳೆಲ್ಲ ಬಂದ ನಂತರದಲ್ಲಿ ಅಂತಲೇ ಅಂದ್ಕೊಳ್ಳೋಣ. ಅದನ್ನು ಎಕ್ಸಾಂಪಲ್ ಕೊಡ್ತೀನಿ. ಅಪರೂಪದ ಸುದ್ದಿಗಳು ಏನು, ಮೋಸ ಹೋದ್ರಂತೆ, ಇಂಥವ್ರು ಮೋಸ ಮಾಡಿದ್ರಂತೆ ಅಂಥದ್ದು ಸುದ್ದಿ ಅಪರೂಪ ಆಗಿತ್ತು. ಹೌದು, ಇವತ್ತು ಕಾಮನ್ ಆಗಿದೆ. ಇವತ್ತು ಯಾವ್ದು ಅಪರೂಪ ಆಗಿದೆ ಗೊತ್ತಾ? ಆಟೋದವನು ಮೊಬೈಲ್ ವಾಪಸ್ ಕೊಟ್ರೆ, ರಸ್ತೆಯಲ್ಲಿ ಬಿದ್ದಿರೋ ಹಣನ ಯಾರೋ ತಗೊಂಡೋಗಿ ಸ್ಟೇಷನ್ ಕೊಟ್ರೆ ಅದು ಸುದ್ದಿ ಆಗ್ತಾ ಇದೆ. ಸೊ ಕಂಪ್ಲೀಟ್ ಶೇಡು ಚೇಂಜ್ ಆಗಿದೆ. ಅಂದರೆ ಇವತ್ತು ಮೋಸ, ವಂಚನೆ, ದಗ ಹಾಗೂ ಸಮಾಜದಲ್ಲಿ ಬದುಕಬೇಕು ಅಂದರೆ ನೀನು ಸಮಾಜದ ಸಾಮಾಜಿಕ ಬದ್ಧತೆಗಳ ವಿರುದ್ಧವಾಗಿಯೇ ಬದುಕಬೇಕು ಅನ್ನೋದು ಕಾಮನ್ ಆಗ್ಬಿಟ್ಟಿದೆ. ಹೌದು, ಪ್ರಾಮಾಣಿಕವಾಗಿ ಬದುಕೋದೇ ವಿಶೇಷವಾಗಿದೆ. ಹೌದು. ನನ್ನ ಪ್ರಶ್ನೆ, ನಿಮ್ಮ ಪಕ್ಷ ಎಷ್ಟರ ಮಟ್ಟಿಗೆ ಜನರಿಗೆ ಅಕೌಂಟೆಬಿಲಿಟಿ ಆಗಿರುತ್ತೆ?
ಪ್ರಾಮಾಣಿಕತೆಯ ಪ್ರಮಾಣ ಎಷ್ಟಿರುತ್ತೆ? ಅದನ್ನೇ ಈಗ ಹೇಳಕ್ಕೆ ಬಂದಲ್ವಾ, ಇವತ್ತು ನಾವು ಫೌಂಡೇಶನ್ ಮಾಡಿರೋದೇ ಅಲ್ಲಿಂದ ತೋರಿಸೋದಕ್ಕೆ ಅಂತ. ನಾಳೆ ನಾವು ಅಧಿಕಾರಕ್ಕೆ ಬಂತು ಅಂದರೆ, ನಾವು ಮುಖ್ಯಮಂತ್ರಿಯಾಗಿ ಕೂತ್ಕೊಳ್ತು ಅಂದರೆ, ನಮ್ಮ ಖಜಾನೆ ಅಥವಾ ನಮ್ಮ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಹೇಗಿರುತ್ತೆ ಅಂದರೆ, ಈಗ ನಾವು ಇಲ್ಲಿ ಏನು ಮಾಡ್ತಿದ್ದೀವಿ ಇದೇ ಥರ ಟ್ರಾನ್ಸ್ಪರೆನ್ಸಿ ಇರುತ್ತೆ ಅಲ್ಲಿ. ಮತ್ತು ಇನ್ನೊಂದು ಏನಂದರೆ, ಅದು ಕಷ್ಟ ಅಲ್ವೇ ಅಲ್ಲ. ಆ್ಯಕ್ಚುಲಿ ನನಗೆ ನಿನ್ನೆ ಒಬ್ಬರು ಹೇಳಿದ್ರು, ನಮ್ಮ ಮಾನ್ಯ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿಯವರು ಇವಾಗ ಬದಲಾವಣೆ ತರ್ತಾ ಇದ್ದಾರೆ ಅಂತ. ಅವ್ರು ಅವತ್ತು ಹೇಳಿದ ಸತ್ಯ, ಸುಳ್ಳು ಹೇಳ್ತಾ ಇಲ್ಲ ನಾನು. 2014ರಲ್ಲಿ ಅವ್ರು ಹೇಳಿದ್ದು ಪ್ರತಿಯೊಬ್ಬರಿಗೂ 14-15 ಲಕ್ಷ ಅಕೌಂಟಿಗೆ ಬರುತ್ತೆ ಅಂತ ಹೇಳಿದ್ದು ಸತ್ಯ. ಅದನ್ನು ಮಾಡುವಂಥ ಅಧಿಕಾರ ಅವ್ರಿಗಿತ್ತು, ಮಾಡಲೂಬಹುದಾಗಿತ್ತು ಅವರು. ಅದು ತುಂಬ ಈಸಿ ಕೆಲಸ ಅದು. ಬಟ್ ಅವರು ಅದನ್ನು ಆಗಲಿಲ್ಲ. ಕಾರಣಗಳು ಸಾವಿರ ಇರ್ಬೋದು ಅವ್ರದ್ದು ಇಂಟರ್ನಲ್ ಪಾಲಿಸಿಯಿಂದ. ನಾನು ಏನು ಹೇಳಿದ್ದು ಕೊಟ್ಟಿದ್ದೀನಿ ಅಂತಂದರೆ, ಅವರು ಒಂದೊಂದು ಅವಕಾಶಗಳನ್ನ ತಗೊಂಡು ಈ ಸರಿ ಗೆಲ್ಲೋದಕ್ಕೆ ಇದನ್ನು ಫ್ರಂಟಾಗಿ ಇಟ್ಕೊಳ್ಳೋಣ, ಈ ಸರಿ ಮಾಡೋದಕ್ಕೆ ಇದನ್ನು ಫ್ರಂಟಾಗಿ ಇಟ್ಕೊಳ್ಳೋಣ, ಈ ಸರಿ ಮಾಡೋದಕ್ಕೆ ಈ ಥರ ರಾಜಕೀಯ ನಡೀತಾ ಇದೆಯಲ್ಲ, ವ್ಯವಸ್ಥೆ ನಡೀತಾ ಇದೆಯಲ್ಲ. ನಾನು ಕೊನೆ ತನಕ ಇರಬೇಕು ಅನ್ನುವಂಥ ಸ್ವಾರ್ಥ, ನಮ್ಮ ಪಾರ್ಟಿ ಕೊನೆ ತನಕ ಇರಬೇಕು ಅನ್ನುವಂಥ ಸ್ವಾರ್ಥ ಇದೇನು ಮಾಡ್ತಿದೆ, ಬದಲಾವಣೆನ ಮುಂದಕ್ಕೆ ತರ್ತಾ ಇಲ್ಲ. ಈ ಪಾರದರ್ಶಕತೆನ, ಈ ಟ್ರಾನ್ಸ್ಪರೆನ್ಸಿನ ಮ್ಯಾಕಿ ಪಾಲಿಸಿಸ್ ತರುತ್ತೆ. ಬಿಕಾಸ್ ಮ್ಯಾಕಿ ಪಾಲಿಸಿಸ್ ಮಾಡೋದು ತುಂಬ ಕೆಲಸಗಳಿದೆ. ನಮಗೆ ಅಧಿಕಾರಕ್ಕಿಂತ ಹೆಚ್ಚಾಗಿ ಬದಲಾವಣೆ ತುಂಬ ಇಂಪಾರ್ಟೆಂಟ್ ಆಗಿದೆ. ಅದರಿಂದ ನಾವೇನು ಮಾಡ್ತಿದ್ದೀವಿ ಅಂದರೆ, ಈ ಅಕೌಂಟಬಿಲಿಟಿನ ನಾವು ಇಲ್ಲೇ ತೋರಿಸ್ಬಿಡ್ತೀವಿ. ನಾವು ಹೇಗೆ ಅಕೌಂಟ್ಸ್ ಆಗುತ್ತೆ, ಹೇಗೆ ದುಡ್ಡು ಕೊಡ್ತೀವಿ, ಹೇಗೆ ಜನರಿಗೆ ನಾವು ತಲುಪಿಸ್ತೀವಿ ಹಣನ. ನಾವೀಗ ಬ್ಲಾಕ್ ಚೈನ್ ಟೆಕ್ನಾಲಜಿ ಮಾಡಿದ್ದೀವಿ ಸರ್. ಇದು ಜಪಾನಲ್ಲೆಲ್ಲ ಇದೆ, ಬೇರೆ ದೇಶಗಳಲ್ಲೂ ಕೂಡ ಇದು ತುಂಬ ದೇಶಗಳಲ್ಲಿ ಒಂದೊಂದು ಹೆಸರು ತಗೊಂಡಿದೆ. ಕ್ರಿಪ್ಟೋ ಅಂತ ಒಂದು ದೇಶದಲ್ಲಿ ತಗೊಂಡಿರುತ್ತೆ, ಬಿಟ್ ಕಾಯಿನ್ ಅಂತ ಇನ್ನೊಂದು ದೇಶದಲ್ಲಿ ತಗೊಂಡಿರುತ್ತೆ. ಸೊ ಅದೆಲ್ಲದಕ್ಕಿಂತ ಜಪಾನಲ್ಲಿರುವಂಥ ಬ್ಲಾಕ್ ಚೈನ್ ಅನ್ನುವಂಥದ್ದು ತುಂಬ ಫೇಮಸ್ ಆದಂಥ ಪಾಲಿಸಿ ಅದು. ಅದನ್ನು ಸ್ವಲ್ಪ ಅಡ್ವಾನ್ಸ್ಡ್ ಆಗಿ ನಾವು ಮಾಡಿದ್ದೀವಿ. ನೀವು ನೋಡಿರ್ಬೋದು, ಕ್ರೆಡ್ ಅಂತೆಲ್ಲ ನೋಡಿರ್ಬೋದು, ಅದ್ರ ಮುಖಾಂತರ ಪಾಯಿಂಟ್ಸ್ಗಳು ಬರುತ್ತೆ ಅನ್ನುವಂಥದ್ದು. ಇನ್ ದ ಸೇಮ್ ವೇ ನಾವೇನು ಮಾಡಿದ್ದೀವಿ, ಈಗ ಫಿನಾನ್ಸ್ ಕಂಪ್ನಿನೆಲ್ಲ ಓಪನ್ ಮಾಡಿಬಿಟ್ಟು ನಮ್ಮ ಮುಖಾಂತರ ನಮ್ಮ ಗ್ರೂಪ್ ಆಫ್ ಸಂಸ್ಥೆನಲ್ಲಿ ಯಾರು ವ್ಯಾಪಾರ ಮಾಡ್ತಾರೆ, ನಮ್ಮ ಫಿನ್ಟೆಕ್ ಕಂಪ್ನಿಯಿಂದ ಯಾರು ನಮ್ಮ ಗೂಗಲ್ ಪೇ, ಫೋನ್ಪೇ ಥರ ಮ್ಯಾಕಿಸ್ ಪೇನಲ್ಲಿ ಪೇ ಮಾಡ್ತಾರೆ, ಇವರೆಲ್ಲರೂ ಅಡಿಷನ್ ಪಾಯಿಂಟ್ಸು ಲಾಯಲ್ಟಿ ಪಾಯಿಂಟ್ ಒಳಬರು ಹೋಗ್ಬಿಡ್ತೀವಿ. ಲಾಯಲ್ಟಿ ಪಾಯಿಂಟ್ ಈಸ್ ಈಕ್ವಲ್ ಟು 1 ಪಾಯಿಂಟ್ ಈಸ್ ಈಕ್ವಲ್ ಟು 1 ರೂಪಿ ಅಂತ ನಾವು ಲೆಕ್ಕ ಆಗ್ತಿರೋದ್ರಿಂದ, ಅವರಿಗೆ ಅವರ ಹಣ, ಅವ್ರು ಖರ್ಚು ಮಾಡುವಂಥ ಹಣ ಮೇಣದ ಬತ್ತಿ ಥರ ಇಲ್ಲಿಂದ ಅರ್ದು ಮತ್ತು ಅದೇ ಮೇಣ ಉಳಿತಾ ಇರುತ್ತೆ ಗೊತ್ತಾ. ಸೊ ಈ ಥರ ಅವರಿಗೆ ರೀಸೈಕಲ್ ಆಗೋದಕ್ಕೆ ನಾವು ಏನು ಪ್ಲ್ಯಾನ್ ಮಾಡಬೇಕು ಅದನ್ನು ಮಾಡಿದ್ದೀವಿ. ಸೊ ಇದರಿಂದ ಏನು ಪ್ರಯೋಜನ ಆಗುತ್ತೆ ಅಂತ ಅನ್ನೋದಾದರೆ, ಅವರು ಹಣನೇ ಖರ್ಚು ಮಾಡ್ದೇನೆ ಒಂದು ಫೈನ್ ಡೇ ಹಣನೇ ಖರ್ಚು ಮಾಡ್ದೇ ಎಷ್ಟೋ ಸರ್ವಿಸ್ ತಗೊಳ್ಳುವಂಥ ಒಂದು ವ್ಯವಸ್ಥೆಗೆ ಬಂದು ಕೂತ್ಕೊಬಿಡ್ತಾರೆ. ಒಂದು ಫೈನ್ ಡೇಗೆ ನಾನು ಹೇಳ್ತಿರುವಂಥದ್ದು. ಸೊ ಅಲ್ಲಿಗೆ ಏನಾಯಿತು, ಈಗ ಇಲ್ಲಿರುವಂಥ ಹಣ ಅವನೇನು ಖರ್ಚು ಮಾಡ್ತಿರ್ತಾನೆ, ಹಣ ಖರ್ಚಾಗ್ದೇನೆ ಅವನ ಹತ್ರನೇ ಉಳ್ಕೊಂಡು ಅದು ಉಚಿತವಾಗಿ ಅಲ್ಲಿ ಬಂದಂಗೆ ಆಗುತ್ತೆ. ಬಿಕಾಸ್ ಆಫ್ ನಮ್ಮ ಬ್ಲಾಕ್ ಚೈನ್ ಟೆಕ್ನಾಲಜಿ ಮತ್ತು ಈಕೋಸಿಸ್ಟಮ್ನ ಕ್ರಿಯೇಟ್ ಮಾಡಿರೋದ್ರಿಂದ. ಸೊ ಇವೆಲ್ಲನೂ ಕ್ರಿಯೇಟ್ ಮಾಡ್ಕೊಂಡು ಬರ್ತಿರೋದ್ರಿಂದ ಏನಾಗುತ್ತೆ ಅಂದರೆ, ನಾಳೆ ಒಂದು ದಿನ ಒಂದು ಫೈನ್ ಡೇಗೆ ಏನಾಗುತ್ತೆ ಅಂತ ಹೇಳಿದ್ರೆ, ಒಂದು ಜನಕ್ಕೂ ಕೂಡ ಇದರ ಪಾರದರ್ಶಕತೆ ಕಾಣಿಸುತ್ತೆ, ಅಕೌಂಟಬಿಲಿಟಿ. ಬಿಕಾಸ್ ಹೇಗೆ ಆ ದುಡ್ಡು ಬಂತು ಅನ್ನುವಂಥದ್ದು ಅವ್ರಿಗೆ ಗೊತ್ತಾಗ್ತಾ ಹೋಗ್ತಾ ಇರ್ತದೆ ಪ್ರತಿಯೊಬ್ಬರಿಗೂ. ಮತ್ತು ನಾವು ಡಿಜಿಟಲ್ನ ಜಾಸ್ತಿ ಒತ್ತು ಕೊಡ್ತಾ ಇದ್ದೀವಿ, ಡಿಜಿಟಲಲ್ಲಿ ಇದು ಮಾಡಿ ಅಂತ ಅಂದ್ಬಿಟ್ಟು. ಮತ್ತು ನಮ್ಮ ಉದ್ದೇಶ ಇರೋದು ಇಷ್ಟೇ ಸರ್. ಇವತ್ತು 1970s, 80s, 90s ಕಾಂಟ್ರಾಕ್ಟರ್ಸ್ ಅನ್ನೋರು ತುಂಬ ಅನಿವಾರ್ಯವಾಗಿದ್ದರು, ಬೇಕಾಗೇ ಇತ್ತು. ಇವತ್ತು ನಮ್ಗೆ ಯಾವುದಕ್ಕೂ ಕಾಂಟ್ರಾಕ್ಟರ್ಸ್ ಬೇಕಾಗಿಲ್ಲ. ಇವತ್ತು ಎಂಪ್ಲಾಯೀಸ್ಗಳಾಗಿ ತಗೊಳ್ಬೋದು ಸರ್ಕಾರಕ್ಕೆ. ಸೊ ಸರ್ಕಾರಿ ಹುದ್ದೆನ ಇನ್ನೂ ಕೂಡ ಸ್ಟ್ರಾಂಗ್ ಮಾಡಿಕೊಂಡು, ತುಂಬ ನಾಲೆಡ್ಜಬಲ್ ಪೀಪಲ್ಸ್ನಲ್ಲಿ ಇಟ್ಕೊಂಡು, ಇನ್ನೊಂದಷ್ಟು ಡಿಪಾರ್ಟ್ಮೆಂಟ್ಗಳನ್ನ ವಿಸ್ತಾರ ಮಾಡ್ಕೊಂಡು ಮಾಡಬೇಕು ಅಂತ, ಅದಕ್ಕೆ ಪ್ಯಾರಲಲ್ ಆಗಿ ನಾವೊಂದು ಪ್ಲ್ಯಾನ್ನ ಮಾಡಿ ಸರ್ಕಾರಕ್ಕೆ ಹೋದಾಗ ಏನು ಮಾಡಬೇಕು ಅಂತಿದ್ದೀವಿ ಅದನ್ನು ತೋರಿಸ್ಬೇಕು ಅಂತಿದ್ವಿ. ಸೊ ಇಷ್ಟು ಅಕೌಂಟಬಿಲಿಟಿನ ನಾವು ಎದುರುಗಡೆ ತೋರಿಸ್ಕೊಂಡು ಹೋಗ್ತೀವಿ ಸರ್. ಓಕೆ ಸರ್, ನೀವು ಪೋಸ್ಟರ್ಗಳಲ್ಲಿ ಅನೌನ್ಸ್ ಮಾಡ್ಕೊಂಡಿದ್ರಿ, ಹಾಸ್ಪಿಟಲ್ಸು ಮತ್ತು ಶಾಲೆಗಳನ್ನು ಕಟ್ತೀವಿ ಮತ್ತು ಕ್ಲಬ್ಗಳನ್ನು ಕಟ್ತೀವಿ ರೈತರಿಗೆ ಅಂತ. ಇದ್ರ ಬಗ್ಗೆ ಏನು ಹೇಳ್ತೀರಿ ಸರ್? ಕ್ಲಬ್ ಏನಕ್ಕೆ ಬೇಕು ಅಂತ ಹೇಳಿದ್ರೆ ನಿಮಗೆಲ್ಲ ಗೊತ್ತಿರ್ಬೋದು ಅನಿಸುತ್ತೆ. ಕ್ಲಬ್ ಅನ್ನುವಂಥದ್ದು ಹಿಂದೆ ಬ್ರಿಟಿಷ್ ಎಲ್ಲ ಕಟ್ತಾಯಿದ್ರು. ಕ್ಲಬ್ ಅನ್ನುವಂಥದ್ದು ಒಂದು ಸಮೂಹ, ಒಂದು ಗ್ಯಾದರಿಂಗ್ ಪಾಯಿಂಟ್ ಆಗಬೇಕು, ಮತ್ತು ಅವ್ರಿಗೊಂದು ರಿಕ್ರಿಯೇಷನ್ ಸೆಂಟರ್ ಆಗಬೇಕು ಅನ್ನುವಂಥದ್ದು ಎಲ್ಲರ ದೃಷ್ಟಿಕೋನ. ಬಟ್ ವಿಪರ್ಯಾಸ ಏನಪ್ಪ ಅಂದರೆ, ರೈತ ದೇಶದ ಬೆನ್ನೆಲುಬು, ನಮ್ಮ ಭಾರತ ದೇಶದ ಬೆನ್ನೆಲುಬೇ ರೈತನ್ನ ಯಾರು ಕರೆಕ್ಟಾಗಿ ಗಮನಿಸ್ಕೊಳ್ತಾ ಇಲ್ಲ. ಇವತ್ತು ತುಂಬಾ ಪಾರ್ಟಿಗಳೆಲ್ಲ ಬಂದಿತ್ತು ಅಂತಂದ್ರೂ ಯಾರೋ ಅದನ್ನು ಗಮನಿಸ್ಕೊಳ್ತಾರೆ. ಸೊ ನಮ್ಮ ಉದ್ದೇಶ ಎಲ್ಲಿದ್ದು ನಾವದು ಜಮೀನ್ದಾರ್ ಕ್ಲಬ್ ರೈತರಿಗೆ ಒಂದು ಜಮೀನ್ದಾರ್ಸ್ ಕ್ಲಬ್ ಅಂತ, ಮ್ಯಾಕೇಜ್ ಜಮೀನ್ದಾರ್ಸ್ ಕ್ಲಬ್ ಅಂತ ಮಾಡಬೇಕು ಅಂದ್ಕೊಂಡಿದ್ದೀವಿ. ಅದು ರಿಕ್ರಿಯೇಷನ್ ಸೆಂಟ್ರು. ಏಕೆ ಅಂದರೆ, ರೈತರಿಗೆ ಉದ್ಯೋಗ ಅಂತ ಒಂದು ಹೊಸ ಕಾನ್ಸೆಪ್ಟ್ನ ಮಾಡಿದ್ದೀವಿ. ಮತ್ತು ಎಲ್ಲ ಜಮೀನುಗಳನ್ನ ನಾವು ಒಂದು ಕ್ರಾಪ್ ಓನರ್ಶಿಪ್ ಅನ್ನುವಂಥ ಒಂದು ಹೊಸ ಮಾಡೆಲ್ ಮುಖಾಂತರ ನಾವು ವ್ಯವಸಾಯ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು, ಅದಕ್ಕೆ ಆ FPOಗೆ 100 crores ಇಡಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಶೀಘ್ರದಲ್ಲೇ, ಅಂದರೆ ಈ ವರ್ಷದ ಕೊನೆಯಲ್ಲೇ ನಾವೇನು ಮಾಡ್ತೀವಿ ಅಂತಂದರೆ ಅದನ್ನು ಶುರು ಮಾಡ್ಕೊಂಡು ಹೋಗ್ತೀವಿ. ಸೊ ಅದು ಅವರ ರಿಕ್ರಿಯೇಷನ್ ಸೆಂಟರ್ ಆಗುತ್ತೆ. ಎಲ್ಲ
ತಾಲೂಕು ಮಟ್ಟದಲ್ಲೂ ಕೂಡ ಇದಿರುತ್ತೆ ಅಥವಾ ಹೋಬಳಿ ಮಟ್ಟದಲ್ಲೂ ಕೂಡ ಇದಿರ್ತಾ ಹೋಗುತ್ತೆ. ಸೊ ನಮ್ಮ ಯಾವುದೇ ಯೋಜನೆಗಳನ್ನು ಕೂಡ ಪ್ರತಿಯೊಂದು ಹೋಬಳಿನಲ್ಲೂ ಆಗಬೇಕು ಅನ್ನುವಂಥದ್ದು. ಈಗ ನಾವು ಹೆಲ್ತ್ ಕೇರ್ ಸೆಂಟರ್ ಇವತ್ತು ಮಳವಳ್ಳಿನ ನಾವು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಮಳವಳ್ಳಿನಲ್ಲಿ ನಾವು ಇವಾಗ ಮೊದಲನೇದು ಐಫಾರ್ಮಾ ಅಂತ ಮಾಡಿದ್ದೀವಿ. ಐಫಾರ್ಮಾ ಮುಖಾಂತರ ನಾವು ಮೆಡಿಕಲ್ ಸ್ಟೋರು, ಆಪ್ಟಿಕಲ್ಸು ಮತ್ತು ಕ್ಲಿನಿಕ್ಕು, ಡಯಾಗ್ನೋಸ್ಟಿಕ್ ಸೆಂಟ್ರು ಮತ್ತು ಡಯಾಲಿಸಿಸ್ ಸೆಂಟ್ರು ಇದು ತಾಲೂಕು ಹೆಡ್ ಕ್ವಾರ್ಟರ್ಸಲ್ಲಿ ಇರಬೇಕು ಅಂತನ್ನುವಂಥ ಒಂದು ಕೆಲಸನ ಮಾಡ್ತಾಯಿದ್ದೀವಿ. ಎರಡನೇದು ಹೆರಿಗೆಗೆ ಉಚಿತ ಅಂತ ಒಂದು, ಅಂದರೆ ಮ್ಯಾಕೇಸ್ನಿಂದ ಜನನ ಉಚಿತ ಅಂತ ಪ್ಲ್ಯಾನ್ ಮಾಡ್ತಾಯಿದ್ದೀವಿ. ಜನನ ಉಚಿತ ಅಂದರೆ ಬಿಲೋ ಪಾವರ್ಟಿ ಲೆವೆಲಲ್ಲಿ ಇರುವಂಥವ್ರು ಹೆರಿಗೆಗೆ ಯಾವುದೇ ಥರದ ದುಡ್ಡನ್ನು ಕೂಡ ಕೊಡದೇನೆ, ಅನಧಿಕೃತವಾಗೂ ಕೊಡೋದೇನೆ, ಅದು ಏನೇ ಇತ್ತು ಅಂತ ಅದನ್ನು ಮ್ಯಾಕಿ ಪಾಲಿಸಿಸ್ ನೋಡ್ಕೊಳ್ಳುತ್ತೆ. ಮತ್ತು ಅವರಿಗೆ ಬೇಕಾದಂಥ ಬೇಸಿಕ್ ಕಿಟ್ಸ್ಗಳನ್ನ ಕೊಡುವಂಥದ್ದು, ಹಳ್ಳಿಗಳಲ್ಲಿ ಹೆಣ್ಮಕ್ಳುಗಳಿಗೆ ಇದನ್ನೆಲ್ಲ ಮಾಡುವಂಥದ್ದು. ಸೊ ಇದನ್ನೆಲ್ಲನೂ ಕೂಡ ನಾವು ಶುರು ಮಾಡ್ತಿದ್ದೀವಿ. ಹಾಗೆ 1,000 ಅಂದರೆ 20 ಕಿಲೋಮೀಟರ್ ರೇಡಿಯಸ್ಸಿಗೆ ಒಂದು ಹಾಸ್ಪಿಟಲ್ ಇರಬೇಕು ಅನ್ನುವಂಥದ್ದು ನಮ್ಮ ಬಹು ವರ್ಷಗಳ ಕನಸದು. 60 ಬೆಡೆಡ್ ಹಾಸ್ಪಿಟಲ್ ಇರಬೇಕು ಅಂತ ಅಂದ್ಬಿಟ್ಟು. ಮತ್ತು ತಾಲೂಕು ಹೆಡ್ ಕ್ವಾರ್ಟರ್ಸಲ್ಲಿ ಒಂದು ಬೇರೆ ಥರದ್ದು ಸ್ಪೆಷಾಲಿಟಿ ಹಾಸ್ಪಿಟಲ್ಸು, ಹಾಗೆ ಅದ್ರ ಮೇಲ್ಗಡೆ ಹೋಯಿತು ಅಂತಂದರೆ ಜಿಲ್ಲಾ ಮಟ್ಟದಲ್ಲಿ ಹಾಸ್ಪಿಟಲ್ಸು ಮತ್ತು ಝೋನ್ಸ್ಗಳಲ್ಲಿ ಮೆಡಿಕಲ್ ಕಾಲೇಜಸ್ ಮಾಡಬೇಕು ಅನ್ನುವಂಥ ದೃಷ್ಟಿಕೋನ ಇಟ್ಕೊಂಡು ಮಾಡ್ತಾಯಿದ್ದೀವಿ. ಸೊ ಅದ್ರದ್ದು ಈಗ ಒಂದು ಜಾಗನ ನಾವೀಗ ನೋಡ್ಕೊಂಡ್ಬಂದಿದ್ದೀವಿ, ಇವಾಗ ಮಳವಳ್ಳಿ ಹತ್ರನೇ. ಸೊ ಎಲ್ಲ ಯಾಕೆ ಮಳವಳ್ಳಿ ಅಂದರೆ ನಮ್ಮ ಹುಟ್ಟೂರಿಂದನೇ ಸ್ಟಾರ್ಟ್ ಆಗಲಿ ಅನ್ನುವಂಥದ್ದು ನಮ್ಮ ಉದ್ದೇಶ. ಅಲ್ಲಿ ಯಾವುದೇ ಥರದ ಆಮಿಷ ಇಲ್ಲ. ಆಮೇಲೆ ಅದನ್ನು ತಿಳ್ಕೋಬಾರ್ದು, ಅಲ್ಲಿ ಎಲೆಕ್ಷನ್ಗೋಸ್ಕರ ಮಾಡ್ತಿದ್ದಾರೆ ಅನ್ನೋದಲ್ಲ. ನಾನು ಎಲ್ಲಿ ಎಲೆಕ್ಷನ್ ನಿಂತ್ಕೊಳ್ತೀನಿ ಅಂತ ಈವನ್ ನನಗೂ ಗೊತ್ತಿಲ್ಲ. ಇವತ್ತು ಅದು ಜನವರಿಗೆ ಗೊತ್ತಾಗುತ್ತೆ. 2028ಕ್ಕೆ ಜನ ನಾನು ಎಲ್ಲಿ ನಿಂತ್ಕೊಳ್ಬೇಕು ಅಂತ ಡಿಸೈಡ್ ಮಾಡ್ತಾರೆ, ಆ ಕ್ಷೇತ್ರದಲ್ಲಿ ನಿಂತ್ಕೊಳ್ತೀನಿ. ನಾನು 3 ಕ್ಷೇತ್ರದಲ್ಲಿ ನಿಂತ್ಕೊಳ್ತೀನಿ. ಅಲ್ಲಿಂದ ನಾನು ಪಾರ್ಟಿಸಿಪೇಟ್ ಮಾಡ್ತೀನಿ. ಸೊ ನನ್ನ ಕ್ಷೇತ್ರ ಮಳವಳ್ಳಿನಲ್ಲಂತೂ ನಾನು ನಿಂತ್ಕೊಳ್ಳಲ್ಲ ಯಾವುದೇ ಕಾರಣಕ್ಕೂ. ಬಟ್ ಅಲ್ಲಿಂದ ನಾನು ಕೆಲಸಗಳನ್ನ ಸ್ಟಾರ್ಟ್ ಮಾಡ್ಕೊ ಬರ್ತಾ ಇದ್ದೀನಿ, ನಾನು ಹುಟ್ಟೂರಿಂದ ಅಂತ ಅಂದ್ಬಿಟ್ಟು. ಇವತ್ತೊಂದು ನಮ್ಮ ರಾಘವೇಂದ್ರ ಸ್ವಾಮಿ ಮಠಾಧ್ಯಕ್ಷರಾದಂಥ ನಮ್ಮ ಶ್ರೀ ಸುಬುಧೇಂದ್ರ ತೀರ್ಥರು ಆಶೀರ್ವಾದದೊಂದಿಗೆ ಇವತ್ತು ನಮಗೆ ಆ ಅಪ್ಪಣೆ ಸಿಕ್ಕಿದೆ. ಬಹುದಿನಗಳ ಕನಸು ರಾಘವೇಂದ್ರ ಸ್ವಾಮಿ ಮಠನ ನಾವಿವಾಗ ಮಳವಳ್ಳಿಲಿ ಸ್ಥಾಪನೆ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು ಶುರು ಮಾಡ್ತಾ ಇದ್ದೀವಿ. ಸೊ ಈ ಥರ ದೇವಸ್ಥಾನಗಳು ಬರೀ ಹಿಂದೂ ಅಷ್ಟೇ ಅಲ್ಲ, ಮುಸಲ್ಮಾನರಿಗೂ ಕೂಡ ಸಪೋರ್ಟ್ ಮಾಡಿಕೊಂಡು, ಕ್ರಿಶ್ಚಿಯನ್ರಿಗೂ ಸಪೋರ್ಟ್ ಮಾಡಿ, ಜೈನರಿಗೂ ಸಪೋರ್ಟ್ ಮಾಡಿ, ಮತ್ತು ಥರ್ಡ್ ಜೆಂಡರ್ ಇದೆಯಲ್ಲ ಅಂಥವ್ರಿಗೂ ಕೂಡ ನಾವು ಅವರಿಗೆ ಸಪೋರ್ಟ್ ಮಾಡಿ ಬೆಳೆಸ್ಕೊಂಡು ಹೋಗಬೇಕು ಅಂತ ಅಂದ್ಬಿಟ್ಟು ತುಂಬ ಯೋಜನೆಗಳನ್ನ ಇಟ್ಟಿದ್ದೀವಿ. ಪ್ರತಿಯೊಬ್ಬರಿಗೂ ಐಡೆಂಟಿಟಿ ಕಾರ್ಡ್ ಕೊಡಬೇಕು, ಪ್ರತಿಯೊಬ್ಬರಿಗೂ ಕೂಡ. ಮತ್ತು ನಮ್ಮದು ಮ್ಯಾಕಿಸ್ ಹಾಸ್ಪಿಟಾಲಿಟಿಯಿಂದ ನಾವೀಗ ಉಚಿತ ಕ್ಯಾಂಟೀನ್ ಮಾಡ್ತಾಯಿದ್ದೀವಿ. ಮ್ಯಾಕಿಸ್ ಕ್ಯಾಂಟೀನ್, ಇಂದಿರಾ ಕ್ಯಾಂಟೀನ್, ಅಮ್ಮ ಕ್ಯಾಂಟೀನು, ಅಪ್ಪಾಜಿ ಕ್ಯಾಂಟೀನ್ ಅಂತೆಲ್ಲ ಇದೆಯಲ್ಲ, ಅದೇ ಥರ ನಾವು ಈಗ ಕ್ಯಾಂಟೀನ್ ಮಾಡ್ತಾಯಿದ್ದೀವಿ. ಮ್ಯಾಕಿಸ್ ಕ್ಯಾಂಟೀನ್ ಅಂತ ಬರುತ್ತೆ. ಸೊ ಇದ್ರ ಮುಖಾಂತರ ತುಂಬ ಕಡಿಮೆ ಬೆಲೆಗೆ, ಕೆಲವರು ದುಡ್ಡಿಲ್ಲ ಅಂದರೆ ರಿಜಿಸ್ಟರ್ ಆಯಿತು ಅಂದರೆ ಅವರು ಫ್ರೀಯಾಗೂ ಕೂಡ ನಾವು ಅವ್ರಿಗೆ ಬೇಸಿಕ್ ಊಟನ ಕೊಡುವಂಥ ಒಂದು ಯೋಜನೆಯೂ ಕೂಡ ಈಗ ಆಲ್ರೆಡಿ ಚಾಲ್ತಿನಲ್ಲಿ ಇದೆ ಸರ್. ಒಂದು ವಿಡಿಯೋದಲ್ಲಿ ನಾನು ಗಮನಿಸಿದೆ, ನಾನು ಸ್ಟಡಿ ಮಾಡ್ತಾ ಇರಬೇಕಾದ್ರೆ 2047 ಮಿಷನ್ ಅಂತ ಒಂದು ಕಾನ್ಸೆಪ್ಟನ್ನು ಇಟ್ಕೊಂಡಿದ್ದೆ. ಹೌದು. ಏನು ಸರ್ ಅದು 2047 ಮಿಷನ್ ಅಂದರೆ ಏನದು? ಓಕೆ, ನಮಗೆ ಈಗ ಸ್ವಾತಂತ್ರ್ಯ ಬಂದು 100 ವರ್ಷ ಅಂತ ಎಲ್ಲ ಹೇಳ್ತಾ ಇದ್ದಾರೆ. ನನ್ನ ಪ್ರಕಾರ ನಂಗೆ ಇನ್ನೂ ಸ್ವಾತಂತ್ರ್ಯ ಬಂದಿಲ್ಲ. ಸ್ವಾತಂತ್ರ್ಯ ಅನ್ನೋದು ನಮ್ಗೆ ಇಲ್ಲವೇ ಇಲ್ಲ ಇನ್ನೂ. ಆವಾಗ ಬ್ರಿಟಿಷರು ಆಡಳಿತ ಮಾಡ್ತಿದ್ರು. ಈಗ ತಪ್ಪು ತಿಳ್ಕೊಬೇಡಿ, ಇದು ಮಾಧ್ಯಮದಲ್ಲಿ ಹೇಳ್ತಾ ಇದ್ದೀನಿ, ನಾಲೆಡ್ಜ್ ಇಲ್ಲದೆ ಇರೋರು ಆಡಳಿತ ಮಾಡ್ತಾ ಇದ್ದಾರೆ, ಜ್ಞಾನ ಇಲ್ಲದೆ ಇರೋರು ಆಡಳಿತ ಮಾಡ್ತಾ ಇದ್ದಾರೆ. ಅಪ್ಪ ಹಾಕದ ಆಲ್ದ ಮರ ಅಂತ ಅಂದ್ಬಿಟ್ಟು ಹುಚ್ಚು ನಿರ್ಧಾರಗಳನ್ನ ತಗೊಂಡು ಆಡಳಿತ ಮಾಡ್ಕೊಂಡು ಬರ್ತಾ ಇದ್ದಾರೆ. ಇದು ನಮ್ಮ ಸ್ವತಂತ್ರ, ನಮಗೆ ಸ್ವತಂತ್ರ ಸಿಕ್ಕಿದೆ ಅಂತಿಲ್ಲ, ಸ್ವತಂತ್ರ ಕುಗ್ಗಿಸ್ತಾ ಇದೆ, ಪ್ರತಿದಿನ ಸ್ವತಂತ್ರ ಕುಗ್ಗಿಸ್ತಾ ಇದೆ. ಇದನ್ನು ಗಮನದಲ್ಲಿ ಇಟ್ಕೊಂಡು 2047ನೇ ಇಸ್ವಿ ಅಷ್ಟೊತ್ತಿಗೆ ಭಾರತ ದೇಶ ಸಂಪೂರ್ಣವಾಗಿ ಸ್ವತಂತ್ರವಾಗಿರಬೇಕು. ಒಂದು. ಎರಡನೇ ವಿಚಾರ ಏನಪ್ಪ ಅಂದರೆ, ಇಡೀ ರಾಷ್ಟ್ರದಲ್ಲೇನೆ, ಇಡೀ ಗ್ಲೋಬಲ್ಲೇನೆ, ಪ್ರಪಂಚದಲ್ಲೇ ನಂಬರ್ 1 ರಾಷ್ಟ್ರ ಆಗಬೇಕು ಅನ್ನುವಂಥದ್ದು ನಮ್ಮ ಗುರಿ. ಇಲ್ಲಿ ಹಾಸ್ಪಿಟಲ್ ಮತ್ತು ಎಜುಕೇಷನ್ BJP ಅವರು ಹೇಳ್ತಾ ಇದ್ದಾರೆ ಸರ್. ಮಾಡಲಿ, ನನಗೆ ಒಳ್ಳೇದಲ್ವಾ? ಅವ್ರು ಮಾಡ್ತಾರಾ, ನಾನು ಮಾಡ್ತಾರಾ? ಈಗ ಅವರು ಹೇಳ್ತಾ ಇದ್ದಾರೆ, ಅವ್ರನ್ನೂ 47 ಜನ ನೋಡ್ತಾರೆ, ನಾನು ಹೇಳ್ತಾ ಇದ್ದೀನಿ, ನನ್ನೂ 47 ಜನ ನೋಡ್ತಾರೆ. ಯಾರು ಮಾಡಿರ್ತಾರೆ ಅವ್ರನ್ನ ಆಕ್ಸೆಪ್ಟ್ ಮಾಡ್ಕೊಳ್ತಾರೆ. ಪಾಪ ನಾನು ಹೇಳ್ತಿದ್ದೀನಿ, ನಾನು ಎಲ್ಲರಿಗೂ ಹೇಳ್ತಾ ಇರೋದು ಅಷ್ಟೇನೆ, ರಾಜಕೀಯ ಸ್ನೇಹಿತರಿಗೆಲ್ಲರಿಗೂ ಹೇಳ್ತಿರೋದು ಇಷ್ಟೇ. ನೋಡ್ರಪ್ಪ, ನಾನು ಇಲ್ಲಲ್ಲ, ಮಲಗಲ್ಲ, ನಡ್ಕೊ ಹೋಗ್ತೀನಿ. ನಾನು ನಡ್ಕೊ ಹೋಗ್ತಿರೋದು ಇವು ನಿಧಾನಕ್ಕೆ ನಡ್ಕೊ ಹೋಗ್ತಾನೆ ಅಂತ ನೀವೇನಾದ್ರು ಮಲ್ಕೊಳ್ತು ಅಂತಂದರೆ ನಾನು ಗೆದ್ದುಬಿಡ್ತೀನಿ. ಅನ್ಯಾವಾಗ ನಾನು ಗೆಲ್ಲಿಸ್ಬೇಡಿ. ನೀವು ನಿಮ್ಮ ಸ್ಪೀಡನ್ನ ನೋಡ್ಕೊಂಡು ನೀವು ಹೋಗಿ, ಬೇಗ ಮಾಡಿ. 47 ಅಂತಿದ್ದೀರಾ, ನನಗಾದರೆ 47 ಬೇಕು, ನೀವು 37ಕ್ಕೆ ಮಾಡ್ಬೋದು, ನೀವು ಇನ್ನೂ ಬೇರೆ ಥರನೇ ಮಾಡ್ಬೋದು. ಸೊ ಹೇಳೋರು ಎಲ್ಲರೂ ಹೇಳ್ತಾರೆ ಸರ್. ಇವತ್ತು ನಾನು ಅದನ್ನೇ ಹೇಳಿದ್ನಲ್ವಾ, ನನಗೆ ಖುಷಿಯಾಗಿದ್ದ ವಿಷಯ ಏನಪ್ಪ ಅಂದರೆ, ನೀವು PTKನಲ್ಲೇ ಶುರು ಮಾಡಿದ್ರಿ, ಹೇಳೋದಕ್ಕಿಂತ ಮಾಡಿ ತೋರಿಸ್ಬೇಕು ಅನ್ನುವಂಥ ಒಂದು ರಾಜಕೀಯ ಪಕ್ಷ ಬಂದಿದೆ ಅನ್ನುವಂಥದ್ದು. ಸೊ ನಾವು ಮಾಡ್ಕೊಂಡು ಹೋಗ್ತಿರ್ತೀವಿ ಸರ್. ಈಗ ನಾವು ಇಲ್ಲಿಂದ ಮೈಸೂರಿಗೆ ಹೋಗ್ತಿದ್ದೀವಿ ಅಂತ ಅನ್ನೋದಾದರೆ, ಇಲ್ಲಿಂದ ನಾನು ಮೈಸೂರಿಗೆ ಬರ್ತೀನಿ ಅಂತ ಹೇಳೋದಾಯ್ತು ಅಂದರೆ, ಇಲ್ಲಿಂದ ನಾನು ಸ್ಟಾರ್ಟ್ ಮಾಡಾದ್ಮೇಲೆ ಅದು ಮೈಸೂರು ಅಂತ ಹೇಳೋದು. ನಾನು ಇಲ್ಲೇ ನಿಂತ್ಕೊಂಡು ಮೈಸೂರಿಗೆ ಬರ್ತೀನಿ ಅಂದರೆ, ಒಂದು ದಿನ ಆದರೂ ಮೈಸೂರಿಗೆ ಹೋಗಲ್ಲ, 2 ದಿನ ಆದರೂ ಮೈಸೂರಿಗೆ ಹೋಗಲ್ಲ, 1 ತಿಂಗಳಾದರೂ ಮೈಸೂರಿಗೆ ಹೋಗಲ್ಲ.
ಸ್ಟಾರ್ಟ್ ಮಾಡಿದೆ RR ನಗರ ಹತ್ರ ಹೋಗ್ತಾ ಇದ್ದೀನಿ, ಅಲ್ಲಿಂದ ಬಿಡದಿಗೆ ಹೋದೆ, ನಡ್ಕೊಂಡು ಹೋಗ್ತಿದ್ದೀನಿ. ಈಗ ನಾನು ಮೈಸೂರಿಗೆ ಬರ್ತಿದ್ದೀನಿ ಅಂತಂದರೆ ಪ್ರಾಯಶಃ 1 ಅವರಲ್ಲಿ ಹೋಗ್ಬೋದು, ನಿಧಾನಕ್ಕೆ ಹೋಯ್ತವ್ರು 2 ಅವರಲ್ಲಿ ಹೋಗ್ಬೋದು, ಇನ್ನೂ ನಿಧಾನಕ್ಕೆ ಹೋಯ್ತವ್ರು 3 ಅವರಲ್ಲಿ ಹೋಗ್ಬೋದು. ಕರೆಕ್ಟಾ? ಸೊ ಜರ್ನಿ ಯಾರು ಸ್ಟಾರ್ಟ್ ಮಾಡಿದ್ದಾರೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಆ ಜರ್ನಿನ ನಾವು ತೋರಿಸ್ತಾ ಹೋಗ್ತೀವಿ. ಮ್ಯಾಕಿ ಪಾಲಿಸೀಸು ಅದು 2047ಕ್ಕೆ ಆಗ್ತಾ ಹೋಗುತ್ತೆ. ಇಲ್ಲಿ ಎಜುಕೇಷನ್ ಫ್ರೀ ಇರುತ್ತೆ ಸರ್, ಹಾಸ್ಪಿಟಲ್ಸ್ ಫ್ರೀ ಇರುತ್ತೆ, ಮತ್ತು ಏನು ನೀವು ಸಿಂಗಾಪುರ್, ದುಬೈ ಅಂತ ಹೇಳ್ತೀರ ಅದಕ್ಕಿಂತ ಸೂಪರಾಗಿ ನಮ್ಮ ದೇಶ ಇರುತ್ತೆ. ಟೂರಿಸಮ್ ಹಬ್ಬ ಆಗಿರುತ್ತೆ. ಮತ್ತು ಇಲ್ಲಿಯ ಮಣ್ಣಿಂದ ಇಡೀ ಪ್ರಪಂಚಕ್ಕೆ ಊಟ ಕೊಡ್ತಿರ್ತೀವಿ ನಾವು ರೈತರು. ಇಡೀ ರೈತರು ನಮ್ಮ ದೇಶನ ಶ್ರೀಮಂತ ರಾಷ್ಟ್ರನಾಗಿ ಮಾಡಿರುತ್ತೆ. ಏನು ನಾವು ಪರಿಕಲ್ಪನೆ ಮಾಡ್ಕೊಳ್ತಾ ಇದ್ದೀವಿ ಪಾಶ್ಚಾತ್ಯ ದೇಶದಲ್ಲಿ, ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಹೋಗಬೇಕು ಅಂದರೆ 10 lanes ಇದೆ, 12 lanes ಇದೆ, ಟೋಲ್ಗಳು ಕಾಣಿಸಲ್ಲ, ಬುಲೆಟ್ ಟ್ರೈನ್ಸ್ಗಳಿದೆ. ಇವೆಲ್ಲ ನಮ್ಮ ದೇಶದಲ್ಲಿ ಅತಿ ಹೆಚ್ಚಾಗಿರುತ್ತೆ. ಮತ್ತು ಇನ್ನೊಂದು ವಿಷಯನೂ ಹೇಳ್ಬಿಡ್ತೀನಿ, ನನ್ನ ಕನಸು, ಮತ್ತು ನಾನು ಅದಕ್ಕೋಸ್ಕರ ಹೋರಾಟ ಮಾಡ್ತೀನಿ. ಬೇರೆ ದೇಶದಿಂದ ವರ್ಲ್ಡ್ ಬ್ಯಾಂಕಿಂದ ಸಾಲ ತಂದರು ಅಂದಂಗೆ ಇಂಡಿಯನ್ ಬ್ಯಾಂಕಿಂದ ಸಾಲ ತಗೊಂಡು ಬೇರೆ ದೇಶದವ್ರು ನಡೆಸೋಗುವಂಥ ಒಂದು ದಿನ ಬರಬೇಕು ಅನ್ನೋದೇ ನಮ್ಮ 2047 ಮಿಷನ್ನು. ಸರ್, ಇದೆಲ್ಲ ನಿಮ್ಮ ರಾಜಕೀಯ ಪಕ್ಷ ಹಾಗೂ ಸಂಘಟನೆ ಮತ್ತು ಹೋರಾಟದ ವಿವರಗಳು. ಈಗ ಒರಿಜಿನಲ್ ಒಂದಷ್ಟು ಪ್ರಶ್ನೆಗಳು. ಇವತ್ತಿನ ರಾಜಕೀಯ ವ್ಯವಸ್ಥೆ ನಿಮಗೆ ಗೊತ್ತೇ ಇದೆ. ತುಂಬ ಹಾರ್ಡ್ ಕೋರ್ ರಾಜಕಾರಣವನ್ನೇ ಇವತ್ತಿನ ಪಾರ್ಟಿಗಳು ಮಾಡ್ತಾ ಇದ್ದಾರೆ. ಆ ಪಾರ್ಟಿಗಳ ಎದುರುಗಡೆ ನೀವು ಇವತ್ತಿನ ಆರ್ಥಿಕ ವ್ಯವಸ್ಥೆಯನ್ನು ಇಟ್ಕೊಂಡು ಬಿಸ್ನೆಸ್ಸನ್ನು ಪ್ಯಾರಲಲ್ ಆಗಿ, ಫೌಂಡೇಶನ್ನ ಪ್ಯಾರಲಲ್ ಆಗಿ ಇಟ್ಕೊಂಡು ರಾಜಕಾರಣವನ್ನು ಮಾಡ್ಬೋದು ಅನ್ನೋ ನಂಬಿಕೆ ನಿಮಗಿದೆಯಾ ಸರ್? ಅದು ಏನು ನೋಡಿ, ಏನಾಗುತ್ತೆ ಗೊತ್ತಾ, ನನಗೆ ನಗುನೂ ಬರುತ್ತೆ ಮತ್ತು ನನಗೆ ಸಂತೋಷನೂ ಆಗುತ್ತೆ. ಅವರೆಲ್ಲ ಅವ್ರದ್ದೇ ಆದಂಥ ಒಂದು ಸೀಮಿತ ಇಟ್ಕೊಂಡು ಬಿಸ್ನೆಸ್ ರಾಜಕೀಯ ಮಾಡ್ತಾ ಇದ್ದಾರೆ. ಹಾರ್ಡ್ ಕೋರ್ ಅಂದ್ರಲ್ಲ, ಅದು ಸತ್ಯ. ಎಷ್ಟು ಮಟ್ಟಕ್ಕೆ? ಈಗ ಒಂದು ಕಾಂಗ್ರೆಸ್ ಪಾರ್ಟಿ ಅಂತ ತಗೋಣ. ಕಾಂಗ್ರೆಸ್ ಅವರು, ನೀವು ಯಾವ್ದಾದ್ರು ಒಂದು ಕ್ಷೇತ್ರಕ್ಕೆ ಹೋಗಿ ನೀವು ನೋಡ್ಕೊಬನ್ನಿ, JDS ನಾವು ಬಂದು ಕೇಳ್ತು ಅಂದ್ರೆ ಅವ್ನು ಏನಂತ ಗೊತ್ತಾ, ನೀನು ನನಗೆ ಓಟ್ ಹಾಕಿಲ್ಲ ಕಣ, ನಮ್ಮ ಹುಡುಗರು ಇವರೇನೇನೆ, ಇವ್ರು ಹೇಳಿದ ಕೆಲಸ ನಾನು ಮಾಡ್ಕೊಡ್ತೀನಿ ಅಂತ ಹೇಳ್ತಾರೆ. ಇದು ಕಾಮನ್. ಇದು ಹೌದು. ಈಗ JDS ಹತ್ರ ಹೋಗಿ ಕೇಳಿ, ಕಾಂಗ್ರೆಸ್ ಅಂತಾರೆ, BJP ಹತ್ರ ಹೇಳಿ, ನೀವಿಬ್ರು ಬೇರೆಯವರು ಅಂತ ಹೇಳ್ತಾರೆ. ಅಂದರೆ ಇವರ ಕೆಲಸಗಳು, ಕಾರ್ಯಕ್ರಮಗಳು ಒಂದು ಸೀಮಿತವಾದಂಥ ಒಂದು ವರ್ಗಕ್ಕೆ ಮಾತ್ರ ಮಾಡ್ತಾ ಇದೆ. ಇದು 3 ಪಕ್ಷದಲ್ಲಿ ಇರುವಂಥವ್ರಿಗೆ ನ್ಯಾಯ ಸಿಗ್ತಾ ಇಲ್ಲ. ಅವ್ರಿಗೆ ಕಾಂಪ್ರಮೈಸ್ ಆಗಿಬಿಟ್ಟಿದ್ದಾರೆ. ಕಾಂಗ್ರೆಸ್ ಆಡಳಿತ ಇತ್ತು ಅಂತಂದರೆ ನಮ್ಮಿಬ್ರದ್ದು ಏನು ಕೆಲಸ ಇಲ್ಲ, ಏನು ಬೇಳೆ ಬೇಯಲ್ಲ ಅಂತ ಇವ್ರು ಅನ್ಕೊಳ್ತಾರೆ. ಇವರಲ್ಲಿ ಯಾರೋ ಒಬ್ರು ಬಂದರು ಅನ್ಕೊಡಿ, JDS ಬಂದಾಗ ನಮ್ಮಿಬ್ರದ್ದು ಬೆಳೆಯಲ್ಲ ಅನ್ಕೊಳ್ತಾರೆ, BJP ಬಂದಾಗ ನಮ್ಮಿಬ್ರದ್ದು ಅಂತ. ಸೊ ಇಲ್ಲಿ ಲಿಮಿಟೆಡ್ ಆಗಿರೋದ್ರಿಂದ ಇದು ನನಗೆ ತುಂಬ ಪ್ಲಸ್ ಆಗ್ತಾನೆ ಬರುತ್ತೆ. ಅವರ ಹೋರಾಟ ಏನಿದ್ರು ಅವರ ಸಂಘಟನೆ, ಅವರ ಸಿದ್ಧಾಂತ, ಅವರ ಇದಕ್ಕೆ. ಈಗ ಕಾಂಗ್ರೆಸ್ ಅವರು ಹಿಂದುತ್ವ ಅಂತ ಸಂಪೂರ್ಣವಾಗಿ ಬರಲ್ಲ, ಹಾಗೆ BJP ಅವರು ಸಂಪೂರ್ಣವಾಗಿ ಹಿಂದುಳಿದ ವರ್ಗದವರು ಅಂತ ಬರಲ್ಲ, JDS ಅವರು ಇವೆರಡಕ್ಕೂ ಬರ್ಬೋದು, ಬರದೇ ಇರ್ಬೋದು, ಈ ಥರ ಆಗ್ತದೆ. ಸೊ ಇವೆಲ್ಲ ಗೊಂದಲಗಳು ಇರೋದ್ರಿಂದ ಇವಾಗ ನೋಡಿ, ನಾನು ಮೊನ್ನೆ KRS ಪಾರ್ಟಿಯ ಇವರಾದಂಥ ರವಿಕೃಷ್ಣ ರೆಡ್ಡಿ ಅವರು ಎಲ್ಲ ಕಡೆ ಭ್ರಷ್ಟಾಚಾರದ ಬಗ್ಗೆ ಮಾತಾಡ್ತಾ ಇದ್ದಾರೆ. ಯಾವುದೋ ಒಂದು ಇಂಟರ್ವ್ಯೂನಲ್ಲಿ ನಾನು ನೋಡಿದೆ ಸರ್. ಅವರು ಮಾತಾಡ್ತಾ ಹೇಳಿದ್ರು, ನಾವು ಬೇರೆ ಕೆಲಸ ಮಾಡೋದಕ್ಕೆ ನಮ್ಮ ಕೈಲಿ ಆಗ್ತಾ ಇಲ್ಲ, ನಾವು ಭ್ರಷ್ಟಾಚಾರ ನಿರ್ಮೂಲನೆಯಲ್ಲೇ ಪೂರ್ತಿ ತೊಡಗ್ಬಿಟ್ಟಿದ್ದೀವಿ ಅಂತ ಹೇಳಿದ್ರು. ಈಗ ಭ್ರಷ್ಟಾಚಾರ ಅನ್ನುವಂಥದ್ದು ಇಡೀ ದೇಶದ ಸಮಸ್ಯೆನಲ್ಲಿ ಎಷ್ಟು % ಅಂತ ನಾವು ಯೋಚನೆ ಮಾಡೋಣ. ಇದೆ, ಇಲ್ಲ ಅಂತ ಹೇಳ್ತಿಲ್ಲ. 3%, 4%, 5%, ಅಂದರೆ ಅದು ನಿರ್ಮೂಲನೆ ಮಾಡೋದಕ್ಕೆ ಹೊಣೆ ಹೊತ್ಕೊಳ್ಳುವಂಥದ್ದು ಅಷ್ಟು. ಈಗ ಒಂದು ಪಾರ್ಟಿ, ಒಂದು ರಾಜ್ಯದ ಪಾರ್ಟಿ ಅಷ್ಟು ಹೋರಾಟ ಮಾಡ್ತಿದ್ದಾರೆ. ನನಗೆ ಖುಷಿ ಆಗುತ್ತೆ ಅವರು ಕೃಷ್ಣ ರೆಡ್ಡಿ ಅವ್ರನ್ನ ನೋಡ್ತು ಅಂದರೆ 8 ವರ್ಷದಿಂದ 9 ವರ್ಷದಿಂದ ಹೋರಾಟ ಮಾಡ್ತಾ ಇದ್ದಾರೆ, ನಿರಂತರವಾಗಿ ಹೋರಾಟ ಮಾಡ್ತಾ ಇದ್ದಾರೆ. ಆದರೆ ಅವ್ರ ಹೋರಾಟದ ಸೀಮಿತ ತುಂಬ ಚಿಕ್ಕದಾಗಿದೆ. ಇದಕ್ಕೆ ನಾವು ಬಿಸ್ನೆಸ್ಸಲ್ಲಿ ಒಂದು ಟೂಲ್ ಹೇಳ್ತೀವಿ, ಆಯಿತಾ? ರಾಂಗ್ ಟೂಲ್ ಟು ಇದು ಲೂಸ್ ಮಾಡೋದಕ್ಕೆ, ಸ್ಕ್ರೂನ ಲೂಸ್ ಮಾಡೋದಕ್ಕೆ. ಈಗ ಸ್ಕ್ರೂ ಡ್ರೈವರ್ ತಗೊಳ್ದೇನೆ ಅವರು ಕಟಿಂಗ್ ಪ್ಲೇಯರ್ ತಗೊಂಡು ತೆಗೀಕೆ ಅಂತ ಹೋಗ್ತಾ ಇದ್ದಾರೆ. ಸೊ ಕಟಿಂಗ್ ಪ್ಲೇಯರಲ್ಲಿ ಅದು ಯಾವತ್ತೂ ಬರಲ್ಲ. ಅವರು ನಾನು ಬೆಳಗ್ಗೆಯಿಂದ ಸಂಜೆ ತನಕ ವರ್ಕ್ ಮಾಡ್ತಾ ಇದ್ದೀನಿ, ಇದು ಓಪನ್ ಆಯ್ತಾ ಇಲ್ವಲ್ಲ ಅಂತಂದರೆ ಅದಕ್ಕೆ ಸ್ಕ್ರೂ ಡ್ರೈವರ್ ತಗೋಬೇಕು ಅದಕ್ಕೆ. ಸೊ ಈ ಥರ ವ್ಯವಸ್ಥೆ ಇರೋದ್ರಿಂದ, ಈ ಥರ ಅವ್ರು ಕೆಲಸ ಮಾಡೋದ್ರಿಂದ ಪ್ರಾಯಶಃ ನನ್ನ ಹೋರಾಟ ತುಂಬ ಈಸಿ ಆಗುತ್ತೆ. ಆಮೇಲೆ ನಾನು ಕೆಲಸ ಮಾಡ್ಕೊಂಡು ಹೋಗ್ತಿರುವಂಥದ್ದು ಅವರೆಲ್ಲರಿಗೂ ಕೂಡ ಇದು ವಿಚಿತ್ರ ಅನಿಸುತ್ತೆ, ವಿಪರ್ಯಾಸ ಅನಿಸುತ್ತೆ, ಈ ಒಂದು ಹುಚ್ಚುತನ ಅಂತ ಅನಿಸುತ್ತೆ. ಯಾರು ಇದನ್ನು ಫಲಾನುಭವಿಗಳಿರ್ತಾರೆ ಅವರಿಗೆ ಇದ್ರದ್ದು ಫಲಗಳು ಗೊತ್ತಾಗ್ತಾ ಹೋಗ್ತಿರೋದ್ರಿಂದ ನಾನು ಇವ್ರ ಬಗ್ಗೆ ಎಲ್ಲ ಅಷ್ಟೊಂದು ತಲೆ ಕೆಡಿಸ್ಕೊಳ್ಳೋದಾಗ್ಬೋದು, ಅಥವಾ ಭಯ ಪಡೋದಾಗ್ಬೋದು, ಅಥವಾ ಅವರು ಅಷ್ಟು ಸ್ಟ್ರಾಂಗ್ ಆಗಿದ್ದಾರೆ ಅಂತ ಅಂದ್ಕೊಂಡು ಎದುರ್ಕೊಳ್ಳೋದಾಗ್ಬೋದಿಲ್ಲ. ನಾನು ಹೇಳಿದ್ನಲ್ಲ, ಮೊಲ ರೇಸಲ್ಲಿ ಗೆದ್ದುತ್ತೆ ಅನ್ನೋದು ಆಮೇಲೆ ಗೊತ್ತು. ಆದರೆ ಆಮೇಲೆ ಗೆಲ್ಲುತ್ತೆ ಅಂತ ತನ್ನ ಹೋರಾಟ ನಿಲ್ಲಿಸಲಿಲ್ಲ, ನಡ್ಕೊಂಡು ಹೋಗೋದು ನಡೀತಾನೇ ಇರುತ್ತೆ. ಪಟ್ಟೆ ಮುಟ್ಟೋ ತನಕ ಅವ್ರು ಮಲಗಿತ್ತು ಅಂದರೆ ಅದು ಅವ್ರ ವಿಪರ್ಯಾಸ, ಓಡ್ ಬಂದು ಅದು ಬಿಡ್ತು ಅಂದ್ರೆ ಅವ್ರು ಗೆಲ್ಬೋದು ಅನ್ನೋದು. ಓಕೆ ಸರ್,
ಚುನಾವಣಾ ರಾಜಕಾರಣ ಅಂತ ಬಂದಾಗ ಸರ್ ಸಹಜವಾಗಿ ಪಾರ್ಟಿ ಒಂದಷ್ಟು ಫಂಡ್ ಕೊಡುತ್ತೆ. ನೀವು ನಿಮ್ಮ ಪಾರ್ಟಿಯಿಂದ ನಿಮ್ಮ ಕಾರ್ಯಕರ್ತರಿಗೆ, ನಿಮ್ಮ ಅಭ್ಯರ್ಥಿಗಳಿಗೆ ಫಂಡ್ ಕೊಡ್ತೀವಿ ಸರ್. ನಮ್ಮ ಅಭ್ಯರ್ಥಿಗಳ ಕೈಲಿ ಫಂಡೇ ತಗೊಳ್ಳಲ್ಲ ನಾವು. ಅದು ಅವರ ಇಚ್ಛೆ ಅಷ್ಟೇ. ನಾವು ಫಂಡ್ ಕೊಡ್ಬೋದು, ಕೊಡ್ಬೇಡ, ನಾವು ಖರ್ಚು ಮಾಡ್ತೀವಿ. ನಾವು ಅವ್ರಿಗೆ ಸಂಬಳ ಅಂತ ಕೊಡ್ತೀವಿ, ಖರ್ಚು ಮಾಡ್ತೀವಿ, ಅವ್ರ ಫ್ಯಾಮಿಲಿನ ಸೆಕ್ಯೂರ್ ಮಾಡ್ತಾ ಹೋಗ್ತೀವಿ. ಎಲ್ಲ ಅಭ್ಯರ್ಥಿಗಳ ಆರ್ಥಿಕ ಹೌದು, ಅದೆಲ್ಲ ನಮ್ಮ ಜವಾಬ್ದಾರಿನೇ. ನಾವು ಅವರಿಂದ ದುಡ್ಡು ತಗೊಂಡು ನಾವು ಅವ್ರಿಗೆ ಟಿಕೆಟ್ ಕೊಡ್ತೀವಿ ಅನ್ನುವಂಥ ಸಿದ್ಧಾಂತ ನಮ್ಮಲ್ಲಿಲ್ಲ. ನಮ್ಮಲ್ಲಿ ಆ ಕೆಲಸ ಮಾಡೋನು ಆಯ್ಕೆ ಮಾಡೋದೇ ಒಂದು ಟಫೆಸ್ಟ್ ಪ್ರೋಸೆಸ್ ಅಲ್ಲ. ಅವನು 18 ತಿಂಗಳು ಜರ್ನಿ ಮಾಡಬೇಕಲ್ಲ, ಅದೇ ದೊಡ್ಡ ಟಫು. 18 ತಿಂಗಳು ಎಷ್ಟು ಸಾವಿರ ಜನ ಫಿಲ್ಟರ್ ಆಗಿ ಹೋಗ್ತಾರೋ ಗೊತ್ತಿಲ್ಲ. ಸೊ ಅಷ್ಟೆಲ್ಲ ಗೆದ್ಕೊಂಡು ಬರೋದೇ ಅವರ ಸಾಧನೆ. ಸೊ ಅದು ಗೆದ್ಕ ಬಂದಿರೋರಿಗೆ ನಾವೇ ಖರ್ಚು ಮಾಡ್ಕೊಂಡು ಬರ್ತೀವಿ ಹೊರತು ನಾವು ಯಾರ ಹತ್ರನೂ ಫಸ್ಟ್ ಟೈಮ್ ಅನ್ಸುತ್ತಲ್ಲ ಸರ್? ನನಗೆ ಗೊತ್ತಿಲ್ಲ ಸರ್, ನೀವು ಎಕ್ಸ್ಪರ್ಟ್, ನೀವು ಹೇಳ್ಬೇಕು. ಅಲ್ಲ, ಇನ್ನು ಪಾರ್ಟಿಯೇ ಅಭ್ಯರ್ಥಿಗಳಿಗೆ, ಕಾರ್ಯಕರ್ತರಿಗೆ ಸಂಬಳ, ಅದು ನಮ್ಮ ಸಿದ್ಧಾಂತ. ಮತ್ತೆ ನಮಗೆ ಎಲ್ಲರೂ ಟೈಮು ತುಂಬ ಇಂಪಾರ್ಟೆಂಟ್ ಸರ್. ಅವ್ರಿಗೆ ಆದಂಥ ಒಂದು ಫ್ಯಾಮಿಲಿ ಇರುತ್ತೆ. ನೀವು ಇಂಡಿವಿಜುವಲ್ ಆಗಿ ಹೋಗಿ ನೋಡಿ ಸರ್, ಪ್ರತಿಯೊಬ್ಬರದ್ದು ಒಂದು ಜೀವನ ಸರ್. ಹೌದು, 100% ಸರ್. ಕರೆಕ್ಟಾ ಸರ್? ಅವನು ಜನ ಇದ್ದಾರೆ, 700 ಜೀವನ ಸರ್ ಅದು. ಅವನು ನಮ್ಮ ಹತ್ರ ತುಂಬಾ ಕೆಳಗಡೆ ಕೆಲಸದಲ್ಲಿ ಮಾಡ್ತಿರ್ತಾನೆ, ಪಿಯುನ ಕೆಲಸ ಮಾಡ್ತಿರ್ತಾನೆ. ಅವನ ಫ್ಯಾಮಿಲಿನಲ್ಲಿ ಅವನ ಹೆಂಡತಿಗೆ ಅವ್ನ ಹೀರೋ, ಅವನ ಮಗನಿಗೆ ಅವನ ಹೀರೋ, ಅವರ ತಂದೆ ತಾಯಿಗೆ ಅವನ ಹೀರೋ. ಅವನು ಯಾವತ್ತೂ ಹೀರೋನೇ ಅವನು. ಸೊ ಸೆಲ್ಫ್ ರೆಸ್ಪೆಕ್ಟ್ ಅನ್ನೋದು ತುಂಬಾ ಇಂಪಾರ್ಟೆಂಟು. ನಿಮ್ಮ ಪಾರ್ಟಿಲಿ ಅದು 100% ಫಸ್ಟ್ ಪ್ರಯಾರಿಟಿ. ನಮ್ಮಲ್ಲಿ ನೋ ಡಿಸ್ಕ್ರಿಮಿನೇಷನ್ ಫಾರ್ ಎ ಲೆವೆಲ್ಸ್. ನೋ ಡಿಸ್ಕ್ರಿಮಿನೇಷನ್. ಲೆವೆಲ್ಸ್ ಇದೆ, ಹೈರಾರ್ಕಿ ಇದೆ. ಹೈರಾರ್ಕಿ ಇಲ್ದೇನೆ ನಾವು ಸಿದ್ಧಾಂತನ ಮಾಡ್ತಾ ಇಲ್ಲ. ಎಲ್ಲದಕ್ಕೂ ಒಂದೊಂದು ಹೈರಾರ್ಕಿ ಅಂತಿದೆ, ಆದರೆ ಡಿಸ್ಕ್ರಿಮಿನೇಷನ್ ಇಲ್ಲ. ನೀನು P1 ನೀನು ಹಿಂಗೆ ಇರಬೇಕು, ನೀನು ಅಲ್ಲೇ ಹೋಗ್ಬೇಕು, ಹಿಂಗೆ ನೋ. ಅವನಿಗೂ ಏನು ಸ್ಥಾನಮಾನ ಸಿಗಬೇಕು ಅದೆಲ್ಲ ಸಿಗ್ತಾ ಹೋಗುತ್ತೆ. ಅವನಿಗೂ ಅದೇ ಥರ ನೋಡ್ಕೊಳ್ತಾ ಹೋಗ್ತೀವಿ. ಅವನ ಟೈಮ್ಗೆ ನಾವು ಬೆಲೆ ಕೊಡ್ಬೇಕು. ನಾವು ಈಗ ನಮ್ಮ ಕರ್ತವ್ಯ ಏನು, ನಮ್ಮ ಕೆಲಸ ಏನು, ಅವರೆಲ್ಲರನ್ನೂ ನೋಡ್ಕೊಳ್ಳುವಂಥ ಒಂದು ಕರ್ತವ್ಯ ನಮ್ಮದು. ಅವರು ನೋಡ್ಕೊಳ್ಳೋದಕ್ಕೆ ಏನು ಮಾಡಬೇಕು? ಸಮಾಜದಲ್ಲಿರುವಂಥ ಗ್ಯಾಪ್ ಇರುವಂಥ ಬಿಸ್ನೆಸ್ಗಳನ್ನ ನಾವು ತಂದು ಆ ಬಿಸ್ನೆಸ್ಗಳನ್ನ ಸ್ಥಾಪನೆ ಮಾಡಿ ಅದರಿಂದ ಬರುವಂಥ ರೆವಿನ್ಯೂನ ನಾವು ತರ್ತಾ ಇದ್ದೀವಿ. ವೆರಿ ಸಿಂಪಲ್ಲು. ಅಮೆಝಾನ್ ಅಂತ ಒಂದು ಕಂಪ್ನಿ ಅಮೆರಿಕದಿಂದ ಬಂದು ಕರ್ನಾಟಕದಲ್ಲಿ 1 ಲಕ್ಷ ಕೋಟಿ ಮಾಡ್ತಾ ಇದೆ ಬಿಸ್ನೆಸ್ಸು. ಹೌದು. ಅದಕ್ಕೆ ಕಾಂಪಿಟೇಷನ್ ಆಗಿ ನಾನು ಮಾಡ್ತೀನಿ ಅಂತಂದರೆ ಆ 1 ಲಕ್ಷ ಕೋಟಿ ಇಲ್ಲೇ ಉಳ್ಕೊಳುತ್ತೆ. ನನಗೆ ಬೇಡಪ್ಪ, ನಾನು ಐಷಾರಾಮಿ ಮನೆ ಕಟ್ಕೊಂಡು ಇದು ಮಾಡೋದು ಬೇಡ, ಅದನ್ನೆಲ್ಲ ಇಲ್ಲೇ ಹಂಚೋಣ. ಫೌಂಡೇಶನ್ ಮುಖಾಂತರ ನಾವು ಸಿನಿಮಾ ಮಾಡ್ತಾ ಇದ್ದೀವಿ ಸರ್, 5 ಸಿನಿಮಾ ಮಾಡ್ತಾ ಇದ್ದೀವಿ. ಸಿನಿಮಾಯಿಂದ ಬರುವಂಥ 50% ಪ್ರಾಫಿಟ್ಟು ನನಗೆ, ಮಾಧವ್ ಕಿರಣ್ಗೆ ವೈಯಕ್ತಿಕವಾಗಿ ಬರುವಂಥ ಯಾವ ಬಿಸ್ನೆಸ್ಸಲ್ಲಿ ಬರುವಂಥ 50% ಆದಾಯ ಸ್ಟ್ರೇಟ್ ಅವೇ ನಮ್ಮ ಫೌಂಡೇಶನ್ಗೆ ಹೋಗುತ್ತೆ. ಸೊ ಅದರಿಂದ ಈ ಅಡ್ಮಿನಿಸ್ಟ್ರೇಷನು, ಸಮಾಜ ಸೇವೆ ಮಾಡುವಂಥ ಅಡ್ಮಿನಿಸ್ಟ್ರೇಷನು, ಇದೆಲ್ಲ ನಡ್ಕೊಂಡು ಹೋಗುತ್ತೆ ಸರ್. ಈಗ ಈ ಪಾರ್ಟಿ ಕಟ್ಟಬೇಕು ಅಥವಾ ಪಾರ್ಟಿಯನ್ನು ಸಂಘಟನೆ ಮಾಡಬೇಕು ಅಂದಾಗ ಒಂದು ನಾಯಕತ್ವದ ಗುಣಗಳನ್ನು ಯೂಶ್ವಲಿ ಕೆಲವರು ಮೊದಲಿಂದನೇ ಬೆಳೆಸ್ಕೋತಾರೆ. ಕೆಲವ್ರಿಗೆ ಮನೆಯಲ್ಲೇ ಇರುತ್ತೆ ಯಾರ್ದು, ಅದು ನೆಪೋಟಿಸಮ್ ಅಂತಲೇ ಹೇಳ್ಬೋದು, ಅಥವಾ ಇನ್ನು ಕೆಲವ್ರಿಗೆ ಅವಕಾಶಗಳು ಸಿಗುತ್ತೆ. ಸೊ ನಿಮ್ಮ ವಿಚಾರದಲ್ಲಿ ಅದು ಯಾವುದು ಕಾಣಿಸ್ತಾ ಇಲ್ಲ. ಎಲ್ಲ ಸ್ವಯಂ ಪ್ರೇರಿತವಾದಂಥ ಅವಕಾಶಗಳನ್ನು ನೀವೇ ಸೃಷ್ಟಿ ಮಾಡ್ಕೊಳ್ತಾರೆ. ಸೃಷ್ಟಿ ಮಾಡ್ಕೊಳ್ತದೆ, ಒಳ್ಳೆ ಪದ. ಸೊ ಸ್ವಯಂ ಅವಕಾಶಗಳನ್ನು ಸೃಷ್ಟಿ ಮಾಡಿಕೊಂಡು ಈ ಥರದೊಂದು ಪಾರ್ಟಿಯನ್ನು ಕಟ್ಟಿಕೊಂಡು ಹೋರಾಟ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ. ಈ ಸ್ವಯಂ ಪ್ರೇರಿತ ಅವಕಾಶಗಳನ್ನು ಸೃಷ್ಟಿ ಮಾಡ್ಕೊಂಡಿರೋ ನಿಮಗೆ ಯಾವುದಾದ್ರೂ ಹೊಂದಾಣಿಕೆ ಅವಕಾಶಗಳು ಬಂದರೆ ಏನು ಮಾಡ್ತೀರಾ? ಇಲ್ಲ ಸರ್, ನಾನು 99% ಇವತ್ತಿನ ಮನಸ್ಥಿತಿನ ನಾನು ಹೋಗಲ್ಲ ಸರ್. 99% ಬಿಕಾಸ್ ಹೊಂದಾಣಿಕೆ ಅನ್ನುವಂಥದ್ದು ಏನಾಗ್ಬಿಡ್ಬೋದು ಅಂತಂದರೆ, ಸಿದ್ಧಾಂತನ ಹಾಳು ಮಾಡ್ಬೋದು, ಅಥವಾ ನಮ್ಮ ಗುರಿನ ತಪ್ಪಿಸ್ಬೋದು, ಅಥವಾ ಅಧಿಕಾರ. ಈಗ ಆಲ್ರೆಡಿ ಬರ್ತಾ ಇದೆ ಸರ್, ನನಗೆ ಮಳವಳ್ಳಿಯಿಂದ ತುಂಬ ಕಾಲ್ಸ್ ಬರ್ತಾ ಇದೆ. ತುಂಬ ಜನ ಹೇಳಿದ್ರು, ತುಂಬ ಪಾರ್ಟಿಯವರೆಲ್ಲರೂ ನಮ್ಮನ್ನು ಕರಿತಾ ಇದ್ದಾರೆ, ನೀವು ಅಭ್ಯರ್ಥಿಯಾಗಿ ನಿಂತ್ಕೊಳ್ಳಿ, ನಾವು ನಿಮಗೆ ಸಪೋರ್ಟ್ ಕೊಡ್ತೀವಿ, ನಾವು ನಿಮಗೆ ಫಂಡ್ ಕೊಡ್ತೀವಿ, ಬನ್ನಿ ನೀವು ನಿಂತ್ಕೊಳ್ಳಿ. ಈವೊಂದು ನನಗೆ ಯಾರು ಹೇಳಿದವರು ಒಬ್ಬರೇ ಹೇಳಲಿಲ್ಲ, ಅದಕ್ಕೆ ನಾನು ಇವತ್ತು ಮಾಧ್ಯಮದ ಮುಖಾಂತರ ಹೇಳ್ತಾ ಇದ್ದೀನಿ. ಒಂದು 10 ಜನ ಬಂದು ನನಗೆ ಹೇಳಿದವರು, ಅವರೆಲ್ಲರೂ ಹೇಳಿದ್ರಂತೆ, ಅವರೇ ಒಂದು ಪೊಲಿಟಿಕಲ್ ಪಾರ್ಟಿ ಮಾಡ್ತಿದ್ದಾರೆ, ಅವ್ರು ಯಾಕೆ ಬಂದು ನಿಮ್ಮ ಹತ್ರ ಮಾಡ್ತಾರೆ ಅಂದರೆ, ನಿಂತ್ಕೊಳ್ತಾರೆ ಅಂದರೆ, ಇಲ್ಲ ಇಲ್ಲಿ ಗೆಲ್ಲಿ, ಇಲ್ಲಿ ನಿಂತ್ಕೊಳ್ಳಿ, ನಾವು ಅವಕಾಶ ಕೊಡ್ತೀವಿ ಅಂತ ತುಂಬ ಜನ ಹೇಳಿದ್ರಂತೆ. ಬಟ್ ನಾನು ಇವತ್ತಿನ ತನಕನೂ ಅವ್ರ ಜೊತೆ ಮಾತಾಡಿ, ಫೋನ್ ನಂಬರ್ ಇಸ್ಕೊಂಡಿಲ್ಲ, ಮಾತಾಡಿಲ್ಲ, ನಾನು ಹೋಗೋದು ಇಲ್ಲ. ಇವೊಂದು ನಾಳೆ ಇನ್ನೂ ಪ್ರೆಷರ್ ಬರುತ್ತೆ, ನೀವು ತಗೊಳ್ಳಿಲ್ಲ ಅಂದರೆ ನಿಮಗೆ ತೊಂದರೆ ಕೊಡ್ತೀವಿ, ಥ್ರೆಟ್ ಕೊಡ್ತೀವಿ, ನಿಮ್ಮ ಪಾರ್ಟಿ ಒಡೆದಾಕ್ತೀವಿ ಅನ್ನುವಂಥದ್ದೆಲ್ಲ ಬರ್ಬೋದು. ನಾನು ಹೇಳೋದು ಅವ್ರಿಗೆ ಒಂದೇನೆ, ನಾನು ಒಬ್ಬನಿಂದ ಏನೂ ಬದಲಾವಣೆ ಅಂತೂ ಆಗೋಕ್ಕಾಗಲ್ಲ. ನೀವು ಮಾಡ್ತೀರಾ ಅಂತ ನೋಡಿ ನಾನು ಈ ಕೆಲಸಗಳು ಮಾಡ್ತಾ ಇದ್ದೀನಿ, ಇದೆಲ್ಲ ನೀವೇ ಮಾಡ್ಕೊಳ್ಳಿ, ನೀವೇ ಗೆಲ್ಲಿ. ಅಲ್ಲಿ ಅದೇ ಕ್ಷೇತ್ರದಲ್ಲಿ ನಾನು ಇಷ್ಟು ಕೆಲಸ ಮಾಡ್ತಿದ್ದೀನಿ, ಒಳ್ಳೆ ಕೆಲಸಗಳನ್ನ ನೀವು ಮಾಡ್ಕೊಂಡು ನೀವು ಗೆಲ್ಲಿ. ಸೊ ಫಸ್ಟ್ ಮೇ ಬಿ ನೀವು ಪಾಲಿಟಿಕ್ಸ್ಗೆ ಬರೋಕ್ಕಿಂತ ಮುಂಚೆ ಈಗೋ ಕಾಂಪ್ರಮೈಸ್ ಆಗೇ ಬಂದ್ಬಿಡ್ತಾ ಇದ್ದೀವಿ. 100% ದೇರ್ ಇಸ್ ನೋ ಎನಿ ಈಗೋ. ಝೀರೋ ಈಗ ಅಂದರೆ ನನಗೆ ಪ್ರೈಮರಿ ನೋಟ್ ಏನಪ್ಪ ಅಂತಂದರೆ ಬದಲಾವಣೆ. ಪ್ರೈಮರಿ ನೋಟ್ ಬದಲಾವಣೆ ಆಗಿರೋದ್ರಿಂದ ಇಲ್ಲಿ ಸ್ವಾರ್ಥ ಇದ್ದರೆ ನಾನು ಬದಲಾವಣೆ ಮಾಡೋಕ್ಕಾಗಲ್ಲ.
ಹಾಗನ್ಕೊಂಡು ನಿಸ್ವಾರ್ಥವಾಗಿ ನಾ ಕೆಲಸ ಮಾಡದೆ ನಿಂತ್ಕೊಳ್ತು ಅಂದ್ರೂ ಬದಲಾವಣೆ ಆಗೋಕ್ಕಾಗಲ್ಲ. ಸೊ ನಿಮ್ಮ ಪ್ರಕಾರ ಸ್ವಾರ್ಥ ಏನು ಅಂದರೆ ನೀವು ಹೇಳಿದ್ದೆ ಸ್ವಾರ್ಥ. ಏನು ಹೇಳಿ, ನೀವೊಂದು ಒಳ್ಳೆ ಪದ ಹೇಳಿದ್ರಿ, ಎಲ್ಲರೂ ನೀವೇ ಸೃಷ್ಟಿ ಮಾಡಿಕೊಂಡು ದಾರಿ ಮಾಡ್ಕೊಂಡು ಹೋಗ್ತಾ ಇದ್ದೀರಾ ಅನ್ನೋದೇ ಒಂದು ದೊಡ್ಡ ಸ್ವಾರ್ಥ. ಈಗ ಇಲ್ಲಿ ಯಾರನ್ನೂ ಕೇಳ್ತಾ ಇಲ್ಲ ನಾನು ಒಂದು ಅವಕಾಶ ಕೊಡಿ ಅಂತ. ನೀವು ನನ್ನ ಪೋಸ್ಟ್ ನೋಡಿದ್ದೀರಾ ಅನ್ಸುತ್ತೆ ಎಲ್ಲ ಕಡೆನೂ. ಒಂದು ಕಡೆ ಒಬ್ಬ ದೊಡ್ಡ ವ್ಯಕ್ತಿ ಹೆಸರಿಲ್ಲ. ಈಗ ಈವನ್ TVK ಅವರು 5 ಜನ 6 ಜನದ್ದು ಫೋಟೋನ ಹಿಂದ್ಗಡೆ ಹಾಕೊಂಡು ಅವ್ರು ಬಂದರು. ನಾನು ಒಬ್ಬರು ಫೋಟೋ ಹಾಕಿಲ್ಲ, ಒಬ್ಬರು ಇನ್ಫ್ಲುಯೆನ್ಸ್ ಕೊಡ್ತಿಲ್ಲ, ಒಬ್ಬರು ರೆಫರೆನ್ಸ್ ಕೊಡ್ತಿಲ್ಲ, ಒಬ್ರನ್ನ ಒಂದು ಭಾಷಣದಲ್ಲೂ ಒಬ್ಬರ ಹೆಸರು ತಗೊಂಡು ಕಾಪಿ ಆಗಬಾರ್ದು ಅನ್ನೋದು ನಿಮ್ಮ ಇಂಟೆನ್ಷನ್. ಯಾರನ್ನೂ ರೆಫರೆನ್ಸ್ ತಗೋತಾ ಇಲ್ಲ ನಾನು. ಹಂಗ ಅನ್ಕೊಂಡು ನಾ ಸೆಲ್ಫಿಶ್ ಅಲ್ಲ. ನನ್ನ ಉದ್ದೇಶ ಏನಪ್ಪಾ ಅಂದ್ರೆ ನಿಸ್ವಾರ್ಥವಾಗಿ ಮಾಡಬೇಕು ಅಂತಂದ್ರೆ ಅಲ್ಲಿ ಒಂದ್ ಕಡೆ ಸ್ವಾರ್ಥ ಇರಬಾರ್ದು, ಯಾರನ್ನೂ ಬರಬಾರ್ದು, ಇನ್ಫ್ಲುಯೆನ್ಸ್ ಆಗಬಾರ್ದು ಅನ್ನೋ ಉದ್ದೇಶದಿಂದ ಇಷ್ಟು ಟ್ರಾನ್ಸ್ಪರೆನ್ಸಿಯಾಗಿ ಮಾಡ್ಕೊಂಡು ಹೋಗ್ತಾ ಇದೀವಿ ಸರ್. ಸೊ ಅಧಿಕಾರಕ್ಕಿಂತ ಬದಲಾವಣೆ ಮುಖ್ಯ. ಪ್ರಾಮಾಣಿಕತೆ, ನಿಸ್ವಾರ್ಥ, ಅಕೌಂಟಬಿಲಿಟಿ ಮತ್ತೆ ನಿಸ್ವಾರ್ಥ. ಆಮೇಲೆ ಇನ್ನೊಂದೇನಂದ್ರೆ ಆಸೆ, ಆಮಿಷ, ಎಲ್ಲೋ ಒಂದು ಕರೆದ್ಬಿಟ್ಟು ರಾಜಕಾರಣ, ಕಾಂಪ್ರಮೈಸ್ ರಾಜಕಾರಣ, ಇವೆಲ್ಲ ನನಗೆ ಬೇಡ ಅಂತ ಅಂದ್ಬಿಟ್ಟೆ ನಾನು ಇದು ಮಾಡ್ತಿರೋದು. ಇವೊಂದು ವಿಜಯ್ ಅವ್ರು ಏನೇ ಹೇಳಿದ್ರು, ಇವಾಗ ಫಾರ್ ಎಕ್ಸಾಂಪಲ್ ನನ್ನ ಪಾರ್ಟಿ 90 ಪಕ್ಷ 90 ಬಂದು ಯಾವುದೋ ದೊಡ್ಡ ಪಾರ್ಟಿ ಅಥವಾ 60 ಬಂದು ಬೇರೆಯವ್ರನ್ನ ನನ್ನ ಕೋಯಲೇಷನ್ಗೆ ಕರೀತಾರೆ ಅನ್ನೋದಿದ್ರೆ ನಾನು ಖಂಡಿತವಾಗಿ ಹೋಗಲ್ಲ. ನನಗೆ ಬೇಡ, ನನಗೆ ಕೋಯಲೇಷನ್ ಬೇಡ. ಬೇಕಾದ್ರೆ ನೀವು ನನ್ನ ಹತ್ರ ಬನ್ನಿ, ಅವಾಗ ನೋಡೋಣ, ನಾನು ಹೋಗಲ್ಲ ನಿಮ್ಮ ಹತ್ರ ಅಂತ. ಸರಿ ಸರ್, ಓಕೆ. ಈಗ ಇವತ್ತಿನ ವಾಸ್ತವದ ವಿಚಾರಗಳಿಗೆ ಬರೋದಾದ್ರೆ ಈ ಪ್ರಶ್ನೆ ಸಹಜವಾಗಿ ಕೇಳ್ತೀನಿ. ನೀಟ್ ಆಗಿರುವಂಥ ಒಂದು ದೊಡ್ಡ ಅನಾಹುತದಿಂದ ಸುಮಾರು 7-8 ಲಕ್ಷ ಮಕ್ಕಳಿಗೆ ತೊಂದರೆ ಆಯಿತು. ಎಕ್ಸಾಮ್ ಮಾಡಿದ್ರು, 20 ಮಕ್ಕಳು ಸೂಸೈಡ್ ಮಾಡ್ಕೊಂಡಿದ್ದಾರೆ. ಮೊದಲನೇದಾಗಿ ಈ ಇನ್ಸಿಡೆಂಟ್ಗೆ ರಿಯಾಕ್ಷನ್, ಒಬ್ಬ ರಾಜಕೀಯ ನಾಯಕನಾಗಿ, ಒಬ್ಬ ಬಿಸ್ನೆಸ್ ಮ್ಯಾನ್ ಆಗಿ ಈ ಇನ್ಸಿಡೆಂಟ್ಗೆ ತಮ್ಮ ಮೊದಲ ರಿಯಾಕ್ಷನ್ ಏನು ಸರ್? ಇದೇನಾಗಿದೆ ಗೊತ್ತಾ ಸರ್, ಈಗ ಕಬ್ಬಿನ ಜಲ್ಲೆ, ನಾನು ಎಲ್ಲ ಕಡೆನೂ ಎಕ್ಸಾಂಪಲ್ ಕೊಡ್ತಾ ಹೋಗ್ತೀನಿ. ಕಬ್ಬಿನ ಜಲ್ಲೆ ಆಗ್ತು ಅಂದರೆ ಕಬ್ಬಿನ ಜ್ಯೂಸ್ ಬರುತ್ತೆ, ಬೇವಿನ ಜಲ್ಲೆ ಆಗ್ತು ಅಂದರೆ ಬೇವಿನ ಜ್ಯೂಸ್ ಬರುತ್ತೆ ಅಂದಾಗೆ ಅಲ್ಲಿಂದ ಮೇಲ್ಗಡೆಯಿಂದ ನಾನು ಹೇಳ್ತಿರೋದು ಒಂದೇ. ಪಾಪ ಅವರು ನಮ್ಮ ಸೋನಮ್ ಅಂತ ಅಂದ್ಬಿಟ್ಟು, ಯಾರದು ಸೋನಮ್ ವಾಕ್ಚುಕ್, ಆತ ಏನಾದರೂ ಆಗಲಿ ಆತ ಒಬ್ಬ ಭಾರತ ದೇಶದ ಪ್ರಜೆ, ಕರೆಕ್ಟಾ? ಇವತ್ತು ಇರುವಂಥ ಕೇಂದ್ರ ಸರ್ಕಾರ ಒಬ್ಬ ವ್ಯಕ್ತಿ ಹಸುನಲ್ಲಿ ಇಷ್ಟು ದಿನ ಇದ್ದಾನೆ ಅಂತ ಹೇಳಿದಾಗ ಸ್ಪಂದಿಸಬೇಕಾಗಿದ್ದು ಒಂದು ಕೇಂದ್ರ ಸರ್ಕಾರದ ಜವಾಬ್ದಾರಿ ಮತ್ತು ಅದು ಕರ್ತವ್ಯ ಕೂಡ. ಅದನ್ನು ಮಾಡಲಿಲ್ಲ, ಇದು ತಪ್ಪು. ಒಂದು ಅದರಿಂದ ಹಿಂದಕ್ಕೆ ಹೋಯ್ತು ಅಂತಂದರೆ ಇವತ್ತು ಗೊತ್ತಿದೆ ಯಾವ ಮಿನಿಸ್ಟ್ರಿಂದ ಯಾವ ಥರ ತಪ್ಪಾಗಿದೆ ಅಂತ ಇಡೀ ದೇಶಕ್ಕೆ ಗೊತ್ತಿದೆ. ಗೊತ್ತಾದಾಗ ಅವರು ಸ್ವಾರ್ಥನ ಬಿಟ್ಟು ಆ ವ್ಯಕ್ತಿ ಮೇಲೆ ಆ್ಯಕ್ಷನ್ ತಗೊಳ್ಳದೇ ಇರುವಂಥದ್ದು ಎರಡನೇ ತಪ್ಪು. ಮೂರನೇದು NTA ಚೇರ್ಮನ್, ಮೂರನೇದು ಅಲ್ವಾ, ಅಲ್ಲಿ ತನಕನಾದರೂ ಹೋಗ್ಬೋದು, ಮೇಲ್ಗಡೆಗೆ ಹೋಗೋದು ಬೇಡ, ಚೇರ್ಮನಿಂದ ಲೆವೆಲ್ಗಾದರೂ ಅಲ್ಲಿಂದ ಕೆಳಗಾದರೂ ಅವ್ರು ಮಾಡ್ಬೋದಿತ್ತು. ಮೂರನೇದು, ಇದು ದೊಡ್ಡ ವಿಪರ್ಯಾಸ. ಇವತ್ತಿನ ಟೆಕ್ನಾಲಜಿನಲ್ಲಿ ರ್ಯಾಂಡಮ್ ಕ್ವಶನ್ ಪೇಪರ್ ಬರುವಂಥ ಕಾಲದಲ್ಲಿ ಹೇಗೆ ಇವರು ಮ್ಯಾನ್ಯುಯಲ್ ಪೇಪರನ್ನು ತಗೊಂಡಿದ್ದಾರೆ? ನಾನು ಕೇಳೋದು ಇಷ್ಟೇನೆ, ಯಾಕೆ ಒಬ್ಬರನ್ನ ನೀವು ಇಡ್ತೀರಾ ಕ್ವಶನ್ ಪೇಪರ್ ರೆಡಿ ಮಾಡೋದಕ್ಕೆ? ನಾನು ಹೇಳೋದು 80 ಜನನ ಕ್ವಶನ್ ಪೇಪರ್ಗೆ ಬಿಡಿ, 80 ಜನ ಸೆಲೆಕ್ಟ್ ಮಾಡಿರುವಂಥ ಪೇಪರ್ನು ಕೂಡ ನಾವು ಆನ್ಲೈನ್ಗೆ ಹಾಕೋಣ. ಕ್ವಶನ್ಸ್ನ ಆನ್ಲೈನ್ಗೆ ಹಾಕ್ಬಿಟ್ಟು ಅದು ರ್ಯಾಂಡಮ್ ಆಗಿ ಎಲ್ಲ ಮಕ್ಳಿಗೂ ಹೋಗಲಿ, ರ್ಯಾಂಡಮ್ ಆಗಿ ಹೋಗಲಿ. ಯಾವನ್ ಕ್ವಶನ್ ಪೇಪರ್ ಸಿಕ್ಕುತ್ತೆ ಅಂತ ಯಾವನಿಗೂ ಗೊತ್ತಿಲ್ದಿರುವಂಗೆ ಹೋಗಲಿ, ಅವ್ನು ತಗೊಂಡು ಅದನ್ನು ಆನ್ಲೈನಲ್ಲಿ ಅವತ್ತು ಬರೀಲಿ. ಈ ಥರದ್ದು ಭ್ರಷ್ಟಾಚಾರ ನಡೆಯುವುದೇ ಇಲ್ಲ. ಇದು ಸಿಂಪಲ್ ವಿಚಾರ ನಾನು ಹೇಳ್ತಿರುವಂಥದ್ದು. ಅಂದರೆ ನೀವು ಹೇಳ್ತಿರೋದು ಸರ್, ಆ್ಯಕ್ಚುಲಿ ಈ ಪರೀಕ್ಷಾ ವಿಧಾನದಲ್ಲೇ ಹೊಸ ಅಷ್ಟು ಸಿಂಪಲ್ ಆಲೋಚನೆ. ಯಾಕೆಂದರೆ ಅದು ಗೊತ್ತಿಲ್ಲ ಎಷ್ಟರ ಮಟ್ಟಿಗೆ ಸಾಧ್ಯ ಆಗುತ್ತೋ ಅದನ್ನು ಯೂನಿವರ್ಸಲ್ ಆಗಿ ಮಾಡೋದಕ್ಕೆ ಸಾಧ್ಯ ಇದೆಯೋ ರಾಜ್ಯ ಮಟ್ಟದಲ್ಲಿ, ಕೇಂದ್ರ ಮಟ್ಟದಲ್ಲಿ. ಯಾಕೆಂದರೆ ಶಿಕ್ಷಣ ವ್ಯವಸ್ಥೆಗಳೇ ಬೇರೆ ಬೇರೆ ಇದೆ. ಸ್ಟೇಟ್ ಸಿಲೆಬಸ್ ಇದೆ, ಸೆಂಟ್ರಲ್ ಸಿಲೆಬಸ್ ಇದೆ. ಸೊ ನೀವು ಹೇಳ್ತಾ ಇರೋದು ಅತ್ಯಂತ ಹೊಸದು. ಅಂದರೆ ರ್ಯಾಂಡಮ್ ಕ್ವಶನ್ ಪೇಪರ್ ಇವತ್ತವರೆಗೂ ಭಾರತದಲ್ಲಿ ಬಂದೇ ಇಲ್ಲ. ನಾನು ಈಗ ಹೇಳಿದೆ ಕೇಳಿ ಸರ್, ಇವತ್ತು ಬೆಳಗ್ಗೆ ಮಾತಾಡ್ಕೊ ಬಂದೆ ನಾನು ಒಬ್ಬರ ಹತ್ರ. ನಾವು ಇದು ಮಾಡ್ತಾ ಇದ್ದೀವಿ, ಕೋಚಿಂಗ್ ಸೆಂಟರ್ಗಳು ಮಾಡ್ತಾ ಇದ್ದೀವಿ. IAS IPS ಆಫೀಸರ್ಸ್ಗಳಿಗೆ ಕೋಚಿಂಗ್ ಸೆಂಟರ್ಸ್ ಮಾಡಬೇಕು ತಾಲೂಕು ಮಟ್ಟದಲ್ಲಿ ಅಂತ ಅಂದ್ಬಿಟ್ಟು ಒಂದು ಪ್ಲ್ಯಾನ್ನ ಮಾಡ್ತಾ ಇದ್ದೀವಿ. ಅಕ್ರಾಸ್ ಕರ್ನಾಟಕ ಸುಮಾರು ಒಂದು 250 ಸೆಂಟರ್ಸ್ಗಳನ್ನ ಓಪನ್ ಮಾಡಿ ತಾಲೂಕು ಮಟ್ಟದಲ್ಲೇ ಅವರಿಗೆ ಕೋಚಿಂಗ್ ಸೆಂಟರ್ ಸಿಗಬೇಕು ಅನ್ನೋದು ನಮಗೆ. ಸರ್ ಅವರು ಒಬ್ರು ಹೇಳಿದ್ರು, ಸರ್ ಒಬ್ಬರು ಫ್ಯಾಕಲ್ಟಿ ಹೇಳಿದ್ರು, IAS, ಈಗ ಅವರು ಕಮಿಷನರ್ ಆಗಿದ್ದಾರೆ, ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಕಮಿಷನರ್ ಇದ್ದಾರೆ. ಅವರು ಒಂದು ಕೋಚಿಂಗ್ ಸೆಂಟರ್ ಓಪನ್ ಮಾಡ್ತಾರಂತೆ. ಅವ್ರು ಎಷ್ಟು ಚೆನ್ನಾಗಿ ಹೇಳಿದ್ರು ಅಂತಂದರೆ, ಸರ್ ನಮ್ಮ ಕೋಚಿಂಗ್ ಸೆಂಟ್ರಿಗೆ ನಮಗೆ ಹುಡುಗರು ಸೇರ್ಕೊಂಡಿದ್ದೆ ಯಾವಾಗ ಗೊತ್ತಾ ಸರ್, ನಾವು ರ್ಯಾಂಡಮ್ ಆಗಿ ಕ್ವಶನ್ ಮಾಡೋಕ್ಕೆ ಶುರು ಮಾಡಿದ್ರು ಸರ್ ಅಂತ ಹೇಳಿದ್ರು. ರ್ಯಾಂಡಮ್ ಕ್ವಶನ್ ಕೊಡೋಕೆ ಶುರು ಮಾಡಿದ್ರು. ವಿ ಡಿಡಿಂಟ್ ಗೋನ್ ವಿತ್ ಲಾಸ್ಟ್ ಪ್ರೀವಿಯಸ್ 10 ಕ್ವಶನ್ ಪೇಪರನ್ನು ತಗೊಂಡು ಮಾಡಿ ಅಂತ ಹೇಳಿಲ್ಲ ಅವರು. ರ್ಯಾಂಡಮ್ ಕ್ವಶನ್ಗಳನ್ನ ಮಾಡಿದೋ ನಾವು. ಅವಾಗೇನಾಯಿತು ಅಂದರೆ ಈ 40 ಜನ ಅಭ್ಯರ್ಥಿಗಳು ಸೆಲೆಕ್ಟ್ ಆಗೋದ್ರಂತೆ ಇಲ್ಲಿಂದ ಸ್ಟೇಟಿಂದ.
ಆ 40 ಜನನೂ ಆ ರ್ಯಾಂಡಮ್ ಕ್ವಶನ್ನ ಅಟೆಂಡ್ ಮಾಡಿದ್ದಕ್ಕೆ ಅವರಿಗೆ ಅಲ್ಲಿ ಆನ್ಸರ್ ಮಾಡೋದಕ್ಕೆ ಈಸಿ ಆಯಿತು ಅಂತ ಹೇಳಿದ್ರು. ಸೊ ಈ ಥರ ನಾನು ಹೇಳುವಂಥದ್ದು ಅದೆಲ್ಲ ಟೆಕ್ನಿಕಲ್ ಕ್ವಶನ್ಸ್ ಬರೋದ್ರಿಂದ ಅವರು ರ್ಯಾಂಡಮ್ ಆಗಿ ನಾನು ಹೇಳುವಂಥದ್ದು ಆ ವರ್ಗದವರನ್ನೇ ತಗೊಂಡು 80 ಜನನೋ 100 ಜನನೋ ಒಂದು ಪ್ಯಾನಲ್ ಮಾಡಿ ಪ್ಯಾನಲ್ ಅವರು ಗೊತ್ತಿಲ್ಲದೆ ಇದ್ದ ಕ್ವಶನ್ ಪೇಪರ್ಸ್ಗಳನ್ನ ರೆಡಿ ಮಾಡಿ ಅವರ ದೃಷ್ಟಿಕೋನದಲ್ಲಿ ಅವರೆಲ್ಲರೂ ಕೂಡ ನಂಬರ್ ಹಾಕ್ತೇನೆ ಅವರು ಹಾಕಿ ಈ ಒಂದು ಅವನಿಗೂ ಗೊತ್ತಾಗದೇ ಇರೋಂಗೆ ಅವ್ನು ಬರ್ಕೊಂಡಿದ್ರು ತೊಂದರೆ ಇಲ್ಲ. ಅದು ಯಾರಿಗ ಹೋಗುತ್ತೆ ಅಂತ ಅಲ್ಲಿರುವಂತ ಈಗ ಎಲ್ಲ 100 ಕ್ವಶನ್ ಬರೀರಿ ಅಂತ ಯಾವ ಎಕ್ಸಾಮ್ ಸೆಂಟರ್ಗೆ ಹೋಗುತ್ತೆ ಅಂತ ಯಾರಿಗೂ ಗೊತ್ತಾಗ ಅವ್ರಿಗೂ ಗೊತ್ತಾಗಬಾರ್ದು ಈ ಕ್ವಶನ್. ಈಗ 100 ಕ್ವಶನ್ NTA ಇದು ಈ ಬೋರ್ಡ್ ಏನ್ ಮಾಡಬೇಕು ಅಂತಂದ್ರೆ ಈ 100 ಜನದಿಂದ ಬಂದಿರುವಂತ ಕ್ವಶನ್ 100 ಕ್ವಶನ್ ಅಂತಂದ್ರೆ 10,000 ಕ್ವಶನ್ಸ್ ಇದೆ. 10,000 ಕ್ವಶನ್ ಕೊಲಾಜ್ ಆಗಿ 100 ಕ್ವಶನ್ ಆಗಿ ಆಚೆ ಹೋಗ್ಬೇಕು. ಅದು ಎಲ್ಲೆಲ್ಲಿ ಹೋಗುತ್ತೆ ಗೊತ್ತಿಲ್ಲ. 100 ಆಗಿ ಎಲ್ಲ ಸೆಂಟರ್ಗೂ ಹೋಗುವಾಗ ಇವತ್ತೆಲ್ಲರೂ ಆನ್ಲೈನಲ್ಲೇ ಬರೀತಿರೋದು ಕ್ವಶನ್ ಆನ್ಲೈನಲ್ಲೇ ಬರೀತಿರೋದು. ಇವತ್ತು ಪೇಪರ್ ಯೂಸ್ ಮಾಡ್ತಾ ಇಲ್ಲ, ಇವತ್ತು ಸಿಸ್ಟಮಲ್ಲಿ ಬರ್ಕೊಂಡು ಹೋಗ್ತಾ ಇದ್ದಾರೆ. ಎಷ್ಟು ಈಸಿಯಾಗಿ ಆಗುತ್ತೆ ನಾನು ಹೇಳ್ತಿರುವಂಥದ್ದು. ಅಂದರೆ ಮಾಡ್ತೀನಿ ಅಂತ ಹೇಳ್ತು ಅಂತ ಅನ್ನೋದಾದರೆ ಪ್ರತಿಯೊಂದು ವಿಚಾರದಲ್ಲೂ ಸಣ್ಣದಾಗಿದೆ. ನಾನು ವೋಟಿಂಗ್ ಸಿಸ್ಟಮ್ನೇ ಈಗ ನಮ್ಮಲ್ಲಿ ಮಾಡ್ತೀನಿ. ನಾನು ನೋಡಿ ಮನೇಲಿ ಕೂತ್ಕೊಂಡು ಅವ್ರು ವೋಟ್ ಮಾಡ್ಬೋದು, ಆ ಥರ ಮಾಡ್ತಾ ಇದ್ದೀನಿ. ಎಷ್ಟು ಕೋಟಿ ಖರ್ಚಾಗುತ್ತೆ ಒಂದು ಎಲೆಕ್ಷನ್ ಅಂದರೆ? ಎಷ್ಟು ಕೋಟಿ ಸರ್ ಇವತ್ತಿಂದು? ಈಗ ಒಂದು ರಾಜ್ಯ ಸರ್ಕಾರದ ಎಲೆಕ್ಷನ್ ಅಂದರೆ ಎಷ್ಟು ಸರ್? ಒಂದು ರಾಜ್ಯ ಸರ್ಕಾರದ ಎಲೆಕ್ಷನ್ 3-4 ಸಾವಿರ ಕೋಟಿ ಅಫಿಷಿಯಲ್ ಆಗಿ ಗೌರ್ಮೆಂಟ್ ದುಡ್ಡೇ ಖರ್ಚಾಗುತ್ತೆ ಸರ್ ಅಲ್ವಾ? 4,000 ಕೋಟಿ. ಇವತ್ತು ಅದನ್ನು ಈಸಿಯಾಗಿ ಮನೇಲಿ ಕೂತ್ಕೊಂಡು ಒಂದು ಸಿಂಗಲ್ ಟಿಪ್ಪಲ್ಲಿ ನಾನು ಮಾಡ್ತಿದ್ದೀನಿ ಅಂತ ಹೇಳ್ತಾರೆ. ನಾನು ಹೇಳ್ತಿರೋದು ಇದನ್ನು ಇಂಪ್ಲಿಮೆಂಟ್ ಮಾಡಿ ಅಂತ ಹೇಳ್ತಿಲ್ಲ. ಈ ಥರದ ಅವಕಾಶಗಳು ಇದೆ ಇವತ್ತಿದೆ. ಇರೋದನ್ನೇ ಯೂಸ್ ಮಾಡ್ಕೊಂಡು ಹೋಗಿ ಅನ್ನುವಂಥದ್ದು. ನೆಕ್ಸ್ಟ್ ನೀವು ಹೇಳಿದ್ರಲ್ಲ ಹೋರಾಟ ಅಂತ ಹೇಳಿದ್ರಲ್ಲ, ಮಕ್ಕಳು ಯಾಕೆ ಸೂಸೈಡ್ ಮಾಡ್ಕೋಬೇಕು? ದಟ್ ಈಸ್ ಅಲ್ಟಿಮೇಟಾ? ನಾನು ಮಕ್ಕಳು ವಿರುದ್ಧವಾಗೂ ಮಾತಾಡ್ತೀನಿ, ಬರೀ ಸರ್ಕಾರದ ವಿರುದ್ಧವಾಗಿ ಮಾತಾಡ್ತಾ ಇಲ್ಲ. ಪೇರೆಂಟ್ಸ್ಗಳು ಮಕ್ಕಳನ್ನ ಹಾಳು ಮಾಡ್ತಾ ಇದ್ದಾರೆ, ತುಂಬ ದೊಡ್ಡದಾಗಿ ಹಾಳು ಮಾಡ್ತಾ ಇದ್ದಾರೆ. ನೀನು ರ್ಯಾಂಕೇ ತೆಗಿಬೇಕು, ನೀನು ಡಾಕ್ಟ್ರೇ ಆಗಬೇಕು, ನೀನು ಇಂಜಿನಿಯರ್ ಆಗಬೇಕು, ನೀನು ನೀಟೇ ಬರೀಬೇಕು. ಇದು ಮಕ್ಕಳನ್ನ ಹಾಳು ಮಾಡ್ತಿರುವಂಥ ವಿಧಾನ. ಆ ಮಕ್ಕಳು ಏನು ಕನಸು ಕಂಡ್ಕೊಂಡಿರ್ತವೆ ಅಂದರೆ ಇದನ್ನು ನಾನು ಬರೆದು ಪಾಸ್ ಆಗಲಿಲ್ಲ ಅಂದರೆ ನನ್ನ ಜೀವನನೇ ನಶ್ವರ ಅನ್ಕೊಬಿಟ್ಟಿದ್ದಾರೆ. ಅವ್ರು 2 ವರ್ಷ ಪಾಸ್ ಆಗೋಯ್ತು ಅಂತಂದರೆ ಮುಂದಕ್ಕೆ ಹೋಯ್ತು ಅಂದರೆ ಅವ್ರ ಜೀವನನ ಪಾಸ್ ಮಾಡ್ಕೊಂಡು ಹೋಯ್ತು ಅಂತಂದರೆ 2 ವರ್ಷ ಆದಮೇಲೆ ಅವರೆಲ್ಲೋ ಕೂತ್ಕೊತಾರೆ ಗೊತ್ತಾ ಸರ್? ಈ ಒಂದು ಅದು ಫೇಲ್ ಆಗಿರೋದು ಮತ್ತೆ ಬಿಟ್ಟಿರ್ತಾರೆ, ಹೋಗ್ಬಿಟ್ಟು ಏನೋ ಒಂದು ಬೇರೆ ಕೆಲಸ ಮಾಡ್ತಾ ಹೋಗ್ತಿರ್ತಾರೆ. ಸೊ ಈ ಒಂದು ಆತ್ಮಸ್ಥೈರ್ಯನ ಯಾವ ಎಜುಕೇಷನ್ ಸಿಸ್ಟಮು ಕೊಡ್ತಾ ಇಲ್ಲ, ಮತ್ತು ಯಾವ ಮನೇಲಿರುವಂಥ ಪೇರೆಂಟ್ಸು ಕೊಡ್ತಾ ಇಲ್ಲ. ಇದು ಕೊಡದೇ ಇರೋದ್ರಿಂದ ಸೂಸೈಡ್ ಆಗ್ತಿರುವಂಥದ್ದು. ಸೂಸೈಡ್ ಮಾಡ್ಕೊಳ್ಳುವಂಥ ತಪ್ಪು ತಿಳ್ಕೊಳ್ಬೇಡಿ, ದಯವಿಟ್ಟು ಯಾರು ನೋಡ್ತಿತ್ತು ಅಂದರೆ ಸೂಸೈಡ್ ಮಾಡ್ಕೊಳ್ಳುವಂಥ ವಿಪರ್ಯಾಸ ಇಲ್ಲಿ ಏನೂ ಆಗಿಲ್ಲ. ಕರೆಕ್ಟು, ಅವರಿಗೆ ನೀಟ್ ಅವಕಾಶ ಮತ್ತೆ ಸಿಗದೇ ಇರ್ಬೋದು, ಅದು ಕೊನೆ ಅವಕಾಶ ಆಗಿರ್ಬೋದು, ಅವ್ರು ಮುಂದೆ ಬರೀಲಿಕ್ಕೆ ಆಗದೆ ಇರ್ಬೋದು. ಬಟ್ ಅದಲ್ಲದೇನೂ ಬೇರೆ ಜೀವನ ಇದೆ ಅಲ್ವಾ? ಸೊ ಇದನ್ನು ಕೂಡ ನಾವು ಅರ್ಥ ಮಾಡಿಸ್ಬೇಕಾಗಿರೋದು ನೆಕ್ಸ್ಟ್ ಜನ್ರೇಷನ್ಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಈ ಓವರಾಲ್ ಸಂದರ್ಭನ ನಾನು ನೋಡೋದಿತ್ತು ಅಂತಂದರೆ ಇಲ್ಲಿ ಸರ್ ತುಂಬ ಜನ ಸ್ವಾರ್ಥ ರಾಜಕಾರಣ ಮಾಡ್ತಾ ಇದ್ದಾರೆ. ಇಲ್ಲಿ ಅವಕಾಶವಾದಿಗಳು ಲಕ್ಷಾಂತರ ಜನ ಇದ್ದಾರೆ. ಒಬ್ಬ ನಿಸ್ವಾರ್ಥ ವ್ಯಕ್ತಿ ಯಾರು, ಸೋನಮ್ ವಾಂಗ್ಚುಕ್ ನಿಸ್ವಾರ್ಥ ವ್ಯಕ್ತಿ ಬಿಟ್ಟರೆ ನನಗೆ ಗೊತ್ತಿಲ್ಲ ಅಭಿಷೇಕ್ ಮೇಲೂ ಕಾಕ್ರೋಚ್ ಪಾರ್ಟಿ ಮೇಲೂ ನನ್ನ ನಂಬಿಕೆ ಇಲ್ಲ. ಅಥವಾ ಇನ್ನೊಬ್ರು ಇದ್ದಾರಲ್ಲ, ಯಾರಾದ್ರು ಇವತ್ತು ಬಂದ್ರಲ್ಲಪ್ಪ ಅವರಲ್ಲ, ಮುಸ್ಲಿಂ ಅವರು, ಈ ಬಾಂಗ್ಲಾದೇಶದ ಹೊಡ್ತಾ ಅವ್ರ ಹೆಸರು ನನಗೆ ಬರ್ತಾ ಇಲ್ಲ. ಅವ್ರಿಗೆ ಸಪೋರ್ಟ್ ಕೊಡ್ತಾ ಇದ್ದಾರಲ್ಲ, ಯಾರು ಸಪೋರ್ಟ್ ಕೊಡ್ತಾ ಇದ್ದಾರೆ ಅವರಿಗೆ, ಅವ್ರಿಗೆ ಸಪೋರ್ಟ್ ಕೊಟ್ಕೊಂಡು ಬರ್ತಿರೋರು ಇದನ್ನ ಅಡ್ವಾಂಟೇಜ್ ಆಗಿ ತಗೊಳ್ತಾ ಇದ್ದಾರೆ. ಇದೆಲ್ಲದಕ್ಕೂ ವಿಪರ್ಯಾಸ ಏನು ಗೊತ್ತಾ? ಇದಕ್ಕಿಂತ ದೊಡ್ಡ ವಿಪರ್ಯಾಸ ಅಂದರೆ ಪಾಪ ಅವ್ರು ಕಷ್ಟಪಟ್ಟು 26 ದಿನದಿಂದ ಮಾಡಿರೋದನ್ನ ಇವತ್ತು ಕಾಂಗ್ರೆಸ್ ಮತ್ತೆ AAP ಅವರೆಲ್ಲರೂ ಅಡ್ವಾಂಟೇಜ್ ಆಗಿ ತಗೊಳ್ತಿದ್ದಾರಲ್ಲ, ಇದು ಎಷ್ಟು ಸ್ವಾರ್ಥ. ಸೊ ನಾನು ಹೇಳ್ತಿರುವಂಥದ್ದು ಆಗಿರುವಂಥ ಇನ್ಸಿಡೆಂಟ್ನ ತಗೊಳ್ತಾ ಇರುವಂಥದ್ದು ಇದಿದೆಯಲ್ಲ, ಅದರ ರಾಜಕಾರಣ ಇದೆಯಲ್ಲ, ಅದರಂಥ ಒಂದು ಹೀನಾಯ ರಾಜಕಾರಣ ಇನ್ನೊಂದಿಲ್ಲ ಅಂತ ನಾನು ಹೇಳ್ತೀನಿ. ಅಲ್ಲಿ ಆ 20 ಜನ ಮಕ್ಕಳು ಸಮಾಧಿ ಮೇಲೆ ಅವ್ರು ಕೂತ್ಕೊಂಡು ನಗ್ತಾ ಕೂತಿದ್ದಾರಲ್ಲ, ಅದಕ್ಕಿನ್ನ ಒಂದು ಕೇಂದ್ರ ಸರ್ಕಾರದ ಅಧಿಕಾರ ಅದಕ್ಕಿಂತ ಹೀನಾಯವಾದ ಇದು ನನಗೆ ಇನ್ನೊಂದಿಲ್ಲ ಅಂತ ಹೇಳ್ತಿದ್ದೀನಿ. ಸೊ ಇದು ನಿಜವಾಗ್ಲೂ ಭಾರತನೇ ತಲೆ ತೆಗೆಸುವಂಥ ಒಂದು ಕೆಲಸ ಅಲ್ಲಿ ನಡೀತಾ ಇರುವಂಥದ್ದು. ಸರ್, ಕೊನೆ ಹಂತಕ್ಕೆ ಬಂದಿದ್ದೀವಿ. ಚುನಾವಣೆ ರಾಜಕಾರಣ, ಸಂಘಟನೆ ವ್ಯವಸ್ಥೆಯಲ್ಲಿ ಬದಲಾವಣೆ, ಆರ್ಥಿಕ ಶಿಸ್ತು, ಆರೋಗ್ಯ ಸೇವೆ ಎಲ್ಲವನ್ನು ಹೊರತುಪಡಿಸಿದ ಒಂದು ಸಿದ್ಧಾಂತದ ರಾಜಕಾರಣ ಕರ್ನಾಟಕದಲ್ಲಿದೆ. ಮೊನ್ನೆ ನಮ್ಮ ಇನ್ಸಿಡೆಂಟ್ಗಳನ್ನ ನೋಡೋದಾದರೆ, ದೇವೇಗೌಡರ ಧರ್ಮಪತ್ನಿ ತೀರೋದಾಗ 3 ಪಾರ್ಟಿಯ ಜನ ಹೋಗಿ ಅದೆಂಥದ್ದೇ ವಿರೋಧಾಭಾಸಗಳಿದ್ರೂ ಮಾನವೀಯತೆಗೆ ಬೆಲೆ ಕೊಟ್ಟಿದ್ದಾರೆ. ರಾಜಕಾರಣದಲ್ಲಿ ಮಾನವೀಯತೆ ಅನ್ನೋದು ಬಹಳ ಮುಖ್ಯವಾಗುತ್ತೆ. ತುಂಬ ಜನ ಕಾರ್ಯಕರ್ತರು ಕನೆಕ್ಟ್ ಆಗೋದು ಎಮೋಷ್ನಲಿ. ಕರೆಕ್ಟ್. ತುಂಬ ಜನ ಆ ಲೀಡರ್ ಏನು ಮಾತಾಡ್ತಾನೆ ಅನ್ನೋದಕ್ಕಿಂತ ಲೀಡರ್ ಏನು ಮಾಡ್ದ ಅನ್ನೋದ್ರ ಮೇಲೆ ಜನ ಆ ಪಾರ್ಟಿಗಳಿಗೆ ಓಟ್ ಹಾಕ್ತಾ ಇದ್ದಾರೆ. ಕರೆಕ್ಟ್. ಸೊ ಮಾನವೀಯತೆ ಅನ್ನೋದು ಮ್ಯಾಕಿ ಪಾಲಿಸಿಸ್ ಪಾರ್ಟಿಯಲ್ಲಿ ಎಷ್ಟರ ಮಟ್ಟಿಗೆ ಮುನ್ನೆಲೆಗೆ ಬರುತ್ತೆ? ಹೇಳಿದ್ನಲ್ಲ ಸರ್, ನನ್ನ ಮಾತಲ್ಲೇ ಹೇಳಿದ್ನಲ್ಲ, ಇಲ್ಲಿ ಡಿಸ್ಕ್ರಿಮಿನೇಷನ್ನೇ ಇಲ್ಲ ಅಂತ ಅಂದ್ಬಿಟ್ಟು. ನಮ್ಮ
ಪಾರ್ಟಿನಲ್ಲಿ ಅಥವಾ ನಮ್ಮ ಫೌಂಡೇಶನಲ್ಲಿ ಅಥವಾ ನಮ್ಮ ಸಂಸ್ಥೆಗಳಲ್ಲಿ, ಸಮೂಹ ಸಂಸ್ಥೆಗಳಲ್ಲಿ ವರ್ಕ್ ಮಾಡುವಂಥ ಅತಿ ಕಡಿಮೆ ವ್ಯಕ್ತಿಗೂ, ಇದರಲ್ಲಿರುವಂಥ ಅತಿ ಟಾಪಲ್ಲಿರುವಂಥ ವ್ಯಕ್ತಿಗೂ ಕೂಡ ನಮ್ಮ ಕಡೆಯಿಂದ ಸಿಕ್ಕುವಂಥ ಗೌರವ ಒಂದೇ ಗೌರವ. ಹೈರಾರ್ಕಿ ಇರುತ್ತೆ, ಗೌರವ ಒಂದೇನೇನೆ. ಅದಲ್ಲದೇನೇನೆ ಪ್ರತಿಯೊಬ್ಬರೂ ಕೂಡ ನಾನು ಹೇಳುವಂಥದ್ದು ಮಾನವ ಜನ್ಮ ದೊಡ್ಡದು, ಅದನ್ನು ಹಾಳು ಮಾಡಿಕೊಳ್ಳಬೇಡಿರೋ ಉಚ್ಚಪ್ಪಗಳಿರೋ ಅಂತ ಪುರಂದರದಾಸರು ಹೇಳಿದಾಗೆ ಈ ಜನ್ಮ ಸಿಕ್ಕಿರೋದೇ ನಮ್ಮ ಭಾಗ್ಯ. ಭಾರತ ನಮಗೇನು ಕೊಡ್ತು ಅನ್ನೋದಕ್ಕಿಂತ ಭಾರತಕ್ಕೆ ನಾವೇನು ಕೊಟ್ಟೋ ಅನ್ನುವಂಥದ್ದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಈ ಜನ್ಮದಲ್ಲಿ ನಾವು ಈ ಸ್ಥಾನದಲ್ಲಿ ಇರ್ತೀವಿ, ಮುಂದಿನ ಜನ್ಮದಲ್ಲಿ ಇನ್ಯಾವುದೋ ಸ್ಥಾನದಲ್ಲಿ ಇರ್ತೀವಿ, ಗೊತ್ತಿಲ್ಲ ನಮಗೆ. ಸೊ ಇರುವಷ್ಟು ದಿನ ಈ ದೇಹನ ಬಿಟ್ಟು ಇದನ್ನು ಹಾಗೆ ಬಿಟ್ಟು ಹೋಗುವಂಥ ಈ ದೇಹನ ಎತ್ಕೊಂಡು ನಾವು ಎಲ್ಲರನ್ನು ಸಮಾನವಾಗಿ ನೋಡ್ಕೊಂಡು ಹೋಗಬೇಕು ಅನ್ನುವಂಥ ಉದ್ದೇಶ ಇಟ್ಕೊಂಡು ನಾವು ಬರ್ತಾಯಿದ್ದೀವಿ. ಇದನ್ನು ಬರೀ ನಾವೆಲ್ಲೋ ಒಂದು ಕಡೆ ಬರೀ ಮೈಕಲ್ಲಿ ಮಾಧ್ಯಮದಲ್ಲಿ ಎಲ್ಲೋ ತೋರಿಸುವಂಥದ್ದಲ್ಲ, ಇದು ನಮ್ಮ ಅಂತರಾಳದಲ್ಲಿ ಮತ್ತು ನಾವು ಮಾಡುವಂಥ ಕೆಲಸದ ವೈಖರಿನಲ್ಲೂ ಬರ್ತಾ ಹೋಗುತ್ತೆ. ಪ್ರಾಬಬಲಿ ನಮ್ಮ ಪಾರ್ಟಿನಲ್ಲಿರುವಂಥವ್ರು ಕೆಲವರು ಮಿಸ್ಟೇಕ್ ಮಾಡ್ಬೋದು, ತಪ್ಪು ಮಾಡ್ಬೋದು, ಬಟ್ ನಮ್ಮಲ್ಲೊಂದು ಪಾಲಿಸಿನ ಇಟ್ಕೊಂಡಿದ್ದೀವಿ. ನಿಮ್ಮ ರ್ಯಾಂಕಿಂಗ್ ಹೈರಾರ್ಕಿ ಆಗಬೇಕು ಅನ್ನೋದಾದರೆ ನಿಮ್ಮ ಎಜುಕೇಷನಿಂದ ಅಲ್ಲ, ಅಥವಾ ನಿಮ್ಮ ಪವರಿಂದ ಅಲ್ಲ, ಅಥವಾ ನಿಮ್ಮ ಮಾತುಗಾರಿಕೆಯಿಂದ ಅಲ್ಲ, ಅಥವಾ ನಿಮ್ಮ ಹಣದಿಂದ ಅಲ್ಲ, ನೀವು ತೋರಿಸುವಂಥ ಈ ಒಂದು ಮೌಲ್ಯದಿಂದ ನಿಮ್ಮ ಅಧಿಕಾರ ರ್ಯಾಂಕಿಂಗ್ ಜಾಸ್ತಿ ಆಗುತ್ತೆ ಅನ್ನುವಂಥ ಒಂದು ಸಿದ್ಧಾಂತನ ನಮ್ಮ ಎಲ್ಲ ಪಾರ್ಟಿನಲ್ಲಿ, ಫೌಂಡೇಶನಲ್ಲಿ ಮತ್ತು ಸಂಸ್ಥೆನಲ್ಲಿ ಇಟ್ಟಿರೋದ್ರಿಂದ ನಾವು ಅದೇ ಸಿದ್ಧಾಂತಕ್ಕೆ ಬದ್ಧವಾಗಿರ್ತೀವಿ, ಅದೇ ಥರ ನಡ್ಕೋಗ್ತೀವಿ. ಒಂದು ನಿಸ್ವಾರ್ಥ ರಾಜಕಾರಣನ ನೋಡ್ತೀರಾ ನೀವು, ಒಂದು ನಿಸ್ವಾರ್ಥ, ಒಂದು ಹೊಸ ಥರದ ವಿಭಿನ್ನವಾದ, ನೀವೇ ಹೇಳಿದಾಗೆ ನಾವೇನೇ ಜಾಗ ಮಾಡ್ಕೊಂಡು ಹೋಗ್ತಿರೋದ್ರಿಂದ ಹೊಸ ದಾರಿಗಳನ್ನ ನೋಡ್ತೀರಾ, ಹೊಸ ವಿಚಾರಗಳನ್ನ ನೋಡ್ತೀರಾ, ಮತ್ತು ಹೊಸ ದೇಶನ ನೀವು ನೋಡ್ತೀರಾ ಅಂತ ಅಂದ್ಬಿಟ್ಟು ಈ ಮೂಲಕ ಹೇಳ್ತಾ ಹೋಗ್ತೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ಇಷ್ಟೊತ್ತು ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಿದ್ರಿ. ಸುಮಾರು 1.5 ಗಂಟೆಗಳ ಕಾಲ ನಿಮ್ಮೆಲ್ಲ ಆಲೋಚನೆಗಳನ್ನ ತಿಳಿಸಿದ್ದೀರಿ. ನಾನು ನಿಮ್ಮನ್ನು ಆಲ್ರೆಡಿ 1-2 ಸತಿ ಮಾತಾಡಿಸಿದ್ದೀನಿ. ಪ್ರತಿ ಸಾರಿ ನೀವು ಮಾತಾಡಬೇಕಾದ್ರೆ ಪಾಲಿಶ್ ಆಗಿ ಬರ್ತಾ ಇದ್ದೀರಾ ಸರ್. ಪ್ರತಿ ಹಂತದಲ್ಲೂ ನಿಮ್ಮಲ್ಲೇ ಒಂದು, ನೀವು ಹೇಳ್ತಿರಲ್ಲ ಬದಲಾವಣೆ, ಮೇ ಬಿ ನಿಮ್ಮಲ್ಲೇ ಆ ಬದಲಾವಣೆಗಳಾಗ್ತಾ ಇರೋದ್ರಿಂದ ನಾನು ನಿಮ್ಮನ್ನು ಪದೇ 2-3 ಸರಿ ಯಾಕೆ ಕರೆದು ಮಾತಾಡಿಸ್ತಾ ಇದ್ದೀನಿ ಅಂದರೆ ನಿಮ್ಮಲ್ಲಿ ಆಗ್ತಾ ಇರುವಂಥ ಬದಲಾವಣೆಗಳು. ಸೊ ಹೊಸ ಬದಲಾವಣೆಗಳಿಗೆ ನಿಮಗೆ ಒಳ್ಳೆಯದಾಗಲಿ. ಎಲ್ಲದಕ್ಕಿಂತ ಮುಖ್ಯವಾಗಿ ಚುನಾವಣಾ ರಾಜಕಾರಣ ಅತ್ಯಂತ ಗಂಭೀರವಾದ ಪ್ರಕ್ರಿಯೆ ಭಾರತದಲ್ಲಿ, ಕರ್ನಾಟಕದಲ್ಲಿ. ಆ ಚುನಾವಣಾ ರಾಜಕಾರಣದಲ್ಲಿ ನೀವೇನು ಮಾಡ್ತೀರೋ ಅನ್ನೋದನ್ನು ನಾನು ನಿಮ್ಮ ಜೊತೆಗೆ ನಿಂತು ನೋಡುವಂಥ ಪ್ರಯತ್ನವನ್ನು ಮಾಡ್ತೀನಿ. ಕೊನೆಯದಾಗಿ ಸಾರ್ವಜನಿಕರಿಗೆ, ಕಾರ್ಯಕರ್ತರಿಗೆ, ಜನರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಜೊತೆಗೆ ನಿಮಗೂ ಕೂಡ ನಾನು ಒಂದು ಮೆಸೇಜ್ನ ಕೊಡಲೇಬೇಕು ಅಂತ ಅಂದ್ಬಿಟ್ಟೆ ಇವತ್ತು ತೀರ್ಮಾನ ಮಾಡಿದ್ದು. ಮೊದಲನೇ ವಿಚಾರ ಏನಪ್ಪ ಅಂತ ಹೇಳ್ತು ಅಂದರೆ, ನೀವು ಹೇಳಿದ್ರಿ ಪಾಲಿಶ್ ಆಗ್ತಾ ಇದೆ ಅಂತ ಅಂದ್ಬಿಟ್ಟು. ನಾನು 2012ನೇ ಇಸ್ವಿನಲ್ಲಿ ಮಾತಾಡಿರುವಂಥ ಮಾತುಗಳನ್ನ ನಾನು ಫೇಸ್ಬುಕ್ಕಲ್ಲಿ ಇದರಲ್ಲಿ ವೀಡಿಯೋಗಳಲ್ಲೆಲ್ಲ ನೋಡಿದೆ. ಅವತ್ತು ಮಾತಾಡಿದ್ದಕ್ಕೂ ಇವತ್ತು ಮಾತಾಡಿದ್ದಕ್ಕೂ ವ್ಯತ್ಯಾಸ ಏನೂ ಆಗೇ ಇಲ್ಲ. ಅಂದರೆ 14 ವರ್ಷ ಆಗಿತ್ತು ಅಂತಂದ್ರೂ ಅವತ್ತಿನ ನಾಲೆಡ್ಜಿಗೆ ಮಾತಾಡಿದ್ದೆ, ಇವತ್ತು ನಾಲೆಡ್ಜಿಗೆ ಮಾತಾಡ್ತಿದ್ದೀನಿ. ಬಟ್ ಅಲ್ಲಿಂದ ಇಲ್ಲಿಗೆ ಅಪ್ಡೇಟೇ ಆಗಿದೆ ಅದೇ ವಿಚಾರದಲ್ಲಿ. ಅವತ್ತು ನಾವು ರಾಜಕಾರಣ ಅಂತ ಹೇಳ್ತಿರ್ಲಿಲ್ಲ, ಬಟ್ ಬದಲಾವಣೆ ಅಂತ ಅನ್ನೋದಂತೂ ಅದು ನಮ್ಮ ಬೇಸಲ್ಲೇ ತುಂಬ್ಕೊಬಿಟ್ಟಿದೆ. ಅವಾಗಿಂದನೂ ಬದಲಾವಣೆ ಮಾಡಬೇಕು ಅನ್ನುವಂಥದ್ದು. ಸೊ ನಾನು ನಮ್ಮ ವೀಕ್ಷಕರಿಗೆ ಎಲ್ಲರಿಗೂ ಕೂಡ ಹೇಳುವಂಥದ್ದು ಇಷ್ಟೇನೆ, ಮ್ಯಾಕಿ ಪಾಲಿಸೀಸ್ ಅಂತ ನೀವೆಲ್ಲ ನೋಡಿದ್ದೀರಾ. ಬಿಕಾಸ್ 8 ತಿಂಗಳಿಂದನೂ ಎಲ್ಲ ಕಡೆನೂ ಕೂಡ ಹೋರ್ಡಿಂಗ್ಸಲ್ಲಿದೆ. ಹೊಸ ಜಾಗಗಳಲ್ಲಿ ನೀವು ನೋಡ್ತಾ ಇದ್ದೀರಾ. ನಾವು ನಿಮ್ಮ ಊರಿಗೆ ಬರ್ತೀವಿ, ನಿಮ್ಮೂರಲ್ಲಿ ಇರುವಂಥ ಸಮಸ್ಯೆಗಳನ್ನೆಲ್ಲನೂ ತೆಗಿತೀವಿ, ಅದಕ್ಕೆ ಏನು ಮಾಡಬೇಕು ಪರಿಹಾರ ಅನ್ನೋದನ್ನೆಲ್ಲ ಮಾಡ್ತೀವಿ. ಮೊದಲನೇದಾಗಿ ನಾನು ನಿಮ್ಮೆಲ್ಲರಿಗೂ ಹೇಳೋದು, ಇದು ನಿಮ್ಮ ದೇಶ, ಇದು ನಿಮ್ಮ ರಾಜ್ಯ, ಇದು ನಿಮ್ಮ ಸರ್ಕಾರ. ನೀವುಗಳು ಆಯ್ಕೆ ಮಾಡುವಂಥ ವ್ಯಕ್ತಿ ಅಲ್ಲಿ ಬಂದು ಕೂತ್ಕೊಳ್ಬೇಕು ಹೊರತು ಅವರವರೇ ಹೆಸರು ಹಾಕ್ಕೊಂಡು ನಾನಿಲ್ಲಿ ಒಬ್ಬ MLA ಆಗ್ತೀನಿ, ನಾನೊಬ್ಬ ಏನೋ ಆಗ್ತೀನಿ ಅಂತ ಬರುವಂಥವ್ರನ್ನ ಆಯ್ಕೆ ಮಾಡಬೇಡಿ. ಇದು ನಿಮ್ಮ ರಾಜ್ಯ ಪಕ್ಷ, ನಿಮಗೋಸ್ಕರ ಕಟ್ತಿರುವಂಥ ಒಂದು ಪೊಲಿಟಿಕಲ್ ಪಾರ್ಟಿ. ನಿಮ್ಮ ಪಾರ್ಟಿನ ಬೆಳೆಸುವಂಥದ್ದು ನಿಮ್ಮ ಕೈನಲ್ಲೇ ಇರುವಂಥದ್ದು. ಇಲ್ಲಿ ಎಷ್ಟು ಪಾರದರ್ಶಕತೆ ಇರುತ್ತೆ ಅನ್ನೋದಾದರೆ, ನೀವು ನಮ್ಮ ಸೋಷಿಯಲ್ ಮೀಡಿಯಾನ ನೀವು ನೋಡ್ತು ಅಂದರೆ, ನಾವು ಏನೇನು ಕಾರ್ಯಕ್ರಮಗಳು ಮಾಡ್ತಿದ್ದೀವಿ, ನಾವು ಏನೇನು ಕೆಲಸಗಳು ಮಾಡ್ತಿದ್ದೀವಿ ಅನ್ನೋದು ನೋಡ್ತು ಅಂದರೆ ನಿಮಗೆ ಅದು ಗೊತ್ತಾಗ್ತಾ ಹೋಗುತ್ತೆ. ನಿಮಗೆ ನಮ್ಮ ಕಾರ್ಯಕ್ರಮಗಳೆಲ್ಲ ಇಷ್ಟ ಆಗ್ತಿದೆ ಅನ್ನೋದಿತ್ತು ಅಂದರೆ, ನಾವು ಮಾಡ್ತಿರೋದು ಕರೆಕ್ಟಾಗಿದೆ ಅನ್ನೋದಿತ್ತು ಅಂದರೆ, ದಯವಿಟ್ಟು ಈ ಏನು ಮೊಬೈಲ್ ಆ್ಯಪ್ನ ನಾವು ಕೊಡ್ತಾ ಇದ್ದೀವಿ, ಆ ಆ್ಯಪ್ ಮುಖಾಂತರ ನೀವೆಲ್ಲರೂ ಕೂಡ ಅದ್ರ ಮೇಲೆ ಜಾಯ್ನ್ ಆಗ್ಬೋದು. ನಾವು ಇದರಲ್ಲೂ ಕೂಡ ಇಲ್ಲಿ QR ಕೋಡ್ ಕೊಟ್ಟಿರ್ತೀವಿ ಸರ್, ಅದೊಂದು ನಮ್ಗೆ ಹೆಲ್ಪ್ ಮಾಡಿಕೊಡಿ. ಒಂದು ನಮ್ಮದು QR ಕೋಡ್ ಇರುತ್ತೆ, ಈ QR ಕೋಡ್ನ ನೀವು ಸ್ಕ್ಯಾನ್ ಮಾಡ್ಬೋದು. ಸ್ಕ್ಯಾನ್ ಮಾಡ್ತು ಅಂದರೆ ನಿಮಗೆ ಆ್ಯಪ್ ಒಳಗಡೆ ಹೋಗುತ್ತೆ. ಸೊ ಅಲ್ಲಿ ನಿಮ್ಮ ಸಮಸ್ಯೆಗಳನ್ನೆಲ್ಲ ನೀವು ಹೇಳ್ಬೋದು. ಅದನ್ನು ಸ್ಪಂದಿಸೋದಕ್ಕೆ ಅಂತ ನಮ್ಮ ಟೀಮು ಅದಕ್ಕೆ ಅಂತ ವರ್ಕ್ ಮಾಡುತ್ತೆ. ನಾವು ಕಾರ್ಯಕರ್ತರು ಅನ್ನಲ್ಲ, ನಾವು ಟೀಮ್ ಅಂತ ಹೇಳ್ತೀವಿ. ಸೊ ಅವರು ನಿಮ್ಗೆ ವರ್ಕ್ ಮಾಡಿಕೊಡ್ತಾರೆ. ಎರಡನೇ ವಿಚಾರ ಏನಪ್ಪ ಅಂತ ಹೇಳ್ತು ಅಂದರೆ, ನಿಮ್ಮನ್ನು ಬೇರೆ ಮಟ್ಟಕ್ಕೆ, ನಿಮ್ಮ ಆರ್ಥಿಕ ಸ್ಥಿತಿನ ಬೇರೆ ಮಟ್ಟಕ್ಕೆ ತರೋದಕ್ಕೋಸ್ಕರನೇ ನಿಮಗೆ ಬೇಕಾಗುವಂಥ ಸಂಸ್ಥೆಗಳನ್ನ ನಾವು ಮಾಡಿದ್ದೀವಿ. ಅಗ್ರಿಕಲ್ಚರ್ನ ಡೆವಲಪ್ಮೆಂಟ್ ಮಾಡೋದಕ್ಕೆ ಅಂತ ಕ್ರಾಪ್ ಓನರ್ಶಿಪ್ ಅಂತೆಲ್ಲ ಮಾಡಿದ್ದೀವಿ. ಸೊ ಈ ಎಲ್ಲ ಯೋಜನೆಗಳು ನಿಮ್ಮ ಮುಂದೆ ಬಂದು ನಾವು ಕೆಲಸ ಮಾಡ್ತಾ ಹೋಗ್ತೀವಿ. ಸೊ ಇದರೆಲ್ಲ ಸದುಪಯೋಗ ಪಡ್ಕೊಳ್ಳಿ. ಮತ್ತು
2047ಕ್ಕೆ ನವಭಾರತ ಕಟ್ಟಬೇಕು ಅಂತ ಹೋಗ್ತಾ ಇದ್ದೀವಿ. ನೇಷನ್ ಬಿಲ್ಡಿಂಗ್ ಪ್ರೋಗ್ರಾಮ್ ಅಂತ ಮಾಡ್ಕೊಂಡಿದ್ದೀವಿ. ಸೊ ಇದಕ್ಕೆ ನಿಮ್ಮ ಸಹಕಾರ ಸಹಾಯ ಇಲ್ಲದೆ ನಾವು ಏನೂ ಮಾಡೋಕ್ಕಾಗಲ್ಲ. ನೀವೆಲ್ಲರೂ ನಮ್ಮ ಜೊತೆ ಕೈ ಜೋಡಿಸ್ಬೇಕು ಅಂತ ಈ ಮೂಲಕ ಕೇಳ್ಕೊಡ್ತೀವಿ ಸರ್. ನಿಮ್ಮ ಜೊತೆನೂ ಅಷ್ಟೇ, ನೀವೂ ನಮ್ಮ ಜೊತೆ ಸ್ಪಂದಿಸಬೇಕು ಅಂತ ಈ ಮೂಲಕ ಕೇಳ್ಕೊಡ್ತೀವಿ ಸರ್. ಓಕೆ, ಥ್ಯಾಂಕ್ ಯು ಸೋ ಮಚ್ ಸರ್. ನಿಮ್ಮ ಇಷ್ಟೊತ್ತು ಸಮಯ ಮತ್ತು ವಿಚಾರಧಾರೆಗಳನ್ನು ನಮಗೆ ತಿಳಿಸ್ಕೊಟ್ಟಿದ್ದಕ್ಕೆ ಆತ್ಮೀಯವಾದಂಥ ಧನ್ಯವಾದಗಳು. ಥ್ಯಾಂಕ್ ಯು. ಮ್ಯಾಕಿ ಪಾಲಿಸಿಸ್ ಒಂದು ವಿಭಿನ್ನ ಹೆಸರು ಮತ್ತು ವಿಭಿನ್ನ ಚಿಂತನೆಗಳಿಂದ ಜನರನ್ನು ಮುಟ್ಟೋದಕ್ಕೆ 6 ಕೋಟಿ ಕನ್ನಡಿಗರೇ ಹೈಕಮಾಂಡ್ ಅನ್ನೋ ಘೋಷವಾಕ್ಯದೊಂದಿಗೆ ಕರ್ನಾಟಕದಲ್ಲಿ ಹೊಸ ರೀತಿಯಾದಂಥ ರಾಜಕಾರಣವನ್ನು ಆರಂಭ ಮಾಡ್ತಾ ಇದೆ. ಇಲ್ಲಿ ಅಧಿಕಾರಕ್ಕಿಂತ ಬದಲಾವಣೆ ಮುಖ್ಯ, ಪ್ರಾಮಾಣಿಕತೆ ಅಂದರೆ ಅಕೌಂಟೆಬಿಲಿಟಿ ಅತ್ಯಂತ ಮುಖ್ಯ ಅನ್ನೋ ಮಾತುಗಳನ್ನು ಹೇಳಿಕೊಂಡು ನಾವು ಎಲ್ಲವನ್ನೂ ಸಹ ಪ್ರಾಮಾಣಿಕವಾಗಿ ಅಕೌಂಟಬಿಲಿಟಿಯನ್ನು ಕೊಟ್ಟು ರಾಜಕಾರಣವನ್ನು ಮಾಡ್ತೀವಿ ಅನ್ನೋ ಮಾತುಗಳನ್ನು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಇವರ ಈ ಆಲೋಚನೆಗಳು, ಚಿಂತನೆಗಳು ಚುನಾವಣೆವರೆಗೂ ಹೀಗೆ ಇರುತ್ತಾ, ಚುನಾವಣಾ ಸಂದರ್ಭದಲ್ಲಿ ಏನಾದರೂ ಬದಲಾವಣೆ ಆಗುತ್ತಾ, ಇವೆಲ್ಲವನ್ನು ಸಹ ಮುಂದಿನ ದಿನಗಳಲ್ಲಿ ನಾವು ಸಹ ನೋಡ್ತಾ ಇರೋಣ. ಇದಿಷ್ಟು ಮಾಧವ್ ಕಿರಣ್ ಅವರ ಸ್ಪಷ್ಟವಾದಂಥ ಮಾತುಗಳು. ಮ್ಯಾಕಿ ಪಾಲಿಸಿಸ್ನ ಸಂಸ್ಥಾಪಕ ಅಧ್ಯಕ್ಷರು ಹಾಗೂ ಮ್ಯಾಕೀಸ್ ಗ್ರೂಪ್ನ ಸಂಸ್ಥಾಪಕ ನಿರ್ದೇಶಕರು ಕೂಡ ಆಗಿದ್ದಾರೆ. ಅವರ ಮಾತುಗಳನ್ನು ನೀವು ಇಷ್ಟೊತ್ತು ಕೇಳಿದ್ರಿ. ಮತ್ತಷ್ಟು ಪೊಲಿಟಿಕಲ್ ಸುದ್ದಿಗಳಿಗಾಗಿ ಪೊಲಿಟಿಕಲ್ 360 ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಪೇಜ್ಗಳನ್ನು ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಹಾಗೂ ಟ್ವಿಟರ್ನಲ್ಲಿ ಫಾಲೋ ಮಾಡಿ. ನಿಮ್ಮ ರಾಜಕೀಯ ಆಸಕ್ತಿಯನ್ನು ತುಂಬಿಸುವ ಸಲುವಾಗಿ ನಮ್ಮ ಮ್ಯಾಗಝಿನ್ಗಳನ್ನು ನೀವು ಚಂದಾದಾರರಾಗಿ ತೆಗೆದುಕೊಂಡರೆ ನಿಮ್ಮ ಮನೆ ಬಾಗಿಲಿಗೆ ಪ್ರತಿ ತಿಂಗಳು ಎಲ್ಲ ರಾಜಕೀಯ ಸುದ್ದಿಗಳನ್ನು ತಲುಪಿಸ್ತೀವಿ. ಥ್ಯಾಂಕ್ ಯು.